ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಹಾಗೂ ಜಗನ್ಮಾತೆಯ ಶ್ರೀಚರಣಾರವಿಂದಗಳಲ್ಲಿಯೂ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮದ್ ಜಗದ್ಗುರು ಗುರುನಾಥಾರೂಢ ಅಪ್ಪವರ ಹಾಗೂ ಜಗದ್ಗುರು ಸದಾಶಿವಾನಂದ ಅಪ್ಪವರ ಶ್ರೀಚರಣಾರವಿಂದಗಳಲ್ಲಿಯೂ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಆರೂಢ ಜ್ಯೋತಿ ಶಿವಪುತ್ರ ಪಜ್ಜವರ ಹಾಗೂ ಎನ್ನ ಸದ್ಗುರುತ್ರಯರ ಶ್ರೀಚರಣಾರವಿಂದಗಳಲ್ಲಿಯೂ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಬಸವಾನಂದ ಅಪ್ಪವರ ಹಾಗೂ ಬಸವಾದಿ ಶಿವಶರಣರ ಶ್ರೀಚರಣಾರವಿಂದಗಳಲ್ಲಿಯೂ ಅನಂತ ದೀರ್ಘದಂಡವತ್ ಪ್ರಣಾಮಗಳನ್ನು ಸಮರ್ಪಿಸಿ ಸಭೆಯಲ್ಲಿ ಉಪಸ್ಥಿತರಿರುವ ತಮ್ಮೆಲ್ಲರಿಗೂ ಕೂಡ ವಂದಿಸಿ, ಮಾಯ ಅನ್ನೋದು ಹೇಗೆ ಅದ ಅನ್ನುವಂಥದ್ದನ್ನು ವರ್ಣನೆ ಮಾಡ್ತಾ ಮಾಡ್ತಾ ಅನಿರ್ವಾಚ್ಯವಾಗಿರ್ಬೋದು ಅಥವಾ ಅನಿರ್ವಚನೀಯವಾಗಿರ್ಬೋದು ಅಂತ ಪ್ರತಿಪಾದನೆ ಮಾಡಿದರು. ಅಂದ್ರೆ 9 ಪ್ರಕಾರದಿಂದ ಹೇಳಲಿಕ್ಕೆ ಬಾರದ್ದು ಯಾವುದೋ ಅದಕ್ಕೆ ಏನನ್ನಬೇಕು, ಅನಿರ್ವಚನೀಯ ಅಥವಾ ಅನಿರ್ವಾಚ್ಯ ಅಂತ. ಪ್ರಶ್ನೆ ಇದು ಮಾಡ್ಯಾರ ಒಂದು ಸ್ವಲ್ಪ ಈಗ ರಜ್ಜು ಸರ್ಪದ ದೃಷ್ಟಾಂತ ಕೊಡುವಾಗಲಿ, ಈಗ ರಜ್ಜುವಿನ ಜ್ಞಾನ ಆಗೋದ್ರಿಂದ ಸರ್ಪ ಬಾಧ ಆಗ್ತೈತಿ. ಸರ್ಪದ ಬಾಧ ಆದ ಕೂಡಲೇ ಸರ್ಪ ತೋರಂಗಿಲ್ಲ, ಹಗ್ಗದ ಜ್ಞಾನ ಆದ ಕೂಡಲೇ ಅದ್ರ ಬಾಧ ಆಗಿ ಕೂಡಿಬಿಡ್ತೈತಿ. ಆದರೆ ಜ್ಞಾನ ಆಗೋದ್ರಲ್ಲಿ ಮಾತ್ರ ಅದು ಬೇರೆ ಚೈತನ್ಯದ ಜ್ಞಾನ ಆಗಿರ್ತದೆ, ಆ ವಿಷಯ ಇರ್ತೈತಿ. ಅದು ಅನುಭವ ಕೊಡಾಕ್ರಿ ರಜ್ಜು ಅವಚನ ಚೈತನ್ಯ ಮತ್ತು ವೃತ್ತಿ ಚೈತನ್ಯ ವೇದ ಆದಾಗ ಅದರ ಪ್ರತ್ಯಕ್ಷ ಜ್ಞಾನ ಆಗಿರ್ತೈತಿ. ಇದು ವೇದಾಂತ ಸಿದ್ಧಾಂತದ ಪ್ರಕಾರ ಇರುತ್ತೆ. ಈಗ ಈ ಜಗತ್ತು ಮಿಥ್ಯ ಅನ್ನತಕ್ಕಂಥ ಜ್ಞಾನ ಆಕೈತ್ರಿ. ಈ ವಿಚಾರ ಮಾಡಿದ್ರೆ ಜಗತ್ತು ಮಿಥ್ಯ ಅಂತ ಹೇಳಿ ಜ್ಞಾನ ಆದ ಕೂಡಲೇ ಜಗತ್ತ ಆ ಹಾವು ಹೆಂಗೆ ಬಾಧ ಆದ ಕೂಡಲೇ ತೋರೋದಿಲ್ಲೋ ಹಂಗೆ ತೋರೋದಿಲ್ಲ. ಇದು ತೋರ್ತೈತಿ ಜಗತ್ತು, ಹಂಗೆ ತೋರಬಾರ್ದಾಗಿತ್ತು. ಅದ್ರಗತ್ತೆ ಜಗತ್ತು ಅಂತ ಕಣಿರೋ ಪರ್ಯಂತ ಜಗತ್ತು ತೋರ್ತದೆ. ಭ್ರಮದಲ್ಲಿ 2 ಪ್ರಕಾರ ಅದಾವ. ಒಂದು ಸೋಪಾದಿಕ ಭ್ರಮ, ನಿರುಪಾದಿಕ ಭ್ರಮ ಅಂತ ತಿಳ್ಕೊಂಡು. ಸೋಪಾದಿಕ ಭ್ರಮ ಏನಾಗ್ತದ ಅಂದ್ರೆ ಅಧಿಷ್ಠಾನ ಜ್ಞಾನ ಸಮಕಾಲದಲ್ಲಿಯೇ ಇದು. ನಿರುಪಾದಿಕ ಭ್ರಮ ಅಧಿಷ್ಠಾನ ಜ್ಞಾನ ಸಮಕಾಲದಲ್ಲಿ ನಿವೃತ್ತಿ ಆಗ್ತಾ ಇದೆ. ಆದರೆ ಸೋಪಾದಿಕ ಭ್ರಮ ಅಧಿಷ್ಠಾನ ಜ್ಞಾನ ಸಮಕಾಲದಲ್ಲಿ ನಿವೃತ್ತಿ ಆದರೂ ಕೂಡ ಪುನಃ ಪ್ರತೀತಿ ಆಗ್ತಾ ಇದೆ. ಹಾಗೆ ಜಗತ್ತೇನದಪ್ಪ ಅಂತ ಕೇಳಿ ಉತ್ತಮ ಅಧಿಕಾರ ದೃಷ್ಟಿಯಿಂದ ನೋಡಿದರೆ ನಿರುಪಾದಿಕ ಭ್ರಮ ದೃಷ್ಟಾಂತ ಸರಿ ಹೋಗ್ತದೆ. ರಜ್ಜುವಿನಲ್ಲಿ ತೋರಲ್ಪಟ್ಟಂತ ಸರ್ಪ ಹೇಗೆ ಮಿಥ್ಯವೋ ಹಾಗೆ ಮಿಥ್ಯ ಅಂತ ಗಪ್ಪಾಗಿ ಬಿಡ್ತಾನೆ. ಇನ್ನು ಮಧ್ಯಮ ಕನಿಷ್ಠ ಅಧಿಕಾರಿಗಳಿಗೆ ಒಂದು ವೇಳೆ ನೀವು ಜಗತ್ತು ನಿವೃತ್ತಿ ಅಂದ್ರೆ ಅಜ್ಞಾನದ ನಿವೃತ್ತ ಇದ್ದಾರೆ, ಜಗತ್ತು ತೋರ್ಬಾರ್ದಾಗಿತ್ತು, ತೋರ್ತದಂದ್ಮೇಲೆ ಉಪಾದಾನ ಕಾರಣ ನಷ್ಟವಾದ ಮೇಲೆ ಕಾರ್ಯವೂ ಕೂಡ ನಷ್ಟವಾಗಬೇಕಾಗಿತ್ತು. ಉಪಾದಾನ ಕಾರಣ ಯಾವುದು? ಅಜ್ಞಾನ. ಅದೇ ನಡೆದ ಜಗತ್ತಿಗೆ ಕಾರಣ ಯಾವುದು ಅಂದ್ರೆ ಅಜ್ಞಾನ. ಅಜ್ಞಾನದ ನಿವೃತ್ತಿ ಆದ ಮೇಲೆ ಜಗತ್ತು ಕೂಡ ಪ್ರತೀತಿ ಆಗಬಾರ್ದಾಗಿತ್ತು. ಜಗತ್ತು ಪ್ರತೀತಿ ಆಗ್ತದಂದ ಮೇಲೆ ಇದನ್ನ ನೀವು ಕೊಡುವ ದೃಷ್ಟಾಂತ ವಿಷಮವಾಗ್ತಾ ಇದೆ ಎಂದಾಗ ಏನು ಮಾಡಿದ್ರು ಅಂದ್ರೆ ಸೋಪಾದಿಕ ಬ್ರಹ್ಮ ದೃಷ್ಟಾಂತವನ್ನು ಹೇಳಿದರು. ನೋಡಪ್ಪ, ಈ ಏನಂದ್ರೆ ಹಗ್ಗ ಇದ್ರ ದರ್ಪಣದಲ್ಲಿ ತೋರಲ್ಪಟ್ಟಂತ ನಗರದಂತೆ ಅಥವಾ ಮರುಭೂಮಿಯಲ್ಲಿ ತೋರಲ್ಪಟ್ಟಂತ ಮೃಗಜಲದಂತೆ ಉಪಾಧಿಷ್ಠಾನ ಜ್ಞಾನ ಸಮಕಾಲದಲ್ಲಿ ಅಧ್ಯಸ್ಥ ವಸ್ತು ನಿವೃತ್ತಿಯಾದರೂ ಕೂಡ ಪುನಃ ಪ್ರತೀತಿ ಹೇಗೆ ಆಗುತ್ತದೆಯೋ ಹಾಗೆ ಇದು ಕೂಡ ವಿಕ್ಷೇಪ ಶಕ್ತಿಯ ಬಲದಿಂದ ಪ್ರಾರಬ್ಧ ರೂಪ ಪ್ರತಿಬಂಧಕದಿಂದ ವಿಕ್ಷೇಪ ಶಕ್ತಿ ಏನಾಗುದಿಲ್ಲ ಅಂದ್ರೆ ನಾಶ ಆಗುದಿಲ್ಲ. ಅಜ್ಞಾನದಲ್ಲಿ 2 ಶಕ್ತಿ, ಒಂದು ಆವರಣ ಶಕ್ತಿ, ಒಂದು ವಿಕ್ಷೇಪ ಶಕ್ತಿ. ಬ್ರಹ್ಮಜ್ಞಾನದಿಂದ ಏನಾಗತ್ತೆ ಅಂದ್ರೆ ಆವರಣ ನಿವೃತ್ತಿ ಆಗ್ತಾ ಇದೆ. ಮತ್ತೆ ವಿಕ್ಷೇಪ ಶಕ್ತಿಯು ಅಜ್ಞಾನದ್ದಲ್ಲೋ, ಮತ್ತೆ ಅಜ್ಞಾನ ನಿವೃತ್ತಿ ಆದ್ಮೇಲೆ ವಿಕ್ಷೇಪ ಶಕ್ತಿ ನಿವೃತ್ತಿ ಆಗ್ಬೇಕಾಗಿತ್ತು ಇಲ್ಲೋ? ಆಗ್ಬೇಕಾಗಿತ್ತು. ಆದ್ರೆ ವಿಕ್ಷೇಪ ಶಕ್ತಿಗೆ ಒಂದು ಪ್ರತಿಬಂಧಕದ. ಏನು ಪ್ರತಿಬಂಧಕದ ಅಂದ್ರೆ ಪ್ರಾರಬ್ಧ ಕರ್ಮ ಪ್ರತಿಬಂಧಕದ. ಪ್ರಾರಬ್ಧ ಕರ್ಮ ಇರುವ ತನ ವಿಕ್ಷೇಪ ಶಕ್ತಿ ಬಲ ಅಲ್ಲಿ ತನ ತೋರ್ತಾ ಇದೆ. ಯಾವಾಗ ಪ್ರಾರಬ್ಧ ಕರ್ಮ ತೀರ್ತೋ ಅವಾಗ ವಿಕ್ಷೇಪ ಶಕ್ತಿಯು ಕೂಡ ನಷ್ಟವಾಗ್ತಾ ಇದೆ. ವಿಕ್ಷೇಪ ಶಕ್ತಿ ನಷ್ಟವಾಗ್ತಾ ಇದೆ. ಅದಕ್ಕಾಗಿ ಬಾಧಿತ ವೃತ್ತಿಯಿಂದ ತೋರ್ತಾ ಇದೆ, ಸತ್ಯತ್ವ ಬುದ್ಧಿಯಿಂದ ತೋರುವುದಿಲ್ಲ. ಜಗತ್ತು ಹೆಂಗ ಅಜ್ಞಾನ ಕಾಲದಲ್ಲಿ ಭ್ರಮ ಕಾಲದಲ್ಲಿ ಸತ್ಯತ್ವ ಬುದ್ಧಿಯಿಂದ ತೋರ್ತದ, ಹಾಗೇನಾದ್ರೂ ಸತ್ಯತ್ವ ಬುದ್ಧಿಯಿಂದ ತೋರ್ತದನು ಅಂದ್ರೆ ಇಲ್ಲ. ಬಾಧಿತ ಅನುವೃತ್ತಿ, ಬಾಧಿತ ಅಂದ್ರ ಮಿಥ್ಯಾ ಅನ್ಸಿದ್ದಾಗ್ಯದ,
ಬಾಧಿತ ಅಂದ್ರೆ ಬ್ರಹ್ಮಜ್ಞಾನದಿಂದ ಬಾಧಿಸಿಕೊಂಡು ಹೋಗ್ಯದ. ಅದು ಅನುವೃತ್ತಿ ಪುನಃ ತೋರುತ್ತದೆ. ಯಾಕಂತ ಕೇಳಿದ್ರೆ ವಿಕ್ಷೇಪ ಶಕ್ತಿ ಇರುತ್ತನ. ವಿಕ್ಷೇಪ ಶಕ್ತಿ ನಿವೃತ್ತಿ ಯಾವಾಗೈತಲ್ಲ ಅದು ಅಜ್ಞಾನದಿಂದ ಉಂಟಾದದ್ದು. ಆವರಣವು ಅಜ್ಞಾನಕೃತವೇ, ವಿಕ್ಷೇಪವು ಅಜ್ಞಾನಕೃತವೇ. ಮತ್ತು ಅಜ್ಞಾನದ ನಿವೃತ್ತಿ ಆಗೈತೆ ಅಂದ್ಮೇಲೆ ಆವರಣ ವಿಕ್ಷೇಪ ಎರಡೂ ನಿವೃತ್ತಿ ಆಗ್ಬೇಕಾಗಿತ್ತು. ಆವರಣ ಅಂತೂ ನಿವೃತ್ತಿ ಆಗ್ಯದ. ವಿಕ್ಷೇಪ ಶಕ್ತಿ ಪ್ರಾರಬ್ಧ ರೂಪ ಪ್ರತಿಬಂಧಕ ಮೂಲಕವಾಗಿ ಅದಿನ್ನೂ ಇರ್ತಾ ಇದೆ. ಇರೋದ್ರಿಂದ ಏನಾಗತ್ತೆ ಅಂತ ಕೇಳಿದ್ರೆ ಅದು ತೋರ್ತಾ ಇದೆ. ಒಂದು ವೇಳೆ ನೀನು ಅದನ್ನ ಹೇಳಿದರೆ ಅದು ಕೂಡ ನಿನಗೆ ತೋರಬಾರ್ದಾಗಿತ್ತು ಅಂದ್ರ ಯಾವುದು ಬಾಧಿತ ವೃತ್ತಿಯಿಂದಲೂ ಕೂಡ ನಿನಗೆ ತೋರ್ಬೇಕಾಗಿತ್ತು ಅಂದ್ರೆ ಒಂದ್ ಕೆಲಸ ಮಾಡು. ಏನು ಅಂದ್ರೆ ಸಮಾಧಿ ಅಭ್ಯಾಸ ಮಾಡು. ಏನ್ ಮಾಡು? ಸಮಾಧಿ ಅಭ್ಯಾಸ. ಷಟ್ ಸಮಾಧಿಗಳನ್ನ ಹೇಳಿದಾರೆ. ಆಂತರ ಶಬ್ದಾನುವಿದ್ದ, ಆಂತರ ದೃಶ್ಯಾನುವಿದ್ದ, ಆಂತರ ನಿರ್ವಿಕಲ್ಪಕ ಸಮಾಧಿ. ಬಾಹ್ಯ ಶಬ್ದಾನುವಿದ್ದ, ಬಾಹ್ಯ ದೃಶ್ಯಾನುವಿದ್ದ, ಬಾಹ್ಯ ನಿರ್ವಿಕಲ್ಪಕ ಸಮಾಧಿ ಅಂತ ಒಳಗ ಮೂರು ಹೊರಗ ಮೂರು ಸಮಾಧಿ ಅದಾವ. ಸಮಾಧಿ ಅಂದ್ರೆ ಸಮಾನ ಬುದ್ಧಿ. ಸಮಾಧಿ ಪದಕಾರ್ಥ ಅಂತ ಕೇಳಿದ್ರೆ ಸಮಾನ ಬುದ್ಧಿ. ಏನ್ ತೋರ್ತದ ಹೊರಗ ದೃಶ್ಯವಾಗಲಿ ಶಬ್ದಕ್ಕನುಸರವಾಗಲಿ ಅವೆಲ್ಲದರಲ್ಲಿ ಯಾರದಾರಪ್ಪ ಅಂದ್ರೆ ನಾನೇ ಇದ್ದೇನೆ ಅಂತ ತಿಳ್ಕೊಂಡು ಸಮಾಧಿ ಅಭ್ಯಾಸ ಅನುಭವ ಸಾರದಲ್ಲಿ ನೋಡ್ಕೋಬಹುದು. ಏನಿಲ್ಲ ಪಂಚೀಕರಣದಲ್ಲಿ ನೋಡಬಹುದು. ಪಂಚೀಕರಣದಲ್ಲಿ ಕೂಡ ಸಮಾಧಿ ವಿಷಯವನ್ನು ಪ್ರತಿಪಾದನೆ ಮಾಡಿದ್ದಾರೆ. ಈ ಸಮಾಧಿ ಅಭ್ಯಾಸವನ್ನು ಮಾಡಿದ ಅಂದ್ರೆ ಅದು ಕೂಡ ನಿನಗೆ ತೋರುವುದಿಲ್ಲ. ಅದಕ್ಕಾಗಿ ಸೋಪಾಧಿಕ ಅಭ್ಯಾಸ ಅಂತಾರೆ. ಈ ದೃಷ್ಟಾಂತ ಮೊದಲು ಹೇಳೋದು ಒಪ್ಪಗೊಂಡು ಗಪ್ಪ ಅದಾನ ಕೆಲಸ ಮುಗಿಯಿತು, ಏನು ತೊಂದರೆ ಇಲ್ಲ. ಜಗತ್ತು ಹೆಂಗ ಸರ್ಪ ಹೇಗೆ ಸುಳ್ಳು, ಜಗತ್ತು ಸುಳ್ಳು ಅಂದ್ರೆ ಇನ್ನು ತಕರಾರಿಲ್ಲ. ಆದ್ರೆ ಈ ರೀತಿಯಾಗಿ ಸಂಶಯ ಬಂದರೆ ಅದಕ್ಕೇನು ಮಾಡಿದ್ರು ಅಂದ್ರೆ ಸೋಪಾಧಿಕ ದೃಷ್ಟಾಂತವನ್ನು ಹೇಳಿದರು. ಅಧಿಷ್ಠಾನ ಜ್ಞಾನ ಸಮಕಾಲದಲ್ಲಿ ಅಭ್ಯಸ್ತ ವಸ್ತು ನಿವೃತ್ತಿಯಾದರೂ ಪುನಃ ಪ್ರತೀತಿ ಆಗ್ತಿತ್ತು ಅಂದ್ರೆ ಅದಕ್ಕೆ ಏನನ್ಬೇಕು? ಸೋಪಾಧಿಕ ಅಭ್ಯಾಸ ಅನ್ಬೇಕು, ಇಲ್ಲ ಸೋಪಾಧಿಕ ಭ್ರಮ ಅಂತ ಕರಿತಾ ಇದ್ದಾರೆ. ಇದರ ಬಗ್ಗೆ ಚಂದ್ರೋದಯದೊಳಗ ಪ್ರಪಂಚ ಮಿಥ್ಯತ್ವ ವರ್ಣನ ಪ್ರಸಂಗದೊಳಗ ಒಂದು ಶುಕ್ತಿ ರಜತ ದೃಷ್ಟಾಂತ ಕೊಟ್ಟು ಹೇಳಿದ್ರು. ಮತ್ತೆ ಇದ್ರೊಳಗೆ ತಿಳಿಲಿಕ್ಕೆ ಏನಾದ್ರು ದೃಷ್ಟಾಂತಗಳದಾವನು ಅಂತ ಕೇಳಿದ್ರೆ 7 ದೃಷ್ಟಾಂತಗಳನ್ನು ಹೇಳ್ಯಾರ. ಎಷ್ಟು ಹೇಳ್ಯಾರು? 7 ದೃಷ್ಟಾಂತ ಹೇಳ್ಯಾರ. ಶುಕ್ತಿ ರಜತ ದೃಷ್ಟಾಂತ ಬಿಟ್ಟು ಮತ್ತೆ 7 ದೃಷ್ಟಾಂತಗಳನ್ನು ಹೇಳ್ಯಾರ. ಅದ್ರಾಗ ಏನಪ್ಪಾ ಅಂತ ಕೇಳಿದ್ರೆ ಸೋಪಾಧಿಕ ಭ್ರಮ ದೃಷ್ಟಾಂತನೂ ಹೇಳ್ಯಾರ, ನಿರುಪಾಧಿಕ ಭ್ರಮ ದೃಷ್ಟಾಂತನೂ ಹೇಳ್ಯಾರ. ಏನ್ ಸೋಪಾಧಿಕ ಭ್ರಮ ದೃಷ್ಟಾಂತಕ್ಕೆ 3 ಅದಾವ. ಒಂದು ರಜತದಲ್ಲಿ ಇದು ಏನು ಮರುಭೂಮಿಯಲ್ಲಿ ತೋರಲ್ಪಟ್ಟಂತ ಮೃಗಜಲದಂತೆ, ಆಮೇಲೆ ಆಕಾಶದಲ್ಲಿ ತೋರಿದಂತ ನೀಲದ ದರ್ಪಣದಲ್ಲಿ ತೋರಿದ ನಗರದಂತೆ ನಗರದಂತೆ. ಇವು 3 ಸೋಪಾಧಿಕ ದೃಷ್ಟಾಂತ. ಇನ್ನು ಉಳಿದದ್ವೆಲ್ಲ ಏನದವ ಶುಕ್ತಿ ರಜತ ಹಿಡ್ಕೊಂಡು ರಜ್ಜು ಸರ್ಪವಾಗಲಿ ಮೋಟ ಮರ ಕಳ್ಳಾಗಲಿ ಇವ್ ಇನ್ನೊಂದೆರಡು ದೃಷ್ಟಾಂತ ಕೊಟ್ಟಿದ್ದಾರೆ. ಅವೆಲ್ಲವೂ ಏನದಪ್ಪ ಅಂತ ಕೇಳಿದ್ರೆ ನಿರುಪಾಧಿಕ ಭ್ರಮ ಅಂತಾರ ಅಥವಾ ನಿರುಪಾಧಿಕ ಅಧ್ಯಾಸ ದೃಷ್ಟಾಂತ ಅಂತಾರ. ಅದಕ್ಕಾಗಿ ತೋರ್ತಾ ಇದೆ. ಏನ್ ಪ್ರಾರಬ್ಧ ಕರ್ಮ ಪ್ರತಿಬಂಧಕ ಮಾಡಿದ್ರೆ ವಿಕ್ಷೇಪ ಶಕ್ತಿ ನಷ್ಟ ಆಗೋದಿಲ್ಲ. ಪ್ರಾರಬ್ಧ ಕರ್ಮ ತೀರ್ತು ತನ್ನಿಂದ ತಾನೇ ನಿವೃತ್ತಿ ಆಗ್ತಾ ಇದೆ. ಅಜ್ಞಾನಕ್ಕೆ ಅನಾದಿ ಭಾವರೂಪತಾಮೆ ಶಂಕ. ಅಜ್ಞಾನ ಹೆಂಗದ ಅಂತ ಕೇಳಿದ್ರೆ ಅನಾದಿ ಭಾವರೂಪದ ಅದ ಅಂತ ವೇದಾಂತ ಮತ ಅನುಸಾರ ಅನಾದಿ ಅದ. ಮತ್ತೆ ಹೇಗದ ಅಂತ ಕೇಳಿದ್ರೆ ಭಾವರೂಪದ. ಕಾರಣ ಏನು ಅಂದ್ರೆ ಅದಕ್ಕೆ ಯಾವುದೇ ಕಾರಣ ಕೊಡಕ್ ಬರೋದಿಲ್ಲ, ಅದಕ್ಕೆ ಅನಾದಿ. ಮತ್ತ ಭಾವರೂಪ ಯಾಕಂದ್ರೆ ಅಭಾವದಿಂದ ಎಂದೂ ಕಾರ್ಯ ತಯಾರಾಗೋದಿಲ್ಲ. ಕಾರ್ಯ ಕಂಡು ಕಾರಣದ ಅನುಮಾನವನ್ನ ಮಾಡಲೇಬೇಕು. ಕಾರ್ಯ ಕಂಡು ಕಾರಣದ ಅನುಮಾನ ಮಾಡಲೇಬೇಕು. ಕಾರ್ಯ ಏನದ ಜಗತ್ತು. ಜಗತ್ತು ಭಾವರೂಪವೋ ಏನು ಅಭಾವರೂಪವೋ? ಭಾವರೂಪ. ಭಾವರೂಪವಾದ ಜಗತ್ತಿಗೆ ಕಾರಣವಾದಂಥದ್ದು ಭಾವರೂಪ ಇರಬೇಕು, ಏನು ಅಭಾವ ಇರಬೇಕು? ಭಾವರೂಪವೇ ಇರಬೇಕು. ಅಭಾವದಿಂದ ಭಾವ ತಯಾರಾಗುವುದಿಲ್ಲ ಅನ್ನೋ ದೃಷ್ಟಿಯಿಂದ ಅದಕ್ಕೆ ವೇದಾಂತ ಮತದಲ್ಲಿ ನೀವು ಹೀಗೆ ಹೇಳ್ತೀರಿ. ಅದಕ್ಕೆ ಅನಾದಿ ಭಾವರೂಪತ ಸಂಭವಿಸುವುದಿಲ್ಲ ಅನ್ನುವಂತ ಅಂದ್ರೆ ಇಲ್ಲ ಅಂದ್ಮೇಲೆ ಅನಾದಿಯಲ್ಲೇ ಭಾವರೂಪ ಇಲ್ಲೇನು ಅಂತ ಅಭಿಪ್ರಾಯ ತಾಳಿದಾಗ ಅದಕ್ಕೆ ಮುಂದೆ ಉತ್ತರ ಕೊಡ್ತಾ ಇದ್ದಾರೆ. ಈಗ ನಮಗ್ ಬೇಕಾದದ್ದೇನು ಅಂತ ಕೇಳಿದ್ರೆ ಸತ್ತಲ್ಲ, ಅಸತ್ತಲ್ಲ, ಸದಸತ್ತಲ್ಲ, ಭಿನ್ನಲ್ಲ, ಅಭಿನ್ನಲ್ಲ, ಭಿನ್ನ ಅಲ್ಲ, ಭಾವ ಸಾವಯವ ಅಲ್ಲ, ನಿರವಯವ ಅಲ್ಲ, ಸಾವಯವ ಕೂಡ ಅಲ್ಲ ಅಂತ.
ಇದ್ರಾಗ ನಮಗೆ ವಿಶೇಷವಾಗಿ ಬೇಕಾದದ್ದು ಯಾವ್ದೀಗ ಸಾವಯವ ಅಲ್ಲ, ನಿರವಯವೂ ಅಲ್ಲ, ಸಾವಯವ ನಿರವ ಎರಡೂ ಅಲ್ಲ ಅಂತ ಹೇಳಿದ್ರ ಬಗ್ಗೆ ಕೊನೆಗೆ ಬಂದ್ಬಿಟ್ಟು ಸರಿ ಇಲ್ಲಿ ಆರಂಭಕ್ಕನೇ ಬಿಡ್ಸಾಕ್ ಪ್ರಾರಂಭ ಮಾಡಿದ್ದಾರೆ. ನಾ ಈಗ ಹಿಂದಿಯಲ್ಲಿ ಓದಿದ್ರು ಕೂಡ ಕನ್ನಡದಲ್ಲಿ ಅದರ ಅರ್ಥ ಅದ್ರ ತಿಳಿತಾ ಇದೆ. ಅಜ್ಞಾನಕ್ಕೂ ಅನಾದಿ ಭಾವ ರೂಪತ ಕಥನ ಸಂಭವನೇ. ಏನ್ ಅಜ್ಞಾನಕ್ಕ ನೀವು ಅನಾದಿ ಭಾವ ರೂಪತ ಅಂತ ಹೇಳೋದು ಸಂಭವಿಸೋದು ಇಲ್ಲ. ಕಾಯತೆ ಯಾವ ಕಾರಣದಿಂದ ಅಂತ ಕೇಳಿದ್ದಾರೆ. ಯಹ ಅದ್ವೈತ ಗ್ರಂಥಕ ಲೇಖ. ಇದು ಯಾರು ನಾ ಹೇಳಿದ್ದಲ್ಲ, ಇನ್ನೊಬ್ರು ಹೇಳಿದ್ದಲ್ಲ. ಯಥಾರ್ಥವಾದ ಉಪದೇಶವನ್ನು ಮಾಡುವ ಏಕಮೇವಾದ್ವೈತ ಬ್ರಹ್ಮ ಅಂತ ಉಪದೇಶ ಮಾಡುವ ಮತ ಯಾವುದು? ಅದ್ವೈತ ಮತ. ಆ ಅದ್ವೈತ ಮಂತ್ರದಲ್ಲಿ ಏನದಂದ್ರೆ ಇದು ಲೇಖದ. ಏನ್ ಲೇಖದ? ಅನಾದಿ ಭಾವರೂಪದ ಅಲ್ಲ ಅನ್ನೋದ್ರಲ್ಲ, ಅನಾದಿ ಭಾವರೂಪ ಅಲ್ಲ ಅಂತ ನೀವು ಸಿದ್ಧ ಮಾಡವ. ಯಾಕಂದ್ರೆ ನಿಮ್ಮ ಲೇಖನ ಅದ, ನಿಮ್ಮ ಅರ್ಥ ಅದ, ನಾ ಏನ್ ಸ್ವಂತ ಹೇಳಕತ್ತಿಲ್ಲ ಅಂತಾರ ಅವ್ರು. ಏನದಪ್ಪ ನಿಮ್ದು? चेतन से भिन्न व अभिन्न अज्ञान है, यह दोनों पक्ष संभव नहीं. ಇದು ಭಿನ್ನ 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 ಅಭಿನ್ನ ಭಿನ್ನ ಭಿನ್ನ ಹೇಳಲ್ಲ, ಇದು ಸಂಭವಿಸುವುದಿಲ್ಲ. ಏನ್ ಚೇತನ ಸೇ ಭಿನ್ನ ಅಂದ್ರೆ ಚೇತನಕ್ಕಿಂತಲೂ ಭಿನ್ನ. ವಾ ಅಭಿನ್ನ ಅಜ್ಞಾನ ಹೈ, ಚೇತನಕ್ಕಿಂತಲೂ ಭಿನ್ನ ಅಥವಾ ಅಭಿನ್ನ. ಅಭಿನ್ನ ಅಂದ್ರೆ ಏಕ, ಭಿನ್ನ ಅಂದ್ರೆ ಭೇದ. ಹೀಗೆ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಚೇತನಕ್ಕಿಂತಲೂ ಭಿನ್ನವೂ ಇಲ್ಲ ಅಥವಾ ಅಭಿನ್ನವೂ ಇಲ್ಲ. ಯಾವುದು? ಅಜ್ಞಾನ. ಯಹ ದೋನು ಪಕ್ಷ ಸಂಭವ ನಹಿ. ಭಿನ್ನ ಅಂತ ಹೇಳೋದು ಸಂಭವಿಸುವುದಿಲ್ಲ, ಅಭಿನ್ನ ಹೇಳಕ್ಕೂ ಬರೋದಿಲ್ಲ. ಈಗಾಗಲೇ ಉತ್ತರ ಹೇಳಿದಾರ, ಇದ್ರಾಗ ಅದೇ ಅದ. ಯಾಕೆ ಭಿನ್ನ ಅಂತ ಹೇಳಕ್ ಸಂಭವಿಸುವುದಿಲ್ಲ? ಅಲ್ಲಿ ಹತ್ಗಳು ಬರ್ದಾರ. ನೇಹ ನಾನಾಸ್ತಿ ಕಿಂಚನ, ಈ ಶ್ರುತಿಗೆ ವಿರೋಧ ಬರುತ್ತದೆ ಅಂತ. ಯಾಕಂದ್ರೆ ಶ್ರುತಿ ಏನ್ ಹೇಳ್ತಾ ಇದೆ? ಪರಬ್ರಹ್ಮ ಸ್ವರೂಪದಲ್ಲಿ ನಾನತ್ವ ಅನ್ನೋದು ಸ್ವಲ್ಪ ಕೂಡ ಇಲ್ಲ ಅಂತ ಶ್ರುತಿ ಹೇಳ್ತದ. ಮತ್ತ ನೀ ಎಂದಂತೆ ಅಂದ್ರ ಭಿನ್ನ ಒಪ್ಪಿದ್ವಿ ಅಂದ್ರ ಶ್ರುತಿಗೆ ವಿರೋಧ ಬರ್ತದೋ ಏನು? ವಿರೋಧ ಬರುದಿಲ್ಲೋ? ವಿರೋಧ ಬರ್ತಾ ಇದೆ. ನಾನತ್ವ ನೇಹ ನಾನಾಸ್ತಿ ಕಿಂಚನ ಇತ್ಯಾದಕ ಶ್ರುತಿ ವಚನತೆ ಚೇತನ ಸೇ ಭಿನ್ನ ಕಾ ನಿಷೇಧ. ಇತ್ಯಾದಿ ಶ್ರುತಿಗಳು ಚೇತನಕ್ಕಿಂತಲೂ ಭಿನ್ನವಾಗಿ ಇನ್ನೊಂದು ಏನೂ ಇಲ್ಲ ಅಂತ ನಿಷೇಧ ಮಾಡ್ಯಾವ. ಏನು ಒಪ್ಪ್ಯಾವ? ಏನೂ ಇಲ್ಲ ಅಂತ ನಿಷೇಧನ ಮಾಡಿದವ. ಹೌದು. ಜಡ ಚೇತನಕ ಅಭೇದ ಸಂಭವನೆ. ಇನ್ನ ಇಲ್ಲ ಅಭಿನ್ನ ಹೇಳ್ತೇನೆ ಅಂದ್ರೆ ಭಿನ್ನ ಅಂತ ಹೇಳಕ್ ಹೋದ್ರೆ ಶ್ರುತಿ ವಿರೋಧ ಬರ್ತದಂತ ಹೆದರಿ ಇಲ್ರಿ ಅಭಿನ್ನ ಅದ ಅಂದೆ ಅಂದ್ರೆ, ಚೇತನದೊಡನೆ ಕೂಡ್ಕೊಂಡದ ಅಂದೆ ಅಂದ್ರೆ ಏನಾಗ್ತಾ ಇದೆ ಅಂತ ಕೇಳಿದ್ರೆ ಏನ್ ಅಭೇದ ಸಂಭವನೆ. ಅವ್ರ ಭಿನ್ನತ್ವ ಜಡ ಚೇತನಕ ಅಭೇದ ಸಂಭವನೆ. ಯಾವಾಗಲೂ ಜಡಕ್ಕೂ ಚೇತನಕ್ಕೂ ಏಕತಾ ಆಗ್ತದನು? ಎರಡು ಚೇತನ ಇದ್ರೆ ಏಕ ಆಗ್ಬಹುದು, ಎರಡು ಜಡ ಇದ್ರೆ ಏಕಂತ ಹೇಳ್ಬಹುದು. ಆದ್ರೆ ಎರಡು ಏನದಾವು? ಒಂದು ಜಡ ಅದ, ಒಂದು ಚೇತನ ಅದ. ಎರಡಕ್ಕೂ ಏಕತಾ ಮಾಡ್ಲಿಕ್ಕೆ ಬರುವುದಿಲ್ಲ. ಅಂದ್ರೆ ಅಭಿನ್ನನ್ನು ಹೇಳಕ್ ನಿಮಗ್ ಬರುವುದಿಲ್ಲ. ಭಿನ್ನ ಹೇಳಿದ್ರ ವಿರೋಧ ಬರ್ತದ ಶ್ರುತಿಗೆ, ಅಭಿನ್ನ ಹೇಳಿದ್ರ ಎರಡು ಪರಸ್ಪರ ವಿರುದ್ಧ ಧರ್ಮಗಳದಾವ. ಏನ್? ಒಂದು ಪ್ರಕಾಶ ರೂಪದ, ಒಂದು ಅಪ್ರಕಾಶ ರೂಪದ. ಚೇತನ ಅಂದ್ರೆ ಯಾವ್ದಕ್ಕೆ ಅನ್ಬೇಕು? ಜಡ ಅಂದ್ರೆ ಅನ್ಬೇಕು, ಎಲ್ಲರಿಗೂ ಗೊತ್ತದ. ಏನ್? ಚೇತನದ ಲಕ್ಷಣ ಮೂರಂತೂ ಈಗಾಗಲೇ ಎಷ್ಟೋ ಸಲ ನೋಡ್ಕೊಂಡ್ ಬಂದಿದ್ದೇವೆ. ಜ್ಞಾನದ ಸ್ವರೂಪವಾಗಿರ್ಬೇಕು, ಆಮೇಲೆ ಘಟಾದಿ ರೂಪ ಪ್ರಪಂಚಕ್ಕೆ ಬೆಳಗ್ತಾ ಇರಬೇಕು, ಮನ ಇಂದ್ರಿಯಾದಿಗಳಿಂದ ಯಾವುದು ತಿಳಿಸಿಕೊಳ್ಳಲಿಕ್ಕೆ ಶಕ್ಯವಿಲ್ಲವೋ ಅದಕ್ಕೆ ಏನಂತ ಕರೀತಾ ಇದಾರ? ಚೇತನ. ಇನ್ನು ಜಡ ಅಂದ್ರೆ ಅದಕ್ಕೆ ಅನ್ಬೇಕು ಅನ್ನೋದನ್ನು ಹೇಳಿದಾರ. ತನ್ನ ಅನ್ಯರ ಜ್ಞಾನ ಇಲ್ಲದಕ್ಕೆ ಏನನ್ನಬೇಕು? ಯಾವುದೋ ತನ್ನನ್ನು ತಾನು ತಿಳಿಯುವುದಿಲ್ಲವೋ, ಅನ್ಯವನ್ನು ತಿಳಿಯುವುದಿಲ್ಲವೋ ಇಂಥ ಯಾವ ಅಜ್ಞಾನ ಭೂತ ಭೌತಿಕ ಪದಾರ್ಥಗಳು ಜಡಕೈಯೇ ಅಂತ ಹೇಳಿದ. ಏನ್? ಅಜ್ಞಾನ, ಅಜ್ಞಾನದ ಕಾರ್ಯವಾದ ಭೂತ, ಭೂತದ ಕಾರ್ಯವಾದ ಭೌತಿಕ ಶರೀರ, ಇವೆಲ್ಲವೂ ಜಡ ಅಂತ ಹೇಳ್ಕೊಂಬಂದ. ಅಂದ್ಮೇಲೆ ಇವು ತನ್ನ ತಿಳುವಳಿಕೆಯೂ ಇಲ್ಲ, ಅನ್ಯರ ತಿಳುವಳಿಕೆಯೂ ಇಲ್ಲ. ಅದು ಪ್ರಕಾಶ ಹಂಗ ಚೇತನ ತನ್ನ ಪ್ರಕಾಶದಿಂದ ತಾನು ಅರಿಸಿಕೊಳ್ತಾ ಇದೆ, ಅನ್ಯವನ್ನು ಅರಿಲಿಕ್ಕೆ ಸಾಧನ ಆಗ್ತಾ ಇದೆ. ನಾವೆಲ್ಲವನ್ನು ಅರಿಬೇಕಾದ್ರೆ ಸೂರ್ಯನನ್ನು ಅರಿಬೇಕಾದ್ರೆ ಅದರಿಂದ ಅರಿತೇವ್ರಿ. ಸೂರ್ಯನ ಪ್ರಕಾಶದಿಂದ ಸೂರ್ಯನನ್ನು ತಿಳಿತೇವೆ, ಆ ಸೂರ್ಯನ ಪ್ರಕಾಶದಿಂದ ಅನ್ಯವನ್ನು ನಾವು ಅರಿತೇವೆ. ಹಾಗೆ ಚೇತನ ಹೆಂಗ ಗುರುತಿಸ್ತೇವೆ ಅಂತ ಕೇಳಿ ಅವನ ಪ್ರಕಾಶದಿಂದ ಅವನನ್ನು ತಿಳಿತೇವೆ, ಮತ್ತು ಇನ್ನುಳಿದಕ್ಕೂ ಏನ್ ಮಾಡ್ತಾ ಇದೆ? ಪ್ರಕಾಶ ಮಾಡ್ತಾ ಇದೆ.
ಇದು ತನಗೂ ತಿಳುವಳಿಕೆ ಇಲ್ಲ, ಅನ್ಯರದು ತಿಳುವಳಿಕೆ ಇಲ್ಲ. ಪರಸ್ಪರ ವಿರುದ್ಧ ಧರ್ಮದವ ಏನು ಸಮಾನ ಧರ್ಮದವ? ವಿರುದ್ಧ ಧರ್ಮ. ಪರಸ್ಪರ ವಿರುದ್ಧ ಧರ್ಮವುಳ್ಳ ಎರಡು ಪದಾರ್ಥಗಳು ಎಂದಾದ್ರೂ ಒಂದಾಗಕ್ ಸಾಧ್ಯತೆ ಇತ್ತನು? ಎಂದೂ ಒಂದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ಮೇಲೆ ಭಿನ್ನನೂ ಅಲ್ಲ, ಅಭಿನ್ನನೂ ಅಲ್ಲ. ಇಲ್ರಿ, ಭಿನ್ನತ್ವ ಅಭಿನ್ನತ್ವ ಎರಡು ಹೇಳ್ತೇವೆ ಅಂತಂದ್ರೆ, ಭಿನ್ನತ್ವ ಅಭಿನ್ನತ್ವ ಎರಡು ಕೂಡಿಕೊಂಡದ ಅಂದ್ವಿ ಅಂದ್ರೆ ಬರೇ ಭಿನ್ನನೂ ಅಲ್ಲ, ಬರೇ ಅಭಿನ್ನನೂ ಅಲ್ಲ, ಭಿನ್ನ ಭಿನ್ನ ಅದ ಅಂದಿ ಅಂದ್ರೆ ಅವೆರಡೂ ಧರ್ಮ ಪರಸ್ಪರ ವಿರೋಧ ಅದ ಅಂದ್ಮೇಲೆ ಎರಡು ಒಂದ ಸಮಯದಲ್ಲಿ ಇರಾಕ್ ಬರ್ತದನು? ಒಂದಿದ್ರ ಒಂದಿರೋದು. ಭಿನ್ನ ಅಂತ ಸಿದ್ಧ ಮಾಡಿದೆ, ಅಭಿನ್ನತ ಇರಾಕ್ ಬರೋದಲ್ಲ. ಅಭಿನ್ನತ ಹೇಳಿದೆ ಅಂದ್ರೆ ಭಿನ್ನತ್ವ ಸಂಭವಿಸೋದಿಲ್ಲ. ಅಂದ್ಮೇಲೆ ಎರಡು ಪರಸ್ಪರ ವಿರುದ್ಧ ಎರಡೂ ಕೂಡ ಸಂಭವಿಸೋದು ಇಲ್ಲ. ಏನ್ चेतन से भिन्न भिन्न अज्ञान है यह कथन भी संभव नहीं. ಪರಸ್ಪರ ವಿರೋಧ ಧರ್ಮವಾಗಿರುವುದರಿಂದ ಚೇತನದಲ್ಲಿ ಭಿನ್ನ ಅಭಿನ್ನ ರೂಪ ಅಜ್ಞಾನ ಇರುತ್ತದೆ ಎಂಬ ಹೇಳುವಿಕೆಯು ಕೂಡ ಸಂಭವಿಸುವುದು ಇಲ್ಲ. ತೈಸೆ ತೈಸೆ ಅಂದ್ರೆ ಅದರಂತೆ ಅದ್ವೈತ ಪ್ರತಿಪಾದಕ ಶ್ರುತಿ ವಿರೋಧ ಮೇ ಅಜ್ಞಾನಕ್ಕೂ ಸತ್ ಸ್ವರೂಪತಾ ಸಂಭವ ನಹಿ. ಇನ್ನು ಸದ್ರೂಪದ ಅಂತಂದ್ರೆ ಅಂದ್ರ ಯಾವ್ದಕ್ಕ? ಅಜ್ಞಾನಕ್ಕ ಸದ್ರೂಪ ಅಂದ್ರಿ ಅಂತ ಕೇಳಿದ್ರೆ ಏನಾಗ್ತಾ ಇದೆಪ್ಪ ಅಂತ ಕೇಳಿದ್ರೆ ಚೇತನಕ್ಕಿಂತ ಭಿನ್ನವಾಗಿ ಅದಕ್ಕೆ ಸತ್ವ ಸ್ವರೂಪದ ಸಿದ್ಧವಾಗುವುದಿಲ್ಲ. ಕಾರಣ ಏನು ಅಂತ ಕೇಳಿದ್ದಾದ್ರೆ, ಆಮೇಲೆ ಪ್ರಪಂಚ ಕಾರಣತಾಕೆ ಎಂತ ಪ್ರಪಂಚ ಅಂತ ಕೇಳಿದ್ರೆ ಅಸತ್ ರೂಪವಾದಂತ ಪ್ರಪಂಚ ಕಾರ್ಯದ. ಒಂದು ವೇಳೆ ಅದಕ್ಕ ಅಸತ್ ಅಂದ್ರೆ ಈ ಪ್ರಪಂಚಕ್ಕ ಅಥವಾ ಅಜ್ಞಾನಕ್ಕ ಸತ್ ಅಂದ್ರೆ ಮತ್ತ ಸತ್ ಅಲ್ಲ ಅಸತ್ ಅಂದ್ರೆ ಸತ್ತದಕ್ಕಿಂತ ವಿಲಕ್ಷಣ ಅಸತ್ತ, ಅಸತ್ತದಕ್ಕಿಂತ ವಿಲಕ್ಷಣ ಏನಾದ್ರು ಸತ್ ಅದ. ಏನ್ ಅಸಂಭವತೆ ತುಚ್ಛತಾ ಸ್ವರೂಪ ಅಸತ್ ಸ್ವರೂಪತ ಸಂಭವ ನಹಿ. ಈಗ ಅಸತ್ ರೂಪವಾದಂತದ್ದು ಅಂತ ಹೇಳಿದ್ರೆ, ಸತ್ ರೂಪ ಹೇಳಿದ್ರೆ ಬ್ರಹ್ಮನ್ಕಿಂತ ಭಿನ್ನವಾಗಿ ಸತ್ ಇನ್ನೊಂದಿಲ್ಲ, ಸತ್ ಅಂತ ಹೇಳಕ್ ಬರುದಿಲ್ಲ. ಇನ್ನು ಅಸತ್ ಅಂದ್ರೆ ಹೆಂಗಿರ್ತದೆ ಅಂತ ಕೇಳಿದ್ರೆ ಅಸತ್ ಸ್ವರೂಪ ಯಾವಾಗಲೂ ತುಚ್ಛತಾ ಸ್ವರೂಪ ಇರ್ತದೋ ಏನ ತುಚ್ಛ ಇರುದಿಲ್ಲ ಅಂದ್ರೆ ಇಲ್ಲವೇ ಇಲ್ಲೋ ಏನ ಅದನು ಅಂತ ಕೇಳಿ ಇಲ್ಲವೇ ಇಲ್ಲ ಅನ್ಸಿದ್ದಾಗ ಮತ್ತೆ ಇಲ್ಲವೇ ಅಂತ ಹೇಳಾಕನು ಬರುದಿಲ್ಲ, ಸತ್ ಅಂತಾನು ಹೇಳಾಕ ಬರುದಿಲ್ಲ. ಅಸತ್ ಅಂದ್ರೆ ಅಪ್ರತೀತಿ ಅಂತ ಹೇಳಾಕನು ಬರುದಿಲ್ಲ. ಸದಾ ಪ್ರತೀತಿ ಅಂತ ಹೇಳಿದ್ರು ಒಂದು ಆಪತ್ತಿ ಅದ, ಸದಾ ಅಪ್ರತೀತಿ ಅಂದ್ರೂ ಕೂಡ ಒಂದು ಆಪತ್ತಿ ಅದ. ಸದಾ ಪ್ರತೀತಿ ಅಂದ್ರೆ ಬ್ರಹ್ಮನು ಸದಾ ಪ್ರತೀತಿ ಅಲ್ಲೋ ಅಂದ್ರೆ ತ್ರಿಕಾಲಾಬಾಧ್ಯ, ಮತ್ ಜಗತ್ತು ತ್ರಿಕಾಲಾಬಾಧ್ಯವತ್ತು. ದ್ವೈತಾಪತ್ತಿ ಬರ್ತಾ ಇದೆ. ಏಕಮೇವ ದ್ವಿತೀಯ ಎಂಬ ಶ್ರುತಿಗೆ ಏನಕತಿ ಇದಾದ್ರೂ ಕೂಡ ವಿರೋಧ ಬರ್ತದೆ, ಅದಕ್ಕೆ ಸತ್ ಅಲ್ಲ. ಇನ್ ಹಂಗ್ರ ಅಸತ್ ಅನ್ರಿ ಅಂತಂದ್ರ ಅಸತ್ ಸ್ವರೂಪ ಹೆಂಗ ತುಚ್ಛತ ಅದ. ಮೂರು ಕಾಲದಲ್ಲಿ ಏನದ ಅದು ಅಪ್ರತೀತಿ ಅದ. ಆದ್ರೆ ಜಗತ್ತು ಮಧ್ಯ ಕಾಲದಲ್ಲಿ ಏನಕತಿ ಪ್ರತೀತಿ ಆಗ್ತಾ ಇದೆ. ಆದಿಯಲ್ಲಿಯೂ ಇಲ್ಲ, ನಂತರದಲ್ಲಿಯೂ ಇಲ್ಲ. ಯಾವಾಗ ತೋರ್ತದ? ಮಧ್ಯ ಕಾಲದಲ್ಲಿ ತೋರ್ತಾ ಇದೆ. ಅಂದ್ರೆ ಏನ್ ಅನ್ನಕ್ ಬರುದಿಲ್ಲ, ತುಚ್ಛ ಅನ್ನಕೋ ಬರುದಿಲ್ಲ ಅಥವಾ ಅಸತ್ ಅನ್ನಕನು ಬರುವುದಿಲ್ಲ. ಎದಕ್ಕೆ? ಅಜ್ಞಾನಕ್ಕೆ. ಅದಕ್ಕೆ ಬಾಧಾ ಯೋಗ್ಯ ಸ್ವರೂಪವಾನ್ ಅನಿರ್ವಚನೀಯ ಅಂತ ಲಕ್ಷಣ ಮಾಡಿದ್ರು. ಸತ್ತಕ್ಕ ವಿಲಕ್ಷಣ ಅಂದ್ರೆ ಅರ್ಥ ಏನು ಮಾಡ್ಬೇಕಂದ್ರೆ ಅಸತ್ ಅಂತ ಮಾಡಬಾರ್ದು, ಬಾಧಾ ಯೋಗ್ಯ. ಮಧ್ಯ ಕಾಲದಲ್ಲಿ ತೋರ್ಯದ ಯಾವುದು? ಈ ಪ್ರಪಂಚ ಪಾರಮಾರ್ಥಕವಾದ ಸದ್ರೂಪದ ಆಶ್ರಯದೊಳಗನ ಮಧ್ಯ ಕಾಲದಲ್ಲಿ ತೋರದ ಪ್ರಪಂಚ ತೋರದ. ಈ ಪ್ರಪಂಚ ಬ್ರಹ್ಮಜ್ಞಾನದಿಂದ ಬಾಧ ಆಗ್ತದ, ಬಾಧ ಆಗುದಿಲ್ಲ? ಬ್ರಹ್ಮಜ್ಞಾನದಿಂದ ಬಾಧ ಆಗ್ತದ. ಅದಕ್ಕ ಸದ್ರೂಪದಕ್ಕಿಂತಲೂ ವಿಲಕ್ಷಣ, ಸದ್ರೂಪದಕ್ಕಿಂತಲೂ ವಿಲಕ್ಷಣ. ಇನ್ನು ಅಸತ್ವಕ್ಕಿಂತ ವಿಲಕ್ಷಣ ಅಂದ್ರೆ ಸತ್ ಅಲ್ಲ, ಅಸತ್ವಕ್ಕಿಂತ ವಿಲಕ್ಷಣ ಅಂತಂದ್ರೆ ಸ್ವರೂಪವಾನ್. ಸ್ವರೂಪವಾನ್ ಅಂದ್ರೆ ತೋರ್ತಾ ಇದೆ. ಮಧ್ಯ ಕಾಲದಲ್ಲಿ ಭ್ರಾಂತಿ ಕಾಲದಲ್ಲಿ ತೋರುವುದರಿಂದ ಅಸತ್ ಅನ್ಲಿಕ್ಕಿನೂ ಬರುವುದಿಲ್ಲ. ಪರಸ್ಪರ ವಿರೋಧಿ ಧರ್ಮ ಏಕಮೇ ಸಂಭವನೆ. ಸತ್ತನು ಅದ ಅಸತ್ತನು ಅದ ಅನ್ನೋದು ಸಂಭವಿಸುವುದಿಲ್ಲ. ಅದನು ಅಂತ ಹೇಳುದು ಮತ್ ಇಲ್ಲನು ಅಂತ ಹೇಳುದು. ಅದ ಅಂದ್ರೆ ಇಲ್ಲ ಅನ್ನಕ್ ಬರುದಿಲ್ಲ, ಇಲ್ಲ ಅಂದ್ರೆ ಏನ್ ಅನ್ನಕ್ ಬರುದಿಲ್ಲ, ಅದ ಅನ್ನಕ್ ಬರುದಿಲ್ಲ. ಮತ್ತೆ ಎರಡು ಕೂಡಿರಕ್ ಸಾಧ್ಯದನು? ಇದು ಕೂಡ ಸಾಧ್ಯವಿಲ್ಲ. ಯಾತೆ ಸತ್ ಅಸತ್ ಉಭಯ ರೂಪ ಕಹನ ಸಂಭವನೆ. ಸತ್ ಅಸತ್ ಅಂತ ಎರಡು ಹೇಳಕನು ಬರುವುದಿಲ್ಲ. ತೈಸೆ ಈಗೇನದಪ್ಪ ಅಂತ ಕೇಳಿದ್ದಾರೆ, ನಮ್ಮ ಮುಖ್ಯವಾಗಿ ವಿಶೇಷ ಬೆಳಗಿನ ಜಾವಕ್ಕೆ ಅನುಸರಿಸಿ ವಿಷಯ ಬೇಕಾದದ್ದು ಈಗ ಸಾವಯವ, ನಿರವಯವ,
ಸಾವಯವ ನಿರವಯವ ಅಂತೂ ಕೂಡ ಹೇಳಲಿಕ್ಕೆ ಬರುವುದಿಲ್ಲ. ಅಜ್ಞಾನಕ್ಕ ಸಾವಯವ ಅನ್ನಕ್ಕೂ ಬರುದಿಲ್ಲ. ಬ್ಯಾಗ ಇಲ್ರಿ ನಿರವಯವ ಅಂತಂದ್ರೆ ನಿರವಯವನ ಅನ್ನಕ್ಕೂ ಬರುದಿಲ್ಲ. ಎರಡೂ ಕೂಡ ಇಲ್ಲ ಅನ್ನಕ್ಕೂ ಬರುದಿಲ್ಲ. ಏನ್ ತೈಸೆ ಅಜ್ಞಾನಕ್ಕೂ ಹೂ ಅನ್ನಕ್ ಹೋಗ್ಬೇಡ್ರಿ ಬಾಳ. ಅಜ್ಞಾನಕ್ಕೂ ಸಾವಯವ ಮಾನ್ಯತೋ. ಅಜ್ಞಾನಕ್ಕೆ ಏನ್ ಅಂಗೀಕಾರ ಮಾಡಿದ್ರಿ? ಸಾವಯವ ಅಂದ್ರೆ ಅವಯವ ಸಹಿತವಾದದ್ದು. ಅವಯವ ಸಹಿತವಾದದ್ದು ಅಂದರೆ ಏನ್ ಹಾನಿ ಬರ್ತದನ್ನು ಹೇಳ್ತಾರೆ. ಅವಯವ ಅಂದ್ರೆ ಯಾವ್ದಕ್ ಅನ್ಬೇಕು, ಯಾವ್ದಕ್ ಒಕ್ಕಾರ ಮತವಾದಿಗಳು ಅನ್ನೋದನ್ನ ಮೊದಲು ಹೇಳ್ತಾ ಇದ್ದಾರೆ. ಏನ್ ನ್ಯಾಯ ಮತ ಮೆತೋ ದ್ರವ್ಯ ಆರಂಭಕ ಉಪಾದಾನಕ್ಕೂ ಅವಯವ ಕಹಿ. ದ್ರವ್ಯಾರಂಭವನ್ನ ಅಂದ್ರೆ ದ್ರವ್ಯದ ಉತ್ಪತ್ತಿ ಮಾಡ್ಲಿಕ್ಕೆ ಕಾರಣೀಭೂತವಾದದ್ದಕ್ಕೆ ಏನಂದಾರ ಅವರು? ಅವಯವ ಅಂದ. ಯಾರು? ನೈಯಾಯಿಕರು. ಆಮೇಲೆ ಸಾಂಖ್ಯಾದಿ ಮತಮೆ ದ್ರವ್ಯ ರೂಪ ಪರಿಣಾಮ ವಾಲೆ ಉಪಾದಾನಕ್ಕೂ ಅವಯವ ಕಹೆ. ದ್ರವ್ಯ ರೂಪ ಪರಿಣಾಮವನ್ನು ಹೊಂದುವುದಕ್ಕ ಆ ಹೊಂದುವಂತ ಉಪಾದಾನಕ್ಕೆ ಏನಂದಾರ? ಅವಯವ ಅಂದ. ನೈಯಾಯಿಕರು ಏನಂದಾರ ಅಂತ ಕೇಳಿದ್ರೆ ಕಾರ್ಯವನ್ನ ಆರಂಭ ಮಾಡುವುದಕ್ಕೆ ಕಾರಣೀಭೂತವಾದದ್ದಕ್ಕೆ ಏನಬೇಕು? ಅವಯವ ಅನ್ನಬೇಕು. ಸಾಂಖ್ಯಾದಿ ಮತಗಳಲ್ಲಿ ಏನ್ ಹೇಳಿದ್ರ ದ್ರವ್ಯ ರೂಪ ಕಾರಣವನ್ನು ಅಂದ್ರೆ ದ್ರವ್ಯ ರೂಪ ಪರಿಣಾಮ ಹೊಂದುವ ಉಪಾದಾನ ಕಾರಣಕ್ಕೆ ಏನಂದಾರ? ಅವಯವ ಅಂದ. ಏನ್ ಸಾಂಖ್ಯರು ಜಗದುತ್ಪತ್ತಿ ಪರಮಾಣುವಿನಿಂದ ಹೇಳ್ತಾ ಇದ್ದಾರೆ. ಪರಮಾಣು ನಿತ್ಯ ದ್ರವ್ಯದ. ನಿತ್ಯ ದ್ರವ್ಯವಾದಂತ ಪರಮಾಣುವಿಂದ ಜಗತ್ ತರಂಗಕತೆ ಅಂದಾಗ ಆವಾಗ ಧ್ವನುಕ ತಯಾರಕತೆ ಅಂತಾರ. ಪರಮಾಣುಕ ಸಂಯೋಗವೇ. ಎರಡು ಪರಮಾಣುಗಳ ಸಂಯೋಗವಾದ ಮೇಲೆ ಧ್ವನುಕ ಉತ್ಪತ್ತಿ ಆಗ್ತದೆ. ಧ್ವನುಕದಿಂದ ಏನ್ ತಯಾರಕತೆ? ತ್ರಣುಕ ಉತ್ಪತ್ತಿ ಆಗ್ತದೆ. ತ್ರಣುಕದಿಂದ ಏನ್ ತಯಾರಕತೆ? ಚತುರಣುಕ ಆಗ್ತಾ ಇದೆ. ಚತುರಣುಕದಿಂದ ಕಪಾಲಿಕ, ಕಪಾಲಿಕನಿಂದ ಕಪಾಲ, ಕಪಾಲದಿಂದ ಏನ್ ತಯಾರಕತ್ರಿ? ಘಟ ತಯಾರಕತಿ ಅಂತ ಹಿಂಗ ಹೇಳ್ತಾನ. ಹಂಗಾರ ಮೂಲದೆಲ್ಲಕ್ಕೂ ಕಾರಣ ಯಾವ್ದಾಯ್ತು? ಪರಮಾಣು. ಆ ಪರಮಾಣು ಅದು ಅವಯವದ. ಆ ಅವಯವದಿಂದ ಉತ್ಪತ್ತಿ ಆದದ್ದು ಎಲ್ಲ ಇವು ಅವಯವ ಸಾವಯವ ಅದಾವ. ಇವೇನದಾವು? ಸಾವಯವ ಅದಾವ. ಸಾಂಖ್ಯಾದಿ ಮತಕ್ಕನುಸಾರವಾಗಿ ಏನ್ ಅವರು ಪ್ರಕೃತಿಯ ಪರಿಣಾಮವೇ ಜಗತ್ತು ಅಂತ ಹೇಳ್ತಾರೆ. ಎದರ ಪರಿಣಾಮ? ಜಗತ್ತಿನ ಪ್ರಕೃತಿಯ ಪರಿಣಾಮವೇ ಜಗತ್ತು ಅಂತ ಹೇಳ್ತಾ ಇದ್ದಾರೆ. ಹೇಗಪ್ಪ ಅಂತ ಕೇಳಿದ್ರೆ ಹಾಲು ಕೆಟ್ಟು ಮೊಸರಾದಂತೆ. ಏನ್ ಕೆಟ್ಟು? ಹಾಲು ಕೆಟ್ಟು ಮೊಸರಾದಂತೆ. ಅದಕ್ಕೆ ಅವ್ರು ಬರೀತಾರ ಏನ್ರಿ? ದ್ರವ್ಯ ರೂಪ ಪರಿಣಾಮವಾಲೆ ಉಪಾದಾನಕ್ಕೂ. ದ್ರವ್ಯ ರೂಪ ಪರಿಣಾಮವನ್ನ ಹೊಂದುವ ಉಪಾದಾನಕ್ಕ ಅವಯವ ಅಂತ. ಈಗ ಮೊಸರು ದ್ರವ್ಯವೋ ಏನಲ್ಲವೋ? ದ್ರವ್ಯ ಮೊಸರು. ಈ ಮೊಸರಿನ ರೂಪ ಹೊಂದಿದ್ದ ಯಾವುದು ಅಂತ ಕೇಳಿದಾದ್ರೆ ಪರಿಣಾಮ ಹೊಂದಿದ್ದ ಯಾವುದು? ಹಾಲು. ಮೊಸರಿನ ಹಾಲು ಕೆಟ್ಟ ಮೊಸರಾಗ್ಯದಲ್ಲ. ಅದಕ್ಕೆ ದ್ರವ್ಯ ರೂಪ ಅಂದ್ರ ಮೊಸರಿನ ರೂಪ ಆದದ್ದು ಯಾವುದು? ಹಾಲು. ಅದಕ್ಕೆ ಅಲ್ಲೇನು ದ್ರವ್ಯ ರೂಪ ಪರಿಣಾಮವಾಲೆ ಮೊಸರು ರೂಪ ಪರಿಣಾಮ ಹೊಂದಿದ್ದ ಯಾವುದು? ಹಾಲು. ಅದಕ್ಕೆ ಅವ್ರ ಅಂತಾರ ಅದಕ್ಕೆ ಉಪಾದಾನ ಅಂತ. ಹಾಲಿಗೆ ಉಪಾದಾನ, ಮೊಸರಿಗೆ ಉಪಾದಾನ ಯಾವುದು? ಹಾಲು. ಆ ದ್ರವ್ಯ ರೂಪ ಪರಿಣಾಮ ಹೊಂದಿಲ್ಲ ಅದು ಮೊಸರು ರೂಪ ಪರಿಣಾಮ ಹೊಂದ್ಯದ. ಅಂದ ಮೇಲೆ ಹಾಲು ಕೆಟ್ಟ ಮೊಸರು ಆಗ್ಯದ. ಉಪಾದಾನದ ನಿಯಮ ಏನದ? ಕಾರ್ಯದೊಡನೆ ಕೂಡಿಕೊಂಡು ಕಾರ್ಯದ ಉತ್ಪತ್ತಿಗೆ ಹೇತುವಾದದ್ದಕ್ಕೆ ಏನಬೇಕು? ಉಪಾದಾನ. ಈಗ ಹಾಲು ಕಾರ್ಯವಾದ ಮೊಸರಿನೊಡನೆ ಕೂಡಿಕೊಂಡು ಕಾರಣ ಆಗ್ಯದ ಇಲ್ಲೋ? ಆ ಉಪಾದಾನ ರೂಪವಾದ ಹಾಲಿಗೆ ಏನನ್ಬೇಕು? ಅವಯವ ಅನ್ಬೇಕು ಅಂತ. ಅದಕ್ಕೆ ಏನನ್ಬೇಕು? ಅವಯವ. ಈ ಮೊಸರು ಹಾಲು ರೂಪ ಅವಯವದಿಂದ ತಯಾರಾದದ್ದು ಯಾವುದು? ಮೊಸರು. ಅದಕ್ಕೆ ಸಾವಯವ ಅನ್ಬೇಕು. ಆ ದ್ರವ್ಯಕ್ಕೆ ಏನನ್ಬೇಕು? ಸಾವಯವನು. ಹಂಗ ನೈಯಾಯಿಕರ ಮತದಲ್ಲಿ ಪರಮಾಣುವಿನಿಂದ ಉಳಿದದ್ದು ಎಲ್ಲ ತಯಾರಾಗಿದಾವ. ಪರಮಾಣು ಏನದಪ್ಪ ಅಂತ ಕೇಳಿ ಅವಯವದ. ಈ ಅವಯವದಿಂದ ಏನಾಗ್ಯದಪ್ಪ ಅಂತ ಕೇಳಿ ಎಲ್ಲ ಉಳಿದದ್ದು ತಯಾರಾಗಿದಾವ. ಏನ್ ಪರಮಾಣು ಅಂದ್ರೆ ಎದಕ್ ಅನ್ಬೇಕು ಅಂತ ಕೇಳಿದ್ರೆ ಅತಿ ಸೂಕ್ಷ್ಮವಾದ ಕಣ. ಅದು ಯಾವುದು ಅಂತ ಕೇಳಿದ್ದಾದ್ರೆ ಈ ಜರಿಗಿಂಡಿಯಲ್ಲಿ, ಜರಿಗಿಂಡಿ ಅಂದ್ರ ಬೆಳಕಿಂಡಿ, ಬೆಳಕಿಂಡಿ ಅಂದ್ರ ಬೆಳಕಿಂಡಿ ಅಂದ್ರ ಬೆಳಕು ಬರ್ಲಿಕ್ಕೆ ಅನುಕೂಲವಾದಂತ ಕಿಂಡಿಗೆ ಏನಂತಾರ? ಅದು ಶುದ್ಧ ಶಬ್ದ ಏನು? ಬೆಳಕಿನ ಕಿಂಡಿ.
ಎದರ್ ಕಿಂಡಿರಿ ಬೆಳಕಿನ ಕಿಂಡಿ. ನಾವು ನಡುವಿನ ಒಂದು ಅಕ್ಷರ ಲೋಪ್ ಮಾಡಿ ಬೆಳಕಿನ ಕಿಂಡಿ ಹೋಗಿ ಬೆಳಕಿಂಡಿ ಏನ್ರಿ ಕಿನ ಅನ್ನೋದು ತೆಗೆದು ಬಿಟ್ಟಿದ್ದೇವೆ. ಏನ್ರಿ ಬೆಳಕಿಂಡಿ ಅಂತ ಬೆಳಕಿನ ಅನ್ನುವಲ್ಲಿ ಏನ್ ಮಾಡಿ ಅಂತಗೆ ಎಳ ಮತ್ತು ನ ತೆಗೆದು ಏನ್ ಮಾಡ ಬೆಳಕಿಂಡಿ ಅಂತಿದೆ. ಇರ್ಲಿ ಅಂತೂ ಬೆಳಕ ಬೀಳಲಿಕ್ಕೆ ಅನುಕೂಲವಾದಂತ ಏನು ಒಂದು ಇದದಲ್ಲ ಅದಕ್ಕೆ ಬೆಳಕಿಂಡಿ ಅಂತೇವೆ. ಆ ಬೆಳಕಿಂಡಿ ಒಳಗ ಏನು ಪ್ರಕಾಶ ಬೀಳ್ತದಲ್ಲ ಆ ಪ್ರಕಾಶದಲ್ಲಿ ನೀವು ನೋಡ್ರಿ ಎಷ್ಟೋ ಕಣಗಳು ಹಾರಾಡ್ತಿರ್ತಾವ. ಅಲ್ಲಿ ಏನಾದವ್ರಿ ಹಾರಾಡ್ತಿರ್ತಾವ. ಆದ್ರ ಅವ್ ಕಣ್ಣಿಗೆ ಕಾಣಿಸ್ತಾವ. ತೊಗೇಂದ್ರಕ್ಕೆ ಬಂದ್ ಬಡಿದಿಲ್ಲನು ತೊಗೇಂದ್ರಕ್ಕೂ ಬಡಿತಾವ, ಕಣ್ಣಿಗೂ ಕಾಣಿಸ್ತಾವ. ತೊಗೇಂದ್ರಕ್ಕೆ ಬಡದ್ರ ಗುರುತಾಗುದಿಲ್ಲ, ಕಣ್ಣಿಗೆ ಮಾತ್ರ ಗುರುತಾಗ್ತದ. ಏನ್ ಕಣ್ಣಿಗೆ ಗುರುತಾಕತಿ, ತೊಗೇಂದ್ರಕ್ಕೆ ಗೋಚರ ಆಗೋದಿಲ್ಲ. ಯಾಕೆ ಆಗೋದಿಲ್ರಿ? ಸುಮ್ಮನೆ ಕೇಳಿದ್ರಿ ಅಂತ ತಿಳ್ಕೊಂಡು. ಏನ್ ಸೂಕ್ಷ್ಮ ಇರೋದಾಗ ನಮಗೆ ಮತ್ತೆ ಈಗ ಬೆಳಿಗ್ಗೆ ಕಣ್ಣೆ ಕಾಣ್ತಲ್ಲ, ಸೂಕ್ಷ್ಮ ಇಲ್ಲ. ಕಣ್ಣೆ ಕಾಣುವಾಗ ಸ್ಥೂಲ ಆಗಿದೆ ಅದು ಇಲ್ಲ, ಸೂಕ್ಷ್ಮನ ಅದ. ಮತ್ತ ಈ ತೊಗೇಂದ್ರಿಯನ್ನು ಕೂಡ ಪ್ರತ್ಯಕ್ಷ ಮಾಡ್ಕೊಂತಿಲ್ಲ ದ್ರವ್ಯದ್ದು. ಮತ್ತೆ ಇದಕ್ಕೆ ಯಾಕೆ ಆಗ್ಬಾರದ್ರಿ? ಇಲ್ಲನು ಈಗ ಎಷ್ಟೋ ಬಂದು ಬಡಿತಾವ ನಮ್ಗೆ. ಹಂಗೆ ಅಡ್ಡಾಡುವಾಗ ಹೋಗುವಾಗ ಬರುವಾಗ ಎಷ್ಟೋ ಬಂದು ನಮಗ ಸಂಬಂಧ ಆಕ್ಕಾವ. ಅವು ಗುರ್ತಾಗ್ಯಾವನು ಇಲ್ಲ. ಕಣ್ಣೀಲಿ ಮಾತ್ರ ಅದು ಈಗ ಬೆಳಕಿನ ಒಂದು ಸಾಯಿರ್ಲಾರ್ದ ನೋಡಿ ಈಗೂ ಕಾಣಿಸೋದಿಲ್ಲ. ಆದ್ರ ಬೆಳಕಿಂಡಿ ಒಳಗನ ನೋಡಿದಾಗನ ಏನಾಗತ್ತೆ ಅಂತ ಕೇಳಿದ್ರೆ ಆ ಪ್ರಕಾಶದಲ್ಲಿ ಕಾಣ್ತಾವ. ಯಾಕೆ ಕಾಣೋದಿಲ್ಲ? ಈ ತೊಗೇಂದ್ರ ಯಾಕೆ ಗೋಚರ ಆಗೋದಿಲ್ರಿ? ಸುಮ್ಮನೆ ಪ್ರಭಾಕರ ಕೇಳಿದವ್ರು ಇದ್ದೀರಿ ಅಂದ್ರೆ ಅದ್ರಲ್ಲಿ ಕೆಲವರು ಸುಮ್ಮನೆ ನೆನಪು ಮಾಡ್ಕೊಳ್ಳೋ ಸಲುವಾಗಿ ನೇತ್ರಕ್ಕ ಗೋಚರ ಆಕತ್ತೆ, ಆದ್ರೆ ತೊಗೇಂದ್ರಕ್ಕೆ ಗೋಚರ ಆಗೋದಿಲ್ಲ. ಯಾಕೆ ಆಗೋದಿಲ್ಲ? ಇದು ಸ್ಪರ್ಶದ ಜ್ಞಾನ ಮಾಡ್ಕೊತೈತಿ. ಯಾವ್ದು ಸ್ಪರ್ಶ ಅಂದ್ರೆ ವಾಯುವಿನ ತತ್ಗುಣದಿಂದ ಉತ್ಪತ್ತಿ ಆಗೈತ್ರಿ. ಇಲ್ರಿ ಅದ ಯಾವ್ದಂದ್ರೆ ಯಾಕೆ ಉತ್ಪತ್ತಿ ಆದಾಗ ದ್ರವ್ಯದ ಬಂದ ಬಡದ್ರು ದ್ರವ್ಯದ ಪ್ರತ್ಯಕ್ಷ ಯಾಕೆ ಆಗೋದಿಲ್ಲ? ತೊಗೇಂದ್ರಿಯಕ್ಕ ದ್ರವ್ಯದ ಪ್ರತ್ಯಕ್ಷ ಮಾಡ್ಕೊಳ್ಳೋ ಸಾಮರ್ಥ್ಯ 2 ಇಂದ್ರಿಯಕ್ಕೆ ಅದ. ನೇತ್ರೇಂದ್ರಿಯಕ್ಕೂ ದ್ರವ್ಯದ ಪ್ರತ್ಯಕ್ಷ ಆಕತಿ, ತೊಗೇಂದ್ರಿಯಕ್ಕೂ ದ್ರವ್ಯದ ಪ್ರತ್ಯಕ್ಷ ಆಗತ್ತೆ. ಈಗ ಪರಮಾಣು ದ್ರವ್ಯವೋ ಅಲ್ಲವೋ? ಈಗ ನಮ್ಮ ನಾಯಕರ ಮತಾನುಸಾರವಾಗಿ ಅದನ್ನು ಇರ್ಲಿ, ಅದು ಈಗ ನಮ್ಮ ಕಣ್ಣಿಗೆ ಕಾಣಿಸ್ತದಿಲ್ಲೋ? ಕಾಣಿಸ್ತದ. ಮತ್ತೆ ಇದು ನಮ್ಮ ಪ್ರತ್ಯಕ್ಷ, ಮತ್ತೆ ಇದರದ್ದು ಸ್ವಭಾವನು ಪ್ರತ್ಯಕ್ಷ ಮಾಡ್ಕೊಳ್ಳೋದ ಚರ್ಮದ್ದು. ಮತ್ತೆ ಯಾಕೆ ಪ್ರತ್ಯಕ್ಷ ಆಗೋದಿಲ್ಲ? ಸಂಬಂಧ ಆಗೋದಿಲ್ಲನು? ಆಗ್ತದೆ. ಸಂಬಂಧ ಆದ್ಮೇಲೆ ದ್ರವ್ಯ ಪ್ರತ್ಯಕ್ಷ ಆಗ್ಬೇಕಾಯ್ತು, ಆಗೋದಿಲ್ಲ. ಯಾಕೆ ಆಗೋದಿಲ್ಲ? ಅಲ್ಲಿ ಚರ್ಮಕ್ರಿ ಅಷ್ಟೊಂದು ಇದಿಲ್ರಿ, ಅದು ವೈಜ್ಞಾನಿಕವಾಗಿ ಇಲ್ರಿ, ಅದು ಬೇರೆ ಹೇಳ್ಯಾರ. ಹೆಂಗ್ ಹೇಳ್ತಾರೆ ಹೇಳ್ರಿ? ಸುಮ್ಮನೆ ನೆನಪು ಮಾಡಕ್ರೆ ಇದು 2 ಬೇಡ್ತತೆ ದ್ರವ್ಯದ ಪ್ರತ್ಯಕ್ಷ ಮಾಡ್ಕೊಳಕ. ಇದಕ್ ಒಂದಾದ್ರ ಸಾಕು. ಏನ್ರಿ ಅವು? ಇದಕ್ಕೆ ರೂಪದ ಜ್ಞಾನ ರೂಪ ಒಂದಿದ್ರೆ ಸಾಕು. ನೇತ್ರೇಂದ್ರಿ ಸತ್ಯೇಂದ್ರಕ್ಕೆ ರೂಪನು ಇರಬೇಕು, ಮತ್ತು ಅದು ವಸ್ತುನು. ಮತ್ತೆ ಈಗ ದ್ರವ್ಯ ರೂಪ ಐತಲ್ಲ, ಮತ್ತೆ ರೂಪ ಐತಲ್ಲ, ಮತ್ತೆ ಗೋಚರ ಆಗ್ಬೇಕಾಗಿತ್ತಲ್ಲ. ಸೂಕ್ಷ್ಮ ಇಲ್ಲಿ ನಮ್ಮ ಅಂಗಿ ತೊಟ್ಟ ಗೊತ್ತಾಗೋದಿಲ್ಲ ಅಂದ್ರೆ ಮಕ್ಕಳ ಬಂದ್ ಬಡಿತಾವ. ಇಲ್ಲಿ ತೊಗೇಂದ್ರ ಐತಿ, ಮತ್ತೆ ಇಲ್ಲಿ ಬಂದ್ ಬಡದ ಬಡಿತಾವ. ಮತ್ ಜ್ಞಾನ ಆಕತ್ತೆ ನಮ್ಗ? ಇಲ್ಲ. ಯಾಕೆ ಆಗುದಿಲ್ಲ ಅಂತ ಕೇಳಿದ್ರೆ ತೊಗೇಂದ್ರಿಯ ಧರ್ಮ ಏನದ ಅಂದ್ರ ಉದ್ಭೂತ ಸ್ಪರ್ಶನೂ ಬೇಕು, ಉದ್ಭೂತ ರೂಪನೂ ಬೇಕು. 2 ಇದ್ರ ಇದು ಪ್ರತ್ಯಕ್ಷ ಮಾಡ್ಕೊಂತಾವ. ತೊಗೇಂದ್ರಕ್ಕೆ ಏನ್ ಬೇಕು? ಬರೇ ಏನಪ್ಪಾ ಅಂತ ಕೇಳಿದ್ರೆ ರೂಪ ಅಲ್ಲ, ಉದ್ಭೂತ ರೂಪನೂ ಬೇಕು, ಉದ್ಭೂತ ಸ್ಪರ್ಶನು ಅಂದ್ರೆ ಈ ದ್ರವ್ಯದ ಪ್ರತ್ಯಕ್ಷ ಮಾಡ್ಕೊಂತ ಇದೆ. ನೇತ್ರಕ್ಕ ಉದ್ಭೂತ ರೂಪ ಹೊಂದಿದ್ರೆ ಸಾಕು, ಸ್ಪರ್ಶ ಬೇಕಾಗಿಲ್ಲ. ಉದ್ಭೂತ ರೂಪ ಇದ್ರೆ ದ್ರವ್ಯದ ಪ್ರತ್ಯಕ್ಷ ಮಾಡ್ಕೊಂತ ಇದೆ. ಇದಕ್ಕೆ ಉದ್ಭೂತ ರೂಪನೂ ಬೇಕು, ಸ್ಪರ್ಶವೂ ಕೂಡ ಏನು ಬೇಕು? ಉದ್ಭೂತ ಸ್ಪರ್ಶ ಬೇಕು, ಅಂದ್ರೆ ಪ್ರತ್ಯಕ್ಷ ಮಾಡ್ಕೊಂತ ಇದೆ. ಈಗ ನಾ ಕಣ್ಣು ಮುಚ್ಚಿ ಹಿಂಗ್ ಕೈ ಆಡಿಸಿ ಅದೇನ್ರಿ ನೀವು ಹಿಡಿದದ್ದು ಅಂತ ನೀವು ಕೇಳಿದ್ರಿ ಅಂದ್ರ ಇದು ಮಾಯಕು ಅಂತ ಹೇಳ್ತಾನ. ಯಾಕ? ಇದು ಉದ್ಭೂತ ಸ್ಪರ್ಶನೂ ಅದ ನಮ್ಮ ಸಂಬಂಧಕ್ಕೆ, ಆಮೇಲೆ ಇದಕ್ಕೆ ಉದ್ಭೂತ ರೂಪನೂ ಅದ. ಅದ್ರ ಮೇಲಿಂದ ಕೈ ಆಡಿಸಿ ಮಾಡಿ ನೋಡಿ ಏನಂತೀವಿ ನಾವು, ಇದು ಮಾಯಕು ಅಂತ ಹೇಳ್ಬೋದು. ಆದ್ರೆ ನೇತ್ರಕ್ಕೆ ಏನಪ್ಪಾ ಅಂದ್ರೆ ಸ್ಪರ್ಶ ಬೇಕಾಗಿಲ್ಲ, ಉದ್ಭೂತ ರೂಪ ಹೊಂದಿದ್ರ ಪ್ರತ್ಯೇಕ. ಹಾಗೆ ಬೆಳಕಿಂಡಿಯಲ್ಲಿರುವ ಕಣಗಳು ಹೊರಗಿದ್ದಾಗ ಉದ್ಭೂತ ರೂಪ ಇಲ್ಲ, ಆ ಬೆಳಕಿನ ಸಹಾಯದಿಂದ ಉದ್ಭೂತ ರೂಪ ಪ್ರಕಟ ಆಗತ್ತೆ. ಅವಾಗ ನಂಗೆ ಗೊತ್ತಾಗತ್ತೆ. ಇಲ್ಲಿ ಹೇಳಕ್ ಬೇಕಾದ ನಾಯಕರ ಅನ್ಸರವಾಗಿ ಆ ಒಂದು ಕಣ ಏನದ
ಒಂದು ಪರಮ ಅಲ್ಲಿ ಹಾರಾಡ್ತದ, ಅದರಾಗ 6 ಭಾಗ ಮಾಡಬೇಕು. ಎದ್ರಾಗ್ರಿ ಆ ಹಾರಾಡೋ ಕಣದೊಳಗೆ ಏಸ್ ಮಾಡ್ಬೇಕು? 6 ಭಾಗ ಮಾಡಬೇಕು. ಅದನ್ನೇನೋ ಹಿಂದೊಮ್ಮೆ ಶರತ್ ಯಾರೋ ಒಬ್ರು ಪ್ರತಿ ಹೇಳಿದಾರಂತ, ಈ ಒಂದು ಕಣ ಹಿಡಿದ ಅದ್ರಾಗ 6 ಭಾಗ ಮಾಡಿ ಯಾರು ತಂದು ನಮಗೆ ತೋರಿಸ್ತೀರಿ ಅವ್ರಿಗೆ ಅರ್ಧ ಏನಪ್ಪಾ ಅಂತ ಕೇಳಿ ಎಷ್ಟೋ ಕೋಟಿ ಗಟ್ಟಲೆ ಬಹುಮಾನ ಇಟ್ಟಿದಾರಂತ. ನೋಡ್ರಿ, ಇನ್ನೂ ತನಕ ಯಾರು ಅದನ್ನು ಪಡೆದಿಲ್ಲ. ಸಾಧ್ಯ ಯಾರು ಬೇಕಾದ್ರೆ ಯಾರ ಪ್ರಯತ್ನ ಮಾಡ್ತಿದ್ರೆ ಮಾಡ್ರಿ. ಆ ಪರಮಾಣುವಿನಲ್ಲಿ 6 ಭಾಗ ಮಾಡಿದಾಗ ಒಂದು ಭಾಗ ಏನ್ ಬರ್ತದ ಅದಕ್ಕೇನ್ ಅನ್ಬೇಕು? ಅಣು. ಅದಕ್ಕ ಪರಮ ಅಣು ಅಂದಿದ. ಅದೇ ಮತ್ತೆ ಇಲ್ಲಿ ಹಾರಾಡೋದು ಅದು ಏನ್ರಿ ಅಂತ ಅದಕ್ಕ ತ್ರೇಣುಕ ಅಂದ. ಅದಕ್ಕೇನಂದ್ರ ತ್ರೇಣುಕ. 2 ಅಣುಗಳು ಕೂಡಿದ್ರು ಒಂದು ಧ್ವನುಕ ಅಂತ 3 ಕೂಡಿದಾಗ ತ್ರೇಣುಕ ಅಂತಾರ. 6 ಭಾಗ ಅಂದ್ರ ಮತ್ತ 3 ಭಾಗ ಅದು 2 ಕೂಡಿದ್ದು ಒಂದು ಧ್ವನುಕ. 2 ಅಂತ 3 ಭಾಗ ಮಾಡಿದ್ರೆ 6 ಅದಕ್ಕ ತ್ರೇಣುಕ ಅಂತ ಕರೀತಾರ. ಇದು ನೈಯಾಯಿಕರ ಶಾಸ್ತ್ರ ಏನ್ರಿ, ವೇದಾಂತಕ್ಕೆ ಅನುಸರಿಸಲ್ಲ, ನೈಯಾಯಿಕರ ಮಾತು. ಈ ತ್ರೇಣುಕ ರೂಪ, ತ್ರೇಣುಕದಲ್ಲಿ ಒಂದು ಭಾಗ ಏನದ ಅದು ಅಣು, ಅದು ಮೂಲದ ಅಂತಾರ. ಮೊದಲಿದ್ದದ್ದು ಅದು. ಆ ಅಣು ಪರಮಾಣುವಿನಿಂದಲೇ ಜಗತ್ ಉತ್ಪತ್ತಿ ಆಗ್ಯದ ಅಂತ ಹೇಳೋರು ಯಾರು? ನೈಯಾಯಿಕರು. ಆ ಪರಮಾಣು ಏನದ ಈ ಜಗತ್ತಿಗೆ ಉಪಾದಾನ ಕಾರಣವಾಗಿರುವುದರಿಂದ ಅದು ಅವಯವ. ಒಂದು ಅವಯವೇ ತಯಾರಾಗಬೇಕಾದ್ರೆ ಏನ್ ಬೇಕು? ಅವಯವಗಳ ಕೂಡುವಿಕೆ ಆಗ್ಬೇಕು. ಅವಯವ ಬಾಲ್ಯಕ್ಕೂ ಅವಯವೇ ಕೈ. ಆ ಪರಮಾಣು ರೂಪ ಅವಯವದಿಂದ ಮುಂದ ಧ್ವನುಕ, ತ್ರೇಣುಕ, ಚತುರಣಕ. ಧ್ವನುಕ ಅಂದ್ರೆ 2 ಕೂಡಿದ್ದು, ತ್ರೇಣುಕ ಅಂದ್ರೆ 2 3 ಕೂಡಿದ್ದು, ಚತುರಣಕ ಅಂದ್ರ 2 4 ಕೂಡಿದ್ದು. ಅದರಿಂದ ಯಾರು ಅಂದ್ರ ಕಪಾಲಿಕ. ಕಪಾಲಿಕ ಅಂದ್ರ ಕುಂಬಾರ. ಕುಂಬಾರನಿಂದ ಕಪಾಲ, ಕಪಾಲದಿಂದ ಘಟ ತಯಾರಾಯ್ತು ಅಂತ ಹೇಳ್ತಾರ ಅವರು. ಅಂದ್ಮೇಲೆ ಇವೆಲ್ಲದಕ್ಕೂ ಆರಂಭಕ ಯಾರು? ಪರಮಾಣು. ಇವೆಲ್ಲಕ್ಕೂ ಆರಂಭಕವಾದದ್ದು ಯಾವುದು? ಪರಮಾಣು. ಯಾವ ಈ ದ್ರವ್ಯ ರೂಪ ಪದಾರ್ಥ ಏನದಾವ ಧ್ವನಕಾದಿ ಹಿಡಿದುಕೊಂಡು ಘಟದ ಪರ್ಯಂತರವಾಗಿ ಇವೆಲ್ಲವಕ್ಕೂ ಕಾರಣ ರೂಪವಾದದ್ದು ಯಾವುದು? ಪರಮಾಣು. ಅದು ಅವಯವ. ಆ ಅವಯವಗಳಿಂದ ಕೂಡಿಕೊಂಡದ್ದು ಯಾವುದು ಅಂತ ಕೇಳಿದ್ರೆ ದ್ರವ್ಯ. ಅವಯವ ರಹಿತವಾದದ್ದು ಕಾರಣಕ್ಕಿತ್ತು ಅಂದ್ರೆ ಇವೆಲ್ಲ ಆಗ್ಬೇಕಾಗಿತ್ತು ಅಂತ ಮುಂದೆ ಪ್ರತಿಪಾದನೆ ಮಾಡೋರು. ನೋಡ್ರಿ, ಇನ್ನೇನಪ್ಪಾ ಅಂದ್ರೆ ಅಜ್ಞಾನಕ್ಕೂ ಸಾವಯವ ಮಾನ್ಯತೋ ನ್ಯಾಯ ಮತಮತೋ ದ್ರವ್ಯ ಆರಂಭಕ್ಕೂ ಉಪಾದಾನತ ಅವಯವಕ್ಕೆ. ದ್ರವ್ಯದ ಉತ್ಪತ್ತಿಗೆ ಆರಂಭಕ ಅಂದ್ರೆ ಏನು? ದ್ರವ್ಯದ ಉತ್ಪತ್ತಿಗೆ ಹೇತುಭೂತವಾದ ಪರಮಾಣಕ್ಕೆ ಅಂತ ಕರೀತಾರ ಅವರು ಅವಯವ ಅಂತ. ಸಾಂಖ್ಯಾದಿ ಮತದಲ್ಲಿ ದ್ರವ್ಯ ರೂಪ ಪರಿಣಾಮ. ಯಾಕಂದ್ರೆ ಹಾಲು ದ್ರವ್ಯದ, ಮೊಸರು ಏನದ ದ್ರವ್ಯದ. ಮೊಸರು ಪರಿಣಾಮವೋ ಏನ ಮೊದಲದನೋ ಪರಿಣಾಮದ. ಪೂರ್ವ ರೂಪ ಪರಿತ್ಯಾಗೇನ ಅನ್ಯತಾ ರೂಪ ಪ್ರಾಪ್ತಿಗೂ ಪರಿಣಾಮಕ್ಕೆ. ಮೊದಲಿನ ರೂಪವನ್ನು ತ್ಯಾಗ ಮಾಡಬೇಕು, ಅನ್ಯ ರೂಪವನ್ನ ಹೊಂದಬೇಕು, ಅದಕ್ಕೆ ಪರಿಣಾಮ ಅಂದ. ಈಗ ಮೊಸರು ಏನದ ಪರಿಣಾಮ. ಈ ಮೊಸರಿನ ರೂಪ ಪರಿಣಾಮ ಹೊಂದಿದ್ದು ಯಾವುದು ಅಂತ ಕೇಳಿದ್ದಾದ್ರೆ ಏನ್ರಿ? ಪರಿಣಾಮವಾಲೆ ಉಪಾದಾನಕ್ಕೂ. ಪರಿಣಾಮ ಉಳ್ಳದ್ದು ಯಾವುದು? ಹಾಲು. ಪರಿಣಾಮ ಉಳ್ಳದ್ದಾಗಿದೆ, ಅದು ದ್ರವ್ಯ ರೂಪ ಮೊಸರಾಗಿ ತೋರ್ತಾ ಇದೆ. ಅವಯವ ಕೈ. ಹಾಲಿಗೆ ಏನಂತಾರ? ಅವಯವ ಅಂತ. ಮೊಸರಿಗೆ ಉಪಾದಾನ ಕಾರಣವಾದ ಹಾಲಿಗೆ ಏನಬೇಕು? ಅವಯವ. ಏನ್ ಉಪಾದಾನಕ್ಕೂ ಅವಯವ ಕೈತು. ಒಂದು ವೇಳೆ ಉಪಾದಾನ ಕಾರಣಕ್ಕನ ಅವಯವ ಅಂತ ಹೇಳಿದ್ದಾದರೆ ಶಬ್ದಕ ಉಪಾದಾನ ಆಕಾಶವೇ ಶಬ್ದಕ ಅವಯವ ಹೋವೇಗ. ಆಕಾಶ ಏನದ? ಶಬ್ದಕ್ಕೆ ಉಪಾದಾನ ಕಾರಣದ. ಆ ಶಬ್ದ ಎಲ್ಲಿಂದ ಉತ್ಪತ್ತಿ ಆಗ್ಯದ? ಆಕಾಶದಿಂದ. ಶಬ್ದ ಗುಣಕಂ ಆಕಾಶಂ. ಶಬ್ದ ಗುಣದಿಂದ ಯುಕ್ತವಾದದ್ದು ಯಾವುದು? ಆಕಾಶ. ಅಂದ್ರೆ ಶಬ್ದದ ಉತ್ಪತ್ತಿಗೆ ಹೇತುವಾದದ್ದು ಯಾವುದು? ಆಕಾಶ. ಅಂದ್ಮೇಲೆ ಆಕಾಶಕ್ಕೂ ಅವಯವ ಅನ್ಬೇಕಾಯ್ತು. ಆಕಾಶಕ್ಕೆ ಅನ್ಬೇಕಾಗ್ತದೆ, ಅವಯವ ಅನ್ಬೇಕಾಗ್ತದೆ. ಇನ್ನ ಆಕಾಶ ಏನದಪ್ಪ ಅಂತ ಕೇಳಿದ್ರೆ ನಿರವಯವ ಅದು ಅವಯವ ಉಳಿದದು ನಿರವಯವದ. ಒಂದ್ ವೇಳೆ ಉಪಾದಾನ ಕಾರಣಕ್ಕನ ಅವಯವ ಅಂತಂದ್ರ ಆಕಾಶವು ಉಪಾದಾನ ಕಾರಣದ, ಅದಕ್ಕೂ ಅನ್ಬೇಕಾದಿತ್ತು ಏನಂತ? ಅವಯವ ಅಂತ ತಿಳ್ಕೊಂಡು. ಇನ್ನ ತೈಸೆ
अपने गुण क्रिया के उपादान कारण घटाधिक भी रूपादि गुणन के और चलन रूप क्रिया के अवयव होंगे ಏನ್ ಇನ್ನು ಅದರಂತಾನೆ ವಿಚಾರ ಮಾಡಿದ್ರೆ ಅಪನೆ ಗುಣ ಕ್ರಿಯಾಕ್ಕೆ ಉಪಾದಾನ ಕಾರಣ ರೂಪ ಘಟಾಧಿಕವಿ ಗುಣ ಕ್ರಿಯಾ ಘಟಾಶ್ರಿತದವ ಏನು ಘಟ ಬಿಟ್ಟದವು ಘಟಾಶ್ರಿತದ ಗುಣ ಕ್ರಿಯಾ ಆಶ್ರಯತ್ವಂ ದ್ರವ್ಯತ್ವಂ ನಾಯಕರು ಲಕ್ಷಣ ಮಾಡಿದಾರೆ ಗುಣ ಕ್ರಿಯಾ ಆಶ್ರಯತ್ವಂ ದ್ರವ್ಯಂ ಘಟರೂಪ ದ್ರವ್ಯ ಗುಣಕ್ಕೂ ಆಶ್ರಯ ಅದ ಆ ಘಟದಲ್ಲಿ ಏನು ಗುಣ ಅದ ರೀ ನೀಲ ಗುಣ ಅದ ನೀಲೋ ಘಟ ಏನಂತವೆ ನೀಲೋ ಘಟ ಅಂದಾಗ ನೀಲ ಗುಣ ಅದ ಆಮೇಲೆ ಅದ್ರಲ್ಲಿ ಏನದಪ್ಪ ಅಂದ್ರ ಕ್ರಿಯಾ ಅದ ಅದ್ರಲ್ಲಿ ಏನದ ಕ್ರಿಯಾ ಅದ ನೀರ್ ತರುವುದು ಎಲ್ಲ ತುಂಬಿಡುದು ಕ್ರಿಯೆ ಅದ ಈ ಗುಣಕ್ಕೂ ಈ ಕ್ರಿಯೆಗೂ ಆಶ್ರಯವಾದದ್ದಕ್ಕೆ ಏನ್ ಅನ್ಬೇಕು ದ್ರವ್ಯ ಅನ್ಬೇಕು ಹಂಗಾರೆ ಈಗ ಘಟಕ್ಕೂ ಕೂಡ ಆ ಗುಣ ಕ್ರಿಯೆಗಳಿಗೆ ಏನ್ ಅನ್ಬೇಕಾದ್ರೆ ಉಪಾದಾನ ಕಾರಣ ಆಯ್ತು ಅದಕ್ಕೂ ಕೂಡ ಏನ್ ಅನ್ಬೇಕಾಯ್ತು ಅಂದ್ರೆ ಅವಯವ ಅನ್ಬೇಕಾಯ್ತು ಘಟ ಅವಯವ ಆಯ್ತನು ದ್ರವ್ಯದ ಘಟ ಏನದ ದ್ರವ್ಯದ ಆದ್ರೆ ಅದಕ್ಕೂ ಅವಯವ ಅನ್ನೋ ಪ್ರಸಂಗ ಬಂದಿತ್ತು ಘಟಾಧಿಕವೇ ರೂಪಾಧಿಕ ಗುಣನಿಗೆ ರೂಪಾದಿ ಗುಣಗಳಿಗೆ ಆಮೇಲೆ ಚಲನ ರೂಪ ಕ್ರಿಯಾಕ ರೂಪಾದಿ ಯಾಕೆ ಇಟ್ರು ಅಂದ್ರೆ ಬರೀ ನೀಲ ರೂಪ ಇಲ್ಲ ಘಟ ಕೆಂಪು ಇರಬಹುದು ಹಳದಿನೂ ಇರಬಹುದು ನೀಲಿನೂ ಇರಬಹುದು ಆಯಾ ಒಂದು ಏನಪ್ಪಾ ಅಂದ್ರೆ ರೂಪದ ಸಂಬಂಧ ಬಂದಿತ್ತು ಅಂದ್ರೆ ಬೇರೆ ಬೇರೆ ಇರ್ತಾವ ಈಗ ಮುಖ್ಯವಾಗಿರ ಎರಡು ಒಂದು ನೀಲ ಒಂದು ಕೆಂಪ ಏನ್ ಖಾನಾಪುರ ಗಡಿಗೆ ಅಂತ ಬರ್ತಾವ ಎಲ್ಲಿ ಗಡಿಗೆ ಖಾನಾಪುರ ಗಡಿಗೆ ಅಂತ ತಿಳ್ಕೊಂಡು ಅವು ಹೇಗಿರ್ತಾವ ಅಂತ ಕೇಳಿದ್ರೆ ಕೆಂಪು ಇರ್ತಾವ ಇನ್ನು ನಮ್ ಇಲ್ಲಿ ಸಾಮಾನ್ಯವಾಗಿ ಎಲ್ಲಾ ಕಡೆ ಮಾಡುವಂತಾವ ಹೇಗಿರ್ತಾವು ಕರ್ಗ ಅಂದ್ರೆ ನೀಲ ಇರ್ತಾವ ನೀಲಾದಿ ನೀಲ ರೂಪ ಘಟಾರ ಅನ್ರಿ ಕೆಂಪು ಬಣ್ಣವುಳ್ಳ ಘಟಾರ ಅನ್ರಿ ಆಮೇಲೆ ಆ ಬಣ್ಣಕ್ಕ ಆಮೇಲೆ ಚಲನಾದಿ ಕ್ರಿಯೆ ಒಯ್ದು ತರುದು ತುಂಬಿಡುದು ಏನು ಕ್ರಿಯಾ ನಡೀತದಲ್ಲ ರೂಪ ಕ್ರಿಯಾಕ ಅವಯವ ಹೋವೆಂಗೆ ಘಟವು ಕೂಡ ಏನಾಗಬೇಕಾಯ್ತು ಅವಯವ ಆಗ್ಬೇಕಾಯ್ತು ಯಾಕಂದ್ರೆ ಅವು ಆಶ್ರಯದಲ್ಲಿ ಇವು ತೋರೆ ಅಂದ್ಮೇಲೆ ಅದ ಕಾರಣ ಆಯ್ತು ಗುಣಕ್ರಿಯಾ ತೋರ್ಲಿಕ್ಕೆ ಕಾರಣ ಯಾರು ಘಟ ಮತ್ತ ಘಟ ಉಪಾದಾನ ಕಾರಣ ಆಯ್ತು ಅದಕ್ಕೂ ಅವಯವ ಅನ್ಬೇಕಾಯ್ತು ಎದಕ್ಕ ದ್ರವ್ಯಕ್ಕೂ ಅವಯವ ಅನ್ಬೇಕಾಗಿತ್ತು ದ್ರವ್ಯಕ್ಕೆ ಉಪಾದಾನ ಕಾರಣಕ್ಕೂ ಅವಯವಕ್ಕೆ ಏನ್ ದ್ರವ್ಯಕ್ಕೆ ಅಂದ್ರೆ ಯಾತೆ ದ್ರವ್ಯಕ್ಕೆ ಉಪಾದಾನ ಕಾರಣಕ್ಕೂ ಅವಯವಕ್ಕೆ ಅದಕ್ಕೆ ದ್ರವ್ಯಕ್ಕೂ ಉಪಾದಾನ ಕಾರಣ ಅನ್ನೋ ಪ್ರಸಂಗ ಬರ್ತಾ ಇದೆ ಅದಕ್ಕ ಹೇಳಿದ ದ್ರವ್ಯಕ್ಕೆ ಉಪಾದಾನ ಕಾರಣ ಯಾವ್ದದ ಅದಕ್ಕೆ ಏನಬೇಕು ಅವಯವ ಕಲ್ಪನಾಕ್ ಬಂತಿಲ್ಲ ನೋಡ್ರಿ ದ್ರವ್ಯಕ್ಕೆ ಯಾವ್ದು ಉಪಾದಾನ ಕಾರಣ ದ್ರವ್ಯಕ್ಕೆ ಯಾವುದು ಉಪಾದಾನ ಕಾರಣವಾಗಿದೆಯೋ ಅದಕ್ಕ ಅವಯವ ಅನ್ನಬೇಕು ಏನ್ ಬರೇ ಉಪಾದಾನ ಕಾರಣಕ್ಕ ಅವಯವ ಅನ್ನಕ ಬರುದಿಲ್ಲ ದ್ರವ್ಯಕ್ಕೆ ಉಪಾದಾನ ಕಾರಣ ಆಗಿರ್ಬೇಕು ಒಂದು ವೇಳೆ ಉಪಾದಾನ ಕಾರಣಕ್ಕ ಅವಯವ ಅಂದದ್ದಾದ್ರೆ ಶಬ್ದಕ್ಕೂ ಆಕಾಶ ಉಪಾದಾನ ಕಾರಣ ಅದ ಅದಕ್ಕೂ ಅವಯವ ಅನ್ಬೇಕಾದಿತ್ತು ನಿರಾಕಾರ ಏನಂದ್ರ ಅವಯವ ರಹಿತವಾದ ಆಕಾಶದಿಂದ ಒಂದ್ ಏನಾದ್ರು ಬೇರೆ ಉತ್ಪತ್ತಿ ಹೇಳೋ ಪ್ರಸಂಗ ಬಂದಿತ್ತು ಯಾವ್ದಕ್ಕಾರ ಕಾರಣ ಅದ ಆಕತ್ತೇನೋ ಇಲ್ಲ ಇನ್ನು ಗುಣ ಕ್ರಿಯೆಗಳಿಗೆ ಆಶ್ರಯ ಯಾವುದು ಘಟ ಅದ ಘಟವು ಕೂಡ ಉಪಾದಾನ ಆಯ್ತು ಅದಕ್ಕೂ ಅವಯವ ಅನ್ನಬೇಕಾದ ಪ್ರಸಂಗ ಬಂದಿತ್ತು ಅನ್ನಕಲ್ಲ ಗುಣಕ್ರಿಯಕ್ಕೆ ಆಶ್ರಯವಾದ ಉಪಾದಾನವಾದದ್ದಕ್ಕ ಏನ್ ಅನ್ನಕ್ ಬರೋಲ್ಲ ಅವಯವ ಅನ್ನಕ್ ಬರೋದಿಲ್ಲ ಯಾಕೆ ಗುಣ ಕ್ರಿಯಾ ಶಬ್ದ ದ್ರವ್ಯ ಅಲ್ಲ ಆಕಾಶ ಉಪಾದಾನ ಕಾರಣ ಹೌದು ಘಟ ಉಪಾದಾನ ಕಾರಣ ಹೌದು ಎದಕ್ಕೆ ಉಪಾದಾನ ಕಾರಣ ಆಗ್ಬೇಕು ದ್ರವ್ಯಕ್ಕೆ ಉಪಾದಾನ ಕಾರಣ ಆಗ್ಬೇಕು ಶಬ್ದಕ್ಕೆ ಉಪಾದಾನ ಕಾರಣ ಅದು ದ್ರವ್ಯಕ್ಕೆ ಉಪಾದಾನ ಕಾರಣ ಅದು ಶಬ್ದ ದ್ರವ್ಯವೋ ಇನ್ನು ದ್ರವ್ಯ ಅಲ್ಲವೋ ಶಬ್ದ ದ್ರವ್ಯ ಅಲ್ಲ ಮತ್ತ ಗುಣ ಕ್ರಿಯೆ ಇವು ದ್ರವ್ಯನೋ ಇವು ದ್ರವ್ಯ ಅಲ್ಲ ಮತ್ತೆ ಇವು ದ್ರವ್ಯ ಅಲ್ಲ ಅಂದ್ಮೇಲೆ ಇವಕ್ಕೆ ಉಪಾದಾನ ಕಾರಣ ಅದಕ್ಕೆ ಅವಯವ ಅನ್ಲಿಕ್ಕೆ ಬರೋದಿಲ್ಲ ದ್ರವ್ಯಕ್ಕೆ ಉಪಾದಾನ ಕಾರಣ ಆಗಿರ್ಬೇಕು ಎದಕ್ಕಾಗಿರ್ಬೇಕ್ರಿ ದ್ರವ್ಯಕ್ಕೆ ಉಪಾದಾನ ಕಾರಣ ಆಗಿರ್ಬೇಕು ಅದಕ್ಕೆ ಏನನ್ನಕ್ ಬರ್ತದೆ ಅವಯವ ಅಂತ ಕರೀತಾರೆ ಅನ್ಯಕ್ಕೆ ಉಪಾದಾನಕ್ಕೂ ಅವಯವ ಕಹೇನಿ ಅನ್ಯಕ್ಕೇನ ಶಬ್ದಕ್ಕೆ ಉಪಾದಾನ ಕಾರಣ ಆದದ್ದಕ್ಕೂ ಅನ್ನಕ್ ಬರೋದಿಲ್ಲ ಗುಣಕ್ರಿಯೆಗೆ ಆಶ್ರಯವಾದಂತ ಘಟಕ್ಕೂ ಉಪಾದಾನ ಕಾರಣ ಅದ ಅವಯವ ಅನ್ಲಿಕ್ಕೆ ಬರುವುದಿಲ್ಲ ಉಪಾದಾನ ಕಾರಣ ಹೌದವು ಆದ್ರೆ ಏನಲ್ಲ ಅವಯವ ಅಲ್ಲ ಯಾಕಂದ್ರೆ ಗುಣಾನು ದ್ರವ್ಯ ಅಲ್ಲ ಕ್ರಿಯಾನು ದ್ರವ್ಯ ಅಲ್ಲ ಶಬ್ದವು ದ್ರವ್ಯ ಅಲ್ಲ ಇವು ದ್ರವ್ಯ ಅಲ್ಲ ಅಂದ್ಮೇಲೆ ಇವಕ್ಕೆ ಉಪಾದಾನ ಕಾರಣವಾದದ್ದಕ್ಕೆ ಅವಯವ ಅನ್ನಕ ಬರುವುದಿಲ್ಲ ಅಂದ್ರೆ ಏನ್ ನಿರ್ಣಯ ಇತ್ತು ದ್ರವ್ಯಕ್ಕೆ ಯಾವುದು ಉಪಾದಾನ ಕಾರಣವಾಗಿರುವುದೋ
ಅದಕ್ಕೇನು ಅನ್ನಬೇಕು? ಅವಯವ ಅನ್ನಬೇಕು. ಅವಯವ ಜನ್ನಕು ಅವಯವೀಕ ಏನ್ರಿ ಅದು ಯಾವುದು ಏನ್ ಬರ್ದಾರ ಹೋದ್ರಲ್ಲಿ? ಯಾವುದು ಸಾವಯವ ಅವಯವೇ ಅಥವಾ ಸಾವಯವ. ಏನ್ ಅವಯವದಿಂದ ಜನ್ಯವಾದದಕ್ಕೆ ಏನಬೇಕು? ಅವಯವ ಸಹಿತವಾದದ್ದು ಅಂತ. ಸಾವಯವ ಪದಕ್ಕೆ ಅರ್ಥೇನು? ಅವಯವ ಸಹಿತವಾದದ್ದು ಅಂದ್ರೆ ಉಪಾದಾನ ಕಾರಣದಿಂದ ಕೂಡಿಕೊಂಡಿದ್ದದ್ದು. ಉಪಾದಾನ ಕಾರಣ ಬಿಟ್ಟು ಬೇರೆ ಇಲ್ಲ, ಇದನ್ನು ಬಿಟ್ಟು ಉಪಾದಾನ ಕಾರಣ ಬೇರೆ ಇಲ್ಲ, ಅದಕ್ಕೆ ಸಾವಯವ ಅನ್ಬೇಕು. ಜೋ ಅವಿದ್ಯಾ ದ್ರವ್ಯ ಹೋವೇತು. ಏನ್ ಅವಿದ್ಯಾ ದ್ರವ್ಯ ಆಗಿತ್ತು ಅಂದ್ರೆ ಸಾವಯವತ ಸಂಭವ ದ್ರವ್ಯ ಅಂತ ಸಿದ್ಧ ಮಾಡಿದರೆ. ಈಗೇನದಪ್ಪ ಅಂತ ಕೇಳಿದಾದ್ರೆ ದೊನಕಾದಿಗಳು ದ್ರವ್ಯ, ಮೊಸರು ದ್ರವ್ಯ. ಮೊಸರು ದ್ರವ್ಯವಾಗಿರುವುದರಿಂದ ಅದಕ್ಕೆ ಉಪಾದಾನ ಕಾರಣವಾದಂತದ್ದು ಯಾವುದು? ಹಾಲು ಅಥವಾ ಪರಮಾಣು. ಅವಕ್ಕೆ ಏನನ್ನಕ್ ಬಂದದ? ಅವಯವ ಅಂದೇವಿ. ಅದರಿಂದ ಕೂಡಿಕೊಂಡದ್ದಕ್ಕ ಸಾವಯವ ಅಂದಿದ್ದೇವೆ. ಹಾಗೆ ಈಗ ದ್ರವ್ಯಗ ಉಪಾದಾನ ಕಾರಣ ಇತ್ತು ಅಂದ್ರೆ ಇದು ಯಾವುದು ಅಜ್ಞಾನಕ್ಕೆ ದ್ರವ್ಯ ಅಂತ ಅಂಗೀಕಾರ ಮಾಡಿದರೆ, ಅದಕ್ಕೊಂದು ಅವಯವ ಬೇಕು. ದ್ರವ್ಯ ಅಂತ ಅಂಗೀಕಾರ ಮಾಡಿದರೆ ಅವಾಗ ಸಾವಯವ ಸಂಭವಿಸ್ತದೆ. ಅಜ್ಞಾನಕ್ಕ ಅಥವಾ ಅವಿದ್ಯಕ್ಕ ಏನಪ್ಪಾ ಅಂದ್ರ ದ್ರವ್ಯ ಅಂತ ಒಪ್ಪಿದರೆ ಸಾವಯವ ಸಂಭವಿಸ್ತದೆ. ದ್ರವ್ಯ ಅಂತ ಏನಂದ್ರೆ ಸಾವಯವ ಸಂಭವಿಸ್ತದೆ. ದ್ರವ್ಯಕ್ಕ ಉಪಾದಾನ ಕಾರಣ ಬೇಕೋ ಬೇಡ? ಉಪಾದಾನ ಕಾರಣ ಬೇಕು. ಅಂದ್ರೆ ಅಜ್ಞಾನಕ್ಕೆ ಒಂದು ಕಾರಣ ಒಪ್ಪಬೇಕಾಗ್ತದೆ. ಅಜ್ಞಾನಕ್ಕೆ ಏನ್ ಅಂಗೀಕಾರ ಮಾಡ್ಬೇಕು? ಒಂದು ಕಾರಣ ಒಪ್ಪಬೇಕಾಯ್ತದೆ. ಕಾರಣ ಒಪ್ಪಿದ್ವಿ ಅಂದ್ರೆ ಇದು ಕಾರ್ಯ ಸಿದ್ಧಿ ಆಕತಿ, ಅದು ಕಾರಣ ಸಿದ್ಧಿ ಆಗ್ತಾ ಇದೆ. ಅಜ್ಞಾನಕ್ಕೆ ಏನ್ ಅನ್ನಕ್ ಬರುದಿಲ್ಲ ಅಂತ ಕೇಳಿದ್ರೆ ಅನಾದಿ ಅನ್ನಕ್ ಬರುವುದಿಲ್ಲ. ಅಜ್ಞಾನಕ್ಕೆ ಏನ್ ಅನ್ನಕ್ ಬರುದಿಲ್ಲ? ಅನಾದಿ ಅನ್ನಕ್ ಬರುದಿಲ್ಲ. ಕಾರಣ ಸಿಗಲಾರದಕ್ಕಾಗಿ ಅದ ಅನಾದಿ ಅಂತ ತಿಳಿಸ್ಕೊಂಡದ. ಈಗ ಅದಕ್ಕೆ ಸಾವಯವ ಅಂದ್ವಿ ಅಂದ್ರೆ ದ್ರವ್ಯ ಆಯ್ತು, ಅದು ದ್ರವ್ಯ ಆಯ್ತು. ದ್ರವ್ಯ ಅಂತ ಅಂಗೀಕಾರ ಮಾಡಿದ್ರೆ ಅದಕ್ಕೊಂದು ಅವಯವ ಒಪ್ಪಬೇಕು. ದ್ರವ್ಯ ಅಂದ್ರೆ ಸಾವಯವ, ಅದಕ್ಕೊಂದು ಉಪಾದಾನ ಕಾರಣ ಒಪ್ಪಬೇಕಾಗ್ತಾ ಇದೆ. जो अविद्या द्रव्य हुए तो सावयव संभव है. अविद्या में द्रव्यत्व संभव नहीं. ಅವಿದ್ಯಾದಲ್ಲಿ ಏನ್ ಸಂಭವಿಸೋದಿಲ್ರಿ? ದ್ರವ್ಯತ್ವ ಸಂಭವಿಸುವುದು ಇಲ್ಲ. ಕಾಯತೆ ನಿತ್ಯ ಅನಿತ್ಯ ಭೇದ ಸೆ ದ್ರವ್ಯ ದೋ ಪ್ರಕಾರ का होवे. ದ್ರವ್ಯದಲ್ಲಿ ಎಷ್ಟು ಪ್ರಕಾರ ಅದಾವು? ಒಂದು ನಿತ್ಯ ದ್ರವ್ಯ, ಒಂದು ಅನಿತ್ಯ ದ್ರವ್ಯ. जो ಅವಿದ್ಯಾ को ನಿತ್ಯ ದ್ರವ್ಯ ರೂಪ ಮಾನೇತೋ, ಒಂದ್ ವೇಳೆ ಇಲ್ರಿ ನಾವು ಅದಕ್ಕೆ ದ್ರವ್ಯ ಅಂತೇವೆ ಅಂದ್ರೆ ಸಾವಯವ ಒಪ್ಪುವ ಸಲುವಾಗಿ ಅವಿದ್ಯಾಕ ದ್ರವ್ಯ ಅಂತ ನಾವು ಅಂಗೀಕಾರ ಮಾಡ್ತೇವೆ ಅಂತ ಯಾರಾದ್ರೂ ಅಂದದ್ದಾದರೆ ಏನ್ರಿ ಮಾನೇತೋ ಸಾವಯವತ್ವ ಕಥನ ಅಸಂಗತ ಹೈ. ಅದಕ್ಕೆ ನಿತ್ಯ ಅಂಗೀಕಾರ ಮಾಡಿದ್ರಿ ಅಂದ್ರೆ ಸಾವಯವ ಒಪ್ಲಿಕ್ಕೆ ಬರುವುದಿಲ್ಲ. ದ್ರವ್ಯದಲ್ಲಿ ಪ್ರಕಾರಗಳಷ್ಟು ಎರಡು. ಯಾರ ಮತಾನುಸಾರವಾಗಿ? ನೈಯಾಯಿಕರ ಮತಾನುಸಾರವಾಗಿ 9 ದ್ರವ್ಯಗಳದಾವ. ಎಷ್ಟು ದ್ರವ್ಯ ಅದಾವ್ರಿ? 9 ದ್ರವ್ಯಗಳದಾವ. ಅದ್ರಾಗ 5 ನಿತ್ಯನೇ, 4 ಮಾತ್ರ ನಿತ್ಯನೂ ಅದಾವು, ಅನಿತ್ಯನೂ ಅದಾವು. 9 ದ್ರವ್ಯಗಳಲ್ಲಿ 5 ನಿತ್ಯನ ಅದಾವು, 4 ಮಾತ್ರ ಏನದಾವು? ನಿತ್ಯನೂ ಹೌದು, ಅನಿತ್ಯವೂ ಹೌದು. ಯಾವ್ಯಾವಪ್ಪ ಅಂತ ಕೇಳ್ರೆ ಮೊದಲು ನಿತ್ಯ ಹೇಳುವಾಗ 9 ದ್ರವ್ಯ ಯಾವ ಅಂದ್ರೆ ಪೃಥ್ವಿ, ಜಲ, ಅಗ್ನಿ, ವಾಯು. ಇವು 4 ಏನದಾವ ಅಂದ್ರೆ ನಿತ್ಯವೂ ಅದಾವ, ಅನಿತ್ಯವೂ ಅದಾವ. ಈ ದ್ರವ್ಯಗಳು ಹೆಂಗದಾವ? ನಿತ್ಯವೂ ಅದಾವ, ಅನಿತ್ಯವೂ ಅದಾವ. ಆಮೇಲೆ ಆಕಾಶ, ಕಾಲ, ದಿಶಾ, ಆತ್ಮ, ಮನ. ಇವು 5 ನಿತ್ಯ ದ್ರವ್ಯಗಳೆಲ್ಲ ಹೊರತಾಗಿ ಅನಿತ್ಯ ಅಲ್ಲ. ಯಾಕ ಮೊದಲಿನ 4 ನಿತ್ಯ ಅಂತ ಕೇಳಿದ್ರೆ ಜಗದ್ರೂಪ ಕಾರ್ಯ ತಯಾರಾಗೋಕ್ಕಿಂತ ಪೂರ್ವದಲ್ಲಿ ಅವು ನಿತ್ಯ ಇದ್ದು. ಜಗದ್ರೂಪ ಕಾರ್ಯ ತಯಾರಾಗೋಕ್ಕಿಂತ ಮೊದಲು ಏನಿದ್ದು? ನಿತ್ಯ ಇದ್ದು. ಯಾವಾಗ ಧ್ವನಕಾದಿಗಳ ಸಂಯೋಗದಿಂದ ಕಾರ್ಯ ಉತ್ಪತ್ತಿ ಆಯ್ತೋ ಅವಾಗ ಅವ ನಿತ್ಯ. ಅವಕ್ಕೇನಂತ ಕರೀತಾರ? 4 ಭೂತಗಳಿಂದ ಜಗತ್ತಾಗ್ಯದ ಅಂತ ಹೇಳ್ತಾರ ನಾಯಕರು. ಯಾವ್ಯಾವು? ಪೃಥ್ವಿ, ಜಲ, ಅಗ್ನಿ, ಆಕಾಶ, ಇದು ವಾಯು. ಇವು 4ರ ಕಾರ್ಯ ಯಾವುದು ಅಂದ್ರೆ ಜಗತ್ತು. ಏನ್ರಿ ಚತುರ್ ಏನೋ ಅಂತ ಅದಕ್ಕೆ ಹೆಸರು ತ್ರಿವಿಧ
ಅದಕ್ಕೊಂದು ಹೆಸರು ಅದ. ಅವ್ 4ರಿಂದ ಉತ್ಪತ್ತಿ ಅದ. ಹೆಂಗ ಅಂದ್ರೆ ಒಂದು ಉದಾಹರಣೆ ಕೊಡ್ತಾರ. 4ರಿಂದ ಒಂದು ನೂತನವಾದ ಜಗತ್ತು ತಯಾರಾಯ್ತು. ಹೇಗೆ ಅಂತ ಕೇಳಿದ್ದಾರೆ. ಎಲಿ, ಅಡಿಕೆ, ಸುಣ್ಣ, ಕಾಚು. ಏನದ್ರಿ? ಎಲಿ, ಅಡಿಕೆ, ಸುಣ್ಣ, ಕಾಚು. ಬೇರೆ ಬೇರೆ ನೋವೇನೆಲ್ಲ ಒಂದದವು. 4 ಸ್ವರೂಪ ಬೇರೆ ಬೇರೆ ಅದ. ಆದ್ರ 4 ಕೂಡಿದು ಅಂದ್ರ ಒಂದು ನೂತನವಾದ ರೂಪ ತಯಾರಾಗತ್ತೆ. ಏನ್ ತಯಾರಾಗ್ತದ್ರಿ? ಕೆಂಪು ತಯಾರಾಗ್ತಾ ಇದೆ. ಏನ್ ಯಾವಾಗ ಎಲಿ ಅಡಿಕೆ ಏನಪ್ಪಾ ಅಂದ್ರೆ ಕಾಚಿಗೆ ಸುಣ್ಣ ಬೆರೆಸಿದ್ರೆ ಅಥವಾ ಸುಣ್ಣದ ಜೊತೆ ಕಾಚು ಬೆರೆಸಿದ್ರೆ ಅವ್ 4 ಸಣ್ಣಾಗಿ ಅರ್ಧಾಗಿ ಏನಕ್ಕಪ್ಪ ಅಂದ್ರೆ ಕೆಂಪು, ಅದು ನೂತನ ಕೆಂಪು ತಯಾರಾಗ್ತಾ ಇದೆ. ಹೇಗೋ ಹಾಗೆ ಈ 4 ಭೂತಗಳಿಂದ ಐತೆ ಜಗತ್ತು ತಯಾರಾಗಿದೆ ಅಂತ ಹೇಳ್ತಾರ ಅವರು. ಈ ಜಗದ್ರೂಪವಾದಾಗ ಅವು ಅನಿತ್ಯ. ಈ ಜಗದ್ರೂಪ ತೋರೋಕ್ಕಿಂತ ಮೊದಲು ಅವು ಕೂಡ ಏನಂತ ಕೇಳಿದ್ರೆ ನಿತ್ಯವೇ. ಇವು 5 ಮಾತ್ರ ಇವು ನಿತ್ಯವೇ ಹೊರತಾಗಿ ಇವು ಅನಿತ್ಯವಲ್ಲ. ಈಗ ಆ ದ್ರವ್ಯಗಳಿಗೆ ಏನೇನು ಅಜ್ಞಾನಕ್ಕೆ ನೀವು ದ್ರವ್ಯ ಅಂತ ಅಂಗೀಕಾರ ಮಾಡಿದ್ರೆ ಏನ ನಿತ್ಯ ಅಂತ ಅಂಗೀಕಾರ ಮಾಡ್ತೇವೋ, ಏನ ಅನಿತ್ಯ ಅಂತ ಅಂಗೀಕಾರ ಮಾಡ್ತೇವೋ. ಏನ್ ಜೋ ಅವಿದ್ಯಾಕೋ ನಿತ್ಯ ದ್ರವ್ಯ ರೂಪ ಮಾನೇತು. ಅವಿದ್ಯೆಗೆ ನಿತ್ಯ ದ್ರವ್ಯ ಅಂತ ಅಂಗೀಕಾರ ಮಾಡ್ತೇನಂತಂದ್ರೆ ಅದಕ್ಕೆ ನನ್ನ ಕೋಲ ಸಾವಯವತ್ವ ಕಥನ ಸಂಘ ಅಸಂಗತ ಹೈ. ಸಾವಯವದಾಗ ಪರಮಾಣುವಿನ ಸಂಯೋಗವಾದಾಗ ಸಾವಯವ ಸಂಯೋಗ ಆಗ್ಲಾರ್ದನು ಪರಮಾಣುಗಳು ಸಂಯೋಗ. ನಿತ್ಯ ದ್ರವ್ಯ ಏನಾಗಬೇಕು ಸಂಯೋಗ. ಇವ ಏನಪ್ಪಾ ಅಂತ ಕೇಳಿ ನಿತ್ಯನ ಅಂಗೀಕಾರ ಮಾಡಿದ್ರೆ ಸಂಯೋಗ ಹೇಳಕ್ ಬರುದಿಲ್ಲ. ನಿತ್ಯವೇ ಅಂಗೀಕಾರ ಮಾಡಿದ್ರೆ ಏನು ಮಾಡುದಿಲ್ಲ, ಸಂಯೋಗ ಹೇಳಕ್ ಬರುದಿಲ್ಲ. ಸಂಯೋಗ ಆಗ್ಲಿಲ್ಲ ಅಂತಂದ್ರೆ ಕಾರ್ಯ ಸಿದ್ಧಿ ಆಗುದಿಲ್ಲ. ಕಾರ್ಯ ಅಲ್ಲ ಅಂದ್ರೆ ದ್ರವ್ಯ ಅಲ್ಲ. ಅದಕ್ಕಾಗಿ ನಿತ್ಯ ಹೇಳಿಕ್ಕೆ ನಿಮಗೆ ಬರುವುದಿಲ್ಲ. ತೈಸೆ ಜ್ಞಾನಸ ಅವಿದ್ಯಾ ನಾಶ ನಹಿ ವಾಚಯೇ. ಒಂದು ವೇಳೆ ಅದು ನಿತ್ಯವೇ ಆಗಿತ್ತು ಅಂದ್ರೆ ಜ್ಞಾನದಿಂದ ಅದು ನಿವೃತ್ತಿ ಆಗಬಾರ್ದಾಯ್ತು. ಜ್ಞಾನದಿಂದ ಮರವೇ ಅಳಿಯುವುದು, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ. ಜ್ಞಾನ ನಿತ್ಯವೋ ಅನಿತ್ಯವೋ? ನಿತ್ಯ. ಯಾವ ಜ್ಞಾನ ಅಂದ್ರೆ ಸ್ವರೂಪ ಜ್ಞಾನ. ಏನ್ ನಿತ್ಯ ಅದ. ಮತ್ತ ಅದು ನಿತ್ಯ, ಈ ಅವಿದ್ಯನೂ ನಿತ್ಯ. ಆ ನಿತ್ಯವಾದ ಜ್ಞಾನದಿಂದ ನಿತ್ಯವಾದದ್ರ ನಿವೃತ್ತಿ ಹೇಳಲಿಕ್ಕೆ ಬರುವುದಿಲ್ಲ. ನಿವೃತ್ತಿ ಯಾವ್ದಾಗ್ತದ? ಅನಿತ್ಯವಾದದ್ದು. ಅನಿತ್ಯವಾದದ್ದು ಏನಾಗತ್ತೆ? ನಿವೃತ್ತಿ ಆಗತ್ತೆ. ನಿತ್ಯ ಅಂದ್ಮೇಲೆ ನಿವೃತ್ತಿ ಆಗೋದು ಇಲ್ಲ. ಅನಿತ್ಯ ದ್ರವ್ಯ ರೂಪ ಮನೆತು. ಈ ಆಪತ್ತಿ ಬರ್ತದ ಬಾ ಅಂತ ತಿಳ್ಕೊಂಡು ಏನ್ ಯಾವಾಗ ಸಾವಯವತ್ವ ಹೇಳಕ್ ಬರುದಿಲ್ಲ, ಆಮೇಲೆ ಜ್ಞಾನದಿಂದ ನಿವೃತ್ತಿ ಹೇಳಕ್ಕನು ಬರೋದಿಲ್ಲ. ಇನ್ನ ಹಿಂಗ್ ಹೇಳಕ್ ಬರೋದಿಲ್ವಾ ಅಂತ ತಿಳ್ಕೊಂಡು ಆ ದ್ರವ್ಯಕ್ಕೆ ಏನಂದಿದ್ದಾದ್ರೆ ಸಾವಯವ ಉಳ್ಳದ್ದು ಅಂದ್ರೆ ಅನಿತ್ಯ ಉಳ್ಳದ್ದು ಅಂದ್ರೆ ದ್ರವ್ಯಕ್ಕೆ ಏನಂದ್ರಿ ನಿತ್ಯ ಹೇಳಿದ್ರೆ ಈ ಆಪತ್ತಿ ಬರ್ತದ. ಏನ್ರಿ ಸಾವಯವತ್ವ ಸಿದ್ಧ ಆಗುದಿಲ್ಲ, ಜ್ಞಾನದಿಂದ ನಿವೃತ್ತಿ ಆಗುವುದಿಲ್ಲ. ದ್ರವ್ಯ ಅಂದ್ರೆ ಅದಕ್ಕಂತ ನೀವು ಸಾವಯವ ಉಳ್ಳದಕ್ಕ ಅಂದ್ರೆ ಅವಯವ ಸಹಿತವಾದದ್ದಕ್ಕ. ನಿತ್ಯ ಇದ್ದದ್ದು ಸಾವಯವ ಅಲ್ಲ, ನಿರವಯವದ ಮತ್ ದ್ರವ್ಯ ಅಲ್ಲ. ಮತ್ ಜ್ಞಾನದಿಂದ ನಿವೃತ್ತಿ ಆಗೋದಿಲ್ಲ. ಆದ್ದರಿಂದ ಅದು ದ್ರವ್ಯ ಅನ್ನಕ ಬರುವುದು ಇಲ್ಲ ನಿತ್ಯ ಹೇಳಿದ್ರೆ. ಇನ್ನ ಇಲ್ರಿ ಅನಿತ್ಯದ ಅಂದ್ರೆ ಏನ್ ಆಪತ್ತಿ ಬರ್ತದ ನೋಡ್ರಿ. ತಾಕೆ ಅವಯವ ಬಿ ಆತ್ಮ ಸೆ ಭಿನ್ನ ಹೋನೈತೆ ಅನಿತ್ಯ ಹೋವಂಗೆ. ಇನ್ನು ದ್ರವ್ಯ ರೂಪ ಅಂಗೀಕಾರ ಮಾಡಿದ್ರೆ ಎದಕ್ರಿ? ಅಜ್ಞಾನಕ್ಕ ಅಂಗೀಕಾರ ಮಾಡಿದ್ರ ತಾಕೆ ಅವಯವ ಬಿ ಅಂದ್ರ ಅಜ್ಞಾನದ ಅವಯವಗಳು ಆತ್ಮಾಸ ಭಿನ್ನ ಹೋನೈತೆ. ಅವ ಆತ್ಮನಕ್ಕಿಂತಲೂ ಭಿನ್ನವೋ ಏನ್ ಆತ್ಮನ ಸ್ವರೂಪದವೋ? ಆತ್ಮನಕ್ಕಿಂತಲೂ ಭಿನ್ನ. ಅನಿತ್ಯ ಹೋವೆಂಗೆ ಆ ಅವಯವ ಕೂಡ ಏನಾಯ್ತು? ಅನಿತ್ಯ. ದ್ರವ್ಯನು ಏನಾಯ್ತು? ಅನಿತ್ಯ ಆಯ್ತು. ಅನಿತ್ಯದ್ರಿಂದ ಅನಿತ್ಯದ ಉತ್ಪತ್ತಿ ಹೇಳಕ ಬರುವುದಿಲ್ಲ. ಆಮೇಲೆ ಅವ್ರ ಅವಯವಕ್ಕೆ ಅವಯವೇ ಅನಿತ್ಯ ಹೋನೈತೆ. ಅವಯವದ ಅವಯವೇ ಆದ್ರೂ ಕೂಡ ಏನಾಯ್ತು? ಅನಿತ್ಯ ಆಯ್ತು. ಅನಾವಸ್ಥ ಹೋವೇಗಿ ಅದು ಇದು ಅನಿತ್ಯ. ಇದಕ್ಕೆ ಅದು ಕಾರಣವಾದದ್ದು ಅನಿತ್ಯ. ಅದಕ್ಕ ಮತ್ತೊಂದು ಹೇಳ್ಬೇಕಾಯ್ತು. ಮತ್ತ ಅದಕ್ಕೊಂದು ದೃಷ್ಟಾಂತ ಕೊಡ್ತಿದ್ರು ರಥಗಳು. ಏನು ಅಂತ ಕೇಳಿದ್ರೆ ಏನಂದ್ರೆ ಪಾಂಡವರ ಕಾಲದೊಳಗೆ ಇಲ್ಲ ರಾಮಾಯಣ ಕಾಲದೊಳಗೆ ರಾಮಚಂದ್ರ ಪ್ರಭುದೇವರ ತಂದೆ ಯಾರು ಅಂತ ಪ್ರಶ್ನೆ ಮಾಡಿದ್ರು. ಸಾಮಾನ್ಯವಾಗಿ ಜೀವನದಲ್ಲಿ
ಅಪ್ಪನ ಜೊತೆಗೆ ಅಜ್ಜನ್ ಬರ್ತದ, ಅಜ್ಜನ ಜೊತೆ ಬಹಳ ಮುತ್ತಜ್ಜನ ಹೆಸರು ಗೊತ್ತಿರ್ತದೆ. ಹೆಸರನ್ನ ಮುತ್ತಜ್ಜನ ಹೆಸರು ಗೊತ್ತಿರುದಿಲ್ಲ. ಯಾಕಂದ್ರೆ ಅದಕ್ಕೆ ಕೇಳೋ ಪ್ರಸಂಗ ಬಂದಿರೋದಿಲ್ಲ, ಅನುಭವನೂ ಇರುದಿಲ್ಲ. ಅಜ್ಜನ ಮಾತ್ರ ಪರಿಚಯ ಇರ್ತಾ ಇದೆ. ಹಾಗೆ ಪ್ರಭು ರಾಮಚಂದ್ರ ತಂದೆ ಯಾರು ಅಂತ ಕೇಳಿದ್ರು. ಅವಾಗ ಏನ್ ಹೇಳಿದ್ರು ಅಂತ ದಶರಥ ಅಂತ ಹೇಳಿದ್ರು. ಏನ್ ಹೇಳಿದ್ರು? ದಶರಥ. ದಶರಥನ ತಂದೆ ಯಾರು ಅಂತ ಕೇಳಿದ್ರು. ಅಲ್ಲಿ ಮಠ ಏನಪ್ಪಾ ಅಂದ್ರೆ ನೋಡೋದ್ರಾಗ, ಓದೋದ್ರಾಗ, ಕೇಳೋದ್ರಾಗ ಬಂದಿತ್ತು. ಅವ್ರ ತಂದೆ ಯಾರು ಅನ್ನೋ ಪ್ರಸಂಗ ಬಂದಿದ್ದಿಲ್ಲ. ಅದಕ್ಕೆ ಅವ್ರ ತಂದೆ ಯಾರು ಅಂದ್ರು. ಅವ್ನು ಚಾಣಾಕ್ಷ ಹೇಳ ದಶರಥನ ತಂದೆ ಯಾರು ಅಂದ ಕೂಡಲೇ ರಾಮನ ತಂದೆ ದಶರಥ. ದಶರಥನ ತಂದೆ ಯಾರು ಅಂದ್ರೆ ಅಕ್ರಾವೀರ ಅಂದ. ಯಾವ ವೀರ? ಅಕ್ರಾವೀರ ಅಂದ. ಅಕ್ರಾವೀರನ ತಂದೆ ಅಂದ. ಮುಂದ ಬಾರಾವೀರ ಅಂದ. ಬಾರಾವೀರನ ತಂದೆ ತೇರಾವೀರ. ತೇರಾವೀರನ ತಂದೆ ಚೌದಾವೀರ. ಚೌದಾವೀರನ ತಂದೆ ಬೆಳತನಕ ಹೇಳ್ಬೇಕಾಗತ್ತೆ. ಏನ್ರಿ ಅಂದ್ರೆ 18 ಅಂಕಿಗಳದ. 18 ಅಂಕಿ ತನ ನಿಲುಕ್ತದೆ ನಮಗೆ. ಇದಕ್ಕೆ ಅದೋ ಕಾರಣ, ಅದಕ್ಕದೋ ಕಾರಣ, ಅದಕ್ಕದೋ ಕಾರಣ ಅಂತ ಹೇಳಕ್ ಹೋದ ಕೂಡಲೇ ಅನಾವಸ್ಥ ದೋಷ ಬರ್ತಾ ಇದೆ. ಅನಾವಸ್ಥ ಒಂದೇ ಅಲ್ಲ, ಅನೇಕ ದೋಷಗಳು ಬರ್ತಾವ. ಅನೇಕ ಅಂದ್ರೆ ಎಷ್ಟದಾವ? 7 ದೋಷಗಳದಾವ. ವ್ಯಾಘಾತ ದೋಷ, ಆತ್ಮಾಶ್ರಯ ದೋಷ, ಅನ್ಯೋನ್ಯಾಶ್ರಯ ದೋಷ, ಚಕ್ರಿಕಾಪತ್ತಿ, ಅನಾವಸ್ಥ, ಪ್ರಾಗಲೋಪ, ವಿನಿಗಮನ, ವಿರಹ ಅಂತ ಹೇಳ್ಕೊಂಡು. ಯಾಗ್ರಿ ಅಂತ ಕೇಳಿದ್ರೆ ಈಗ ಏನು ಅಂತ ಕೇಳಿದ್ರೆ ಅಜ್ಞಾನಕ್ಕೆ ಸಾವಯವ ಅನ್ಬೇಕಾಗಿತ್ತು ಅಂದ್ರೆ ಅವಯವದಿಂದ ಕೂಡ್ಕೊಂಡಿರ್ಬೇಕು. ಅದಕ್ಕೆ ಅವಯವ ಅಂದ್ರೆ ಇನ್ನೊಂದು ಕಾರಣ ಹೇಳ್ಬೇಕು. ಇನ್ನೊಂದು ಕಾರಣ ಹೇಳಕ್ ಹೋಗುವಾಗ ಅದಕ್ಕಿಂತ ತನಗ್ ತಾನ ಕಾರಣ ಅಂದ್ರೆ ಅಜ್ಞಾನ ಸಾವಯವ ತನಗ್ ತಾನೇ ಕಾರಣ ಅಂದ್ರೆ ಏನಾಕತೆ ಅಂತ ಕೇಳಿದ್ರೆ ನಿರವಯವನು ಹೇಳುದು, ಸಾವಯವನು ಹೇಳುದು ಒಂದರಲ್ಲಿ ಸಂಭವಿಸ್ತದನು. ಪರಸ್ಪರ ವಿರುದ್ಧ ಧರ್ಮ ಏಕಾಧಿಕರಣದಲ್ಲಿ ವರ್ತಿಸ್ತಿದ್ರೆ ಅದಕ್ಕೆ ಏನಂತಾರ? ವ್ಯಾಘಾತ ದೋಷ ಅಂತ. ಪರಸ್ಪರ ವಿರುದ್ಧ ಧರ್ಮ ಒಂದರಲ್ಲಿ ವರ್ತಿಸ್ತಿದ್ರೆ ಅದಕ್ಕೆ ಏನಬೇಕು? ವ್ಯಾಘಾತ ದೋಷ. ಈಗ ಅಜ್ಞಾನ ನಿರವಯವ ಅವಯವ ಉಳಿದು ನಿರವಯವ. ಈಗ ಅದಕ್ಕೆ ಅವಯವ ಉಳೋದು ಅಂದ್ರೆ ನಿರವಯವನು ಹೇಳುದು, ಅವಯವ ಉಳಿದು ಅಂತ ಹೇಳುದು ವ್ಯಾಘಾತ ದೋಷ. ವ್ಯಾಘಾತ ದೋಷ ಬರ್ತದ ಬಾ ಅಂತ ತಿಳ್ಕೊಂಡು, ವ್ಯಾಘಾತ ದೋಷ ಬರ್ತದ ಬಾ ಅಂತ ತಿಳ್ಕೊಂಡು ಈಗ ಒಂದು ವೇಳೆ ಅದಕ್ಕ ಇಲ್ಲ ಸಾವಯವ ಉಳಿದು ಕಾರಣದ ಅಂತ ಹೇಳಿದೆ ಅಂದ್ರೆ ಇಲ್ಲ ತನಗ ತಾನ ಅಂದ್ರೆ ತನಗೆ ತಾನೇ ಕಾರಣ. ತನಗಂದ್ರೆ ಯಾರಿರಿ? ಅಜ್ಞಾನದ ಅವಯವಕ್ಕ ಕಾರಣ ಅಜ್ಞಾನವೇ ಅಂದರೆ ಅಜ್ಞಾನಕ್ಕದ ಅವಯವಗಳಿಂದ ಸಿದ್ಧಿ ಅದಕ್ಕೆ ಅಜ್ಞಾನ ಕಾರಣ ಅಂದ್ರೆ ಆತ್ಮಾಶ್ರಯ ದೋಷ ಬರ್ತಾ ಇದೆ. ಇನ್ನು ಆತ್ಮಾಶ್ರಯ ದೋಷ ಬರ್ತದವ ಅಂತ ಹೇಳ್ಕೊಂಡು ಇಲ್ರಿ ಇದಕ್ಕ ಆ ಅಜ್ಞಾನ ಕಾರಣ, ಅದಕ್ಕೆ ಈ ಅಜ್ಞಾನ ಕಾರಣ ಅಂತ ಏನ್ ಬರ್ತದ ಈಗ? ಇಲ್ಲ ಅನ್ಯೋನ್ಯಾಶ್ರಯ ದೋಷ ಬರ್ತಾ ಇದೆ. ಈ ದೋಷ ಬರ್ತದವ ಅಂತ ಹೇಳ್ಕೊಂಡು ಇದರ ಸಾವಯವ ಕಾರಣ ಆ ಅಜ್ಞಾನ, ಆ ಅಜ್ಞಾನದ ಸಾವಯವ ಕಾರಣ ಮತ್ತೊಂದು ಅಜ್ಞಾನ ಅಂದ್ರು. ಮತ್ತ ಅದಕ್ಕ ಅಂದ್ರು ಮೊದಲನೇದ್ದು ಅಂತ, ಒಂದನೇದ್ದಕ್ಕೆ ಎರಡನೇದ್ದು, ಎರಡನೇದ್ದಕ್ಕೆ ಮೂರನೇದ್ದು, ಮೂರನೇದ್ದಕ್ಕ ಒಂದನೇದ್ದು. ಭಾಳ ಇಲ್ಲೇ ಬರ್ಬೇಕು. ಏನೇ ನಗಲೆ ಮುಳು ಎತ್ತಾಗ ತಿರುಗಿ ತಗೊಂಡ್ರು ಒಂದು ನೆಲಕ್ಕೆ ಹತ್ತದ ಅಂದಂಗ ಒಂದಕ್ಕೆ 2, 2ಕ್ಕೆ 3, 3ಕ್ಕೆ 1 ಹೀಗೆ ಏನಾಯ್ತಿದು? ಸುತ್ತಾಡೋದಾಯ್ತು. ಚಕ್ರಿಕಾಪತ್ತಿ ಅಂತಾರ. ಈ ದೋಷ ಬರ್ತದವಾ ಅಂತ ತಿಳ್ಕೊಂಡು ಇಲ್ರಿ ಒಂದನೇದ್ದಕ್ಕೆ ಎರಡನೇದ್ದ ಕಾರಣ, ಎರಡನೇದ್ದಕ್ಕೆ ಮೂರನೇದ್ದ ಕಾರಣ, ಮೂರನೇದ್ದಕ್ಕೆ ನಾಲ್ಕನೇದ್ದ ಕಾರಣ, ನಾಲ್ಕನೇದ್ದಕ್ಕೆ ಐದನೇದ ಕಾರಣ, ಐದನೇದ್ದಕ್ಕೆ ಹೋಯ್ತು ಹಾಗೆ ಅನಾವಸ್ಥ ಅಂತ ಕರೀತಾರೆ. ಇದನ್ನ ದೋಷ ಬರ್ತದವ ಅನ್ನೋ ಗುಣದನ್ನ ಮೂಲ ಗಂಟ ಗಡಪ ಆಗ್ತಾ ಇದೆ. ಅದಕ್ಕೆ ಪ್ರಾಗ್ಲೋಪ ಅಂತ. ಪ್ರಾಗ್ಲೋಪ ಅಂದ್ರೆ ಪ್ರಾಕ್ ಅಂದ್ರೆ ಮೊದಲು ಏನ್ ಹೇಳಕ್ ಕೊಟ್ಟಿದ್ದ? ಆಕಾಶಕ್ಕ ನಿತ್ಯ ದ್ರವ್ಯ ಅನಿತ್ಯ ದ್ರವ್ಯ ಅಂತ ಹೇಳ ಸಿದ್ಧ ಮಾಡಕ್ ಹೋದ್ರೊಳಗಾಗಿ ಆ ಗಂಟ ಏನಾಯ್ತಂದ್ರ ಗಡಪಾಗಿ ಬಿಡ್ತದೆ. ಮುಂದೆ ವಿನಿಗಮನ ವಿರಹ ದೋಷ ಬರ್ತಾ ಇದೆ. ಅದ್ರ ಸ್ವಲ್ಪ ನೆನಪಿಗೊಳ್ಳೋದಿಲ್ಲ, ಸ್ವಲ್ಪ ಹುಡುಕಾಡಿ ತತ್ವಾನುಸಂಧಾನ ಆಗೈತೆ ವಿಷಯ. ತತ್ವಾನುಸಂಧಾನ ಯಾರ್ದಾರ ನೋಡ್ರಿ. ಎರಡು ನಿರ್ಣಯ ಮಾಡಂಗಿಲ್ರಿ ಅವ್ ನಡಬಾರಕ್ ಹೋಗ್ಬಿಡ್ತಾನ. ಹಿಂಗಲ್ಲ ಅದನ್ನ ನೋಡ್ಬೇಕು. ಅದೊಂದು ಎಷ್ಟು ಒಟ್ಟು 7 ದೋಷಗಳು ಪ್ರಾಪ್ತಿ ಆಗ್ತಾವ ಅಂತ ತಿಳ್ಕೊಂಡು ಅದಕ್ಕೆ ಏನ್ ಮಾಡ್ದಾನ? ಅನಾವಸ್ಥಾ ಹೋವೇಗಿ ಅವರು ಅತ್ಯಂತ ಅವಯವಕ್ಕೂ ಪರಮಾಣುಕಿ ನ್ಯಾಯಿ. ಅತ್ಯಂತ
ಅಂತ್ಯ ಅಂತಂತಲ್ಲ, ಅಂತ್ಯ ಅವಯವಕ್ಕೂ. ಅಂತ್ಯ ಅವಯವ ಅಂದ್ರೆ ಪರಮಾಣು. ನೈಯಾಯಿಕ ಮತಾನುಸಾರವಾಗಿ ಮೂಲ ಉಪಾದಾನ ಕಾರಣ ಯಾವುದು ಅಂತ ಕೇಳಿದ್ರೆ ಶರೀರಕ್ಕೆ ಉಪಾದಾನ ಕಾರಣ ಯಾವುದು ಅಥವಾ ಘಟಕ ಉಪಾದಾನ ಕಾರಣ ಯಾವುದು? ಅವ್ರ ಮತಾನುಸಾರವಾಗಿ ಹೇಳ್ಕೊಂಡ್ಬರ್ಬೇಕು. ಅವಯವ ಪರಮಾಣು ಪರಮಾಣುಗಳ ಕಾರಣ. ಘಟಕ ಉಪಾದಾನ ಕಾರಣ ಯಾವುದು? ಕಪಾಲಕ ಕಾರಣ ಯಾರು? ಕಾಪಾಲಿಕ ಅಥವಾ ಕಪಾಲಿಕ. ಕಪಾಲಿಕೆಗೆ ಕಾರಣ ಯಾವುದು? ಚತುರ್ಣಕ. ಚತುರ್ಣಕ ಕಾರಣ ಯಾವುದು? ರೇಣುಕ. ರೇಣುಕ ಕಾರಣ ಯಾವುದು? ಧ್ವನುಕ. ಧ್ವನುಕ ಕಾರಣ ಯಾವುದು? ಉಪಾದಾನ ಕಾರಣ. ಆದ್ದರಿಂದ ಮೂಲ ಉಪಾದಾನ ಕಾರಣ ಯಾವಾಗಲೂ ಇದ್ದದ್ದು ಇಲ್ಲದ್ದು? ಉಪಾದಾನ ಕಾರಣ ಪರಮಾಣುಕಿನೇ ನಿತ್ಯ ಮಾನ್ಯತೋ ಅದ್ವೈತ ಪ್ರತಿಪಾದಕ ಶ್ರುತಿ ವಚನಕ ವಿರೋಧ ವೇಗ. ಒಂದು ವೇಳೆ ನೈಯಾಯಿಕರು ಪರಮಾಣು ಹೆಂಗ ನಿತ್ಯ ಒಪ್ಪಾರ, ಹಂಗ ಈ ಅಜ್ಞಾನಕ್ಕ ನಿತ್ಯ ಅಂಗೀಕಾರ ಮಾಡಿದ್ವಿ ಅಂದ್ರೆ ಶ್ರುತಿ ಪ್ರಮಾಣಕ್ಕೆ ಏನಾಗತ್ತೆ? ವಿರೋಧ ಬರ್ತಾ ಇದೆ. ಬ್ರಹ್ಮ ನಿತ್ಯ ಒಂದು, ಈ ಅವಿದ್ಯಾ ಒಂದು ನಿತ್ಯ. ಎರಡು ಅದು ನಿತ್ಯ ವಸ್ತು. ನಿತ್ಯ ವಸ್ತು ಒಂದು ಎರಡು ಅಂದ್ರೆ ಒಂದೇ. ಅದಕ್ಕಾಗಿ ಆ ಶ್ರುತಿಗೆ ವಿರೋಧ ಬರ್ತಾರೆ. ನ್ಯಾಯ ಮತಮೆ ನಿತ್ಯ ಪರಮಾಣುಕ, ಅವರು ಸಾಂಖ್ಯ ಮತಮೆ ನಿತ್ಯ ಪ್ರಧಾನಕ. ಸಾಂಖ್ಯರು ಪ್ರಧಾನಕ್ಕ ಪ್ರಕೃತಿಗೆ ಏನಂತ ಒಪ್ತಾರ? ಅವರು ನಿತ್ಯ ಅಂತ ಒಪ್ತಾ ಇದ್ದಾರೆ. ಅಂಗೀಕಾರ ಶ್ರುತಿ ವಿರುದ್ಧ. ಅವ್ರು ಅವಕ್ಕೆ ನಿತ್ಯ ಅಂತ ಅಂಗೀಕಾರ ಮಾಡಿ ಅಲ್ಲ, ಶ್ರುತಿ ವಿರೋಧ ಅದ. ಬ್ರಹ್ಮ ಒಂದ ನಿತ್ಯ ಬಿಟ್ರೆ ಪರಮಾಣುನು ನಿತ್ಯ ಅಲ್ಲ, ಪ್ರಕೃತಿಯು ಕೂಡ ನಿತ್ಯ ಅಲ್ಲ. ನಾವು ಶ್ರುತಿಗೆ ವಿರುದ್ಧ ಅವ್ರ ಮಾತು ಅಂಗೀಕಾರ ಅದು ಶ್ರುತಿಗೆ ವಿರುದ್ಧದ. ಇಸ್ ರೀತಿ ಸೇ ದ್ರವ್ಯತ್ವಕ್ಕೆ ಅಭಾವತೆ. ಯಾವ್ದು? ಅಜ್ಞಾನ. ಅದ ಗಂಟ ಹಿಡ್ಕೋಬೇಕ, ಗಂಟು ಬಿಟ್ಟು ಹೋದ್ರೆ ಕೆಲ್ಸ ಕೆಡ್ತದ. ಅಜ್ಞಾನ ಹೆಂಗದ ಅಂದ್ರ ದ್ರವ್ಯ ಅಲ್ಲ. ದ್ರವ್ಯ ಅನ್ನೋದು ಸಿದ್ಧವಾಗಲಾರದೆ ಇರುವುದರಿಂದ, ದ್ರವ್ಯದ ಅಭಾವವಾಗುವುದರಿಂದ ಅಂದ್ರೆ ದ್ರವ್ಯ ಅಲ್ಲ ಅಂತ. ಅಜ್ಞಾನಮೇ ಸಾವಯವತ್ವ ಸಂಭವನೆಹಿ. ಅದು ದ್ರವ್ಯ ಆಗಿತ್ತಂದ್ರೆ ಸಾವಯವತ್ವ ಸಂಭವಿಸ್ತಿತ್ತು. ಹೇಗ ಧ್ವನಕಾದಗಳು ದ್ರವ್ಯ ಅದಾವ, ಆ ಧ್ವನಕಾದ ಅಥವಾ ಘಟ ದ್ರವ್ಯ ಅದ. ಘಟ ರೂಪ ದ್ರವ್ಯಕ್ಕೆ ಮೂಲ ಕಾರಣ ಯಾವುದು? ಪರಮಾಣು. ಮೂಲ ಕಾರಣ ಯಾವುದು? ಪರಮಾಣು. ಅದು ಅವಯವ. ಆ ಅವಯವದಿಂದ ಯುಕ್ತವಾದದ್ದು ಘಟ ದ್ರವ್ಯ. ಈ ದ್ರವ್ಯ ಘಟ ಏನಪ್ಪಾ ಸಾವಯವ ಅನ್ನಕ್ ಬರ್ತದ. ಅಂದ್ರೆ ಉಪಾದಾನ ಕಾರಣದಿಂದ ಕೂಡಿಕೊಂಡದ್ದು ಅಂತ ಹೇಳಕ್ ಬರ್ತಾ ಇದೆ. ಹಾಗ ಅಜ್ಞಾನಕ್ಕ ದ್ರವ್ಯ ಅಂತ ಅಂಗೀಕಾರ ಸಿದ್ಧ ಮಾಡಿದ್ರೆ ಸಾವಯವ ಅಂತ ಹೇಳ್ಬೇಕಾಗತ್ತೆ. ಸಾವಯವ ಎನ್ಬೇಕಾದ್ರೆ ಅದಕ್ಕೊಂದು ಮೂಲ ಉಪಾದಾನ ಒಪ್ಪಬೇಕಾಗ್ತಾ ಇದೆ. ಉಪಾದಾನ ಸಿದ್ಧದನು ಸಿದ್ಧ ಇಲ್ಲ. ಹಂಗಾರೆ ದ್ರವ್ಯ ಅಂತನಿದು ದ್ರವ್ಯ ಅಲ್ಲ. ದ್ರವ್ಯ ಅಲ್ಲ ಅಂದ ಮೇಲೆ ಏನನ್ನಕ್ ಬರುದಿಲ್ಲ ಅಂತ ಕೇಳಿದ್ರೆ ಸಾವಯವ ಅನ್ಲಿಕ್ಕೆ ಬರುವುದಿಲ್ಲ. ತೈಸೆ ಉಪಾದಾನ ತಾಕೆ ಅಸಂಭವತೆ. ಉಪಾದಾನ ಕಾರಣ ಅಸಂಭವವಾಯಿತು, ಸಿದ್ಧವಾಗ್ಲಿಲ್ಲ. ಇಲ್ಲ ಅಂದ್ಮೇಲೆ ನಿರವಯವ ಅಜ್ಞಾನ. ಇಲ್ರಿ, ನಿರವಯವಾದ ಅಂದ್ರೆ ಅವಯವ ರಹಿತವಾದದ್ದು ಅಂದ್ರೆ ದ್ರವ್ಯ ಅಲ್ಲ ಅಂದ್ರು. ಯಹ ಕಥನ್ ಬಿ ಸಂಭವನೇ. ಸ್ವಲ್ಪ ಟೈಮ್ ಮುಗಿಸ್ಬಿಡ್ತೇನೆ, ಮತ್ ನಾಳೆಗೆ ಇರ್ತೈತೆ ಹಾಳಿ. ಏನ್ ಸಾವಯವ ಹಿ ಉಪಾದಾನ ಕಾರಣ ಹೋಗ ಹೈ. ಏನಾಗತ್ತೆ? ಉಪಾದಾನ ಕಾರಣ ಯಾವಾಗಲೂ ಸಾವಯವ ಇದ್ದದ್ದು ಆಗ್ತದೋ ಸಾವಿರ್ಲಾರ್ದಾಗ್ತದೋ? और न्याय मत में शब्द का उपादान कारण आकाश निरवयव मान्य. ನ್ಯಾಯ ಮತದಲ್ಲಿ ಶಬ್ದಕ್ಕೆ ಉಪಾದಾನ ಕಾರಣವಾದದ್ದು ಆಕಾಶಕ್ಕೆ ನಿರವಯವಕಾರ ಸಾವಯವಕಾರ ನಿರವಯವಕಾರ. ಸೋಬಿ ತಸ್ಮಾತ್ ಏತಸ್ಮಾತ್ ಆತ್ಮನ ಆಕಾಶ ಸಂಭೂತಃ. ತಸ್ಮಾತ್ ಆದ ಕಾರಣದಿಂದ ಏನು ಏತಸ್ಮಾತ್ ಅದರಿಂದ ಆತ್ಮನ ಆತ್ಮನಿಂದ ಏನ ಆಕಾಶ ಸಂಭೂತಃ. ಆತ್ಮನಿಂದ ಆಕಾಶ ಉತ್ಪತ್ತಿ ಆಗ್ಯದ. ಆಕಾಶಾದ್ ವಾಯು ಅದು ಪೂರ್ಣ ಬರ್ದಿಲ್ಲ. ಆಕಾಶದಿಂದ ವಾಯು ಉತ್ಪತ್ತಿ. ವಾಯೋರಗ್ನಿ ವಾಯುವಿನಿಂದ ಅಗ್ನಿ. ಅಗ್ನಿರಾಪಃ ಅಗ್ನಿಯಿಂದ ಜಲ. ಜಲ ಪೃಥ್ವಿ ಜಲದಿಂದ ಏನ್ ಉತ್ಪತ್ತಿ ಆಗ್ಯದ? ಪೃಥ್ವಿ ಉತ್ಪತ್ತಿ ಆಗ್ಯದ ಅಂತ ಹೇಳ್ತದ. ಉತ್ಪತ್ತಿ ಆಗ್ಯದ ಅಂದ್ಮೇಲೆ ನಿರವಯವ ಇರ್ತದನು ಸಾವಯವನ್ನ ಹೇಳ್ಬೇಕಾಗ್ತಾ ಇದೆ. ಇಸ್ ಶ್ರುತಿ ಸೇ ವಿರುದ್ಧ ಹೈ. ಏನ್ರಿ ಆ ಆಕಾಶ ಏನು ನಿರವಯ ನೈಯಾಯಿಕರು ಶಬ್ದಕ್ಕೆ ಉಪಾದಾನ ಕಾರಣವಾದ ಯಾವ ಆಕಾಶವು ನಿರವಯವದೋ ಹಾಗೆ ಜಗತ್ತಿಗೆ ಕಾರಣವಾದ ಅಜ್ಞಾನವು ನಿರವಯವ ಅಂತೇನು ಹೇಳ್ತಾರ. ಇದು ಶ್ರುತಿಗೆ ವಿರೋಧ ಬರುತ್ತದೆ. ಏನ್
ಈ ಜಗತ್ತು ಉತ್ಪತ್ತಿ ಆಗಂದ್ಮೇಲೆ ಅವಯವದಿಂದ ಅಂದ್ರೆ ಕಾರಣ ಇರ್ಲಾರ್ದ ಕಾರಣ ಇದ್ದಾಗ ಕಾರಣ ಇದ್ದಾಗ ಮತ್ತೆ ಇದಕ್ಕೆ ನಿರವಯವನ್ನಕ್ಕೆ ಬರ್ತದನು ಹಾಗೂ ಅನ್ಲಿಕ್ಕೆ ಬರುವುದಿಲ್ಲ. ತೈಸೆ ಧ್ವನುಕಕ ಉಪಾದನ ಕಾರಣ ಪರಮಾಣು ನಿರವಯವ ಮಾನ್ಯ ಪರಮಾಣುಗೂ ಏನ್ ಹೋಗ್ತಾರ ಅವರು ಧ್ವನುಕಕ್ಕೆ ಕಾರಣವಾದಂತ ಪರಮಾಣುಗೂ ನಿರವಯವ ಅಂತ ಅಂಗೀಕರಣ. ಸೋಬಿ ನಿರವಯವ ಪರಮಾಣುಕ್ಕೆ ಸಂಯೋಗ ಅಸಂಭವವಾದಿ ದೋಷತೆ. ನಿರವಯವ ಒಪ್ಪೋದು ಸಂಯೋಗ ಒಪ್ಪೋದು ಹೆಂಗ್ ಸಾಧ್ಯ ಅದ ರೀ? ಅವಯವ ಉಳ್ಳದ್ರಲ್ಲಿ ದೋ ದ್ರವ್ಯಕ ಸಂಯೋಗವೇ. ಎರಡು ದ್ರವ್ಯಗಳು ಅವಯವ ಸಹಿತವಾದದ್ರಲ್ಲಿ ಸಂಯೋಗ ಆಗ್ತದೆ. ಪರಮಾಣು ಏನಂತ ನಿರವಯವ ಅಂತ. ಮತ್ತ ಅದ್ರ ಎರಡು ಅಣುಗಳು ಕೂಡಿ ಏನಂತಾನ ದೊಣಕ್ತ ಅಂದ್ರೆ ಸಂಯೋಗವಾದ ದೊಡಕ ಅಂತಾನ. ನಿರವಯವಾದ ವಸ್ತುವಿನಲ್ಲಿ ಸಂಯೋಗ ಸಂಭವಿಸ್ತದನು. ನಮ್ಮೂರ ಆಕಾಶ ಆಚ ಕಡೆ ಊರ ಆಕಾಶ ಎರಡು ಕೂಡಿ ಒಟ್ಟ ನಮ್ಮನ್ನ ಬಿಟ್ಟು ಹೋಗ್ಬಿಟ್ಟವ್ರು ಎಂದೇನ. ಯಾರ ಊರ ಆಕಾಶ? ಇಲ್ಲಿ ಹುಬ್ಬಳ್ಳಿ ಆಕಾಶ ಧಾರವಾಡ ಆಕಾಶ ಎರಡು ಏನ್ ಮಾಡ್ಯಾವ ಅಂದ್ರ ಕೂಡ್ಯಾವ್ರ ಈಗ ಹಿಂಗಾಗಿ ನಮ್ಮನ್ನ ಬಿಟ್ಟು ಹೋಗ್ಯಾವ ಅಂತ ಏನಾರ ಐತನು? ಸಾಧ್ಯ ಇಲ್ಲ. ಆಕಾಶದಲ್ಲಿ ಸಂಯೋಗ ಹೇಳಕ್ ಬಂದಿದ್ದನು. ಯಾಕೆ ಬರೋದು? ಇರುದ ಒಂದು ಆಕಾಶ ನಿರವಯವ, ಅಲ್ಲಿ ಸಂಯೋಗ ಹೇಳಕ್ ಬರೋದಲ್ಲ. ಹಾಗೆ ಪರಮಾಣು ನಿರವಯವ ಅಂತಾನ, ಮತ್ತ ಸಂಯೋಗ ಹೇಳ್ತಾನ. ಸಂಯೋಗ ಹೇಳಿದ್ರೆ ಏನನ್ನಕ್ ಬರೋದಿಲ್ಲ? ನಿರವಯವ ಹೇಳಲ್ಲ. ನಿರವಯ ಹೇಳಿದ್ರೆ ಏನ ಮಾಡಕ್ ಬರೋದಿಲ್ಲ? ಸಂಯೋಗ ಹೇಳಕ್ ಬರೋದಿಲ್ಲ. ಮತ್ತ ಅವ್ರ ನಿತ್ಯ ಒಪ್ಪುದು ಅಸಂಗತವೋ ಸಂಗತ ಆಗತವೋ? ಅಸಂಗತನೇ. ಏನ್ सूत्रकारने शारीरिक शास्त्र के द्वितीय अध्यायस्थ द्वितीय पाद में निषेध कर्या है. ಇದನ್ನ ಏನ್ ಮಾಡ್ಯಾರ ಅಂದ್ರೆ ಪರಮಾಣು ಮೊದಲಾದ ನಿತ್ಯ ಅಂತ ಹೇಳಿದ್ರು ನಿಷೇಧ ಮಾಡಿದಾರೆ. ಏನ್ ಮಾಡ್ಯಾರಿ? ಇದು ಶಾರೀರಿಕ ಮೀಮಾಂಸಾ ಅಂತ ಒಂದು ಶಾಸ್ತ್ರ, ಒಂದು ಏನಂದ್ರೆ 4 ಅಧ್ಯಾಯಗಳಿಂದ ಯುಕ್ತವಾದದ್ದು ಒಂದು ಗ್ರಂಥ ಅದ. ಅದರೊಳಗೆ ಒಂದೊಂದು ಪಾದದೊಳಗೆ ಒಂದೊಂದು ವಿಚಾರ ಮಾಡ್ತಾ ಹೋಗ್ತಾ ಇದ್ದಾರೆ. ಏನ್ ಶಾರೀರಿಕ ಗ್ರಂಥದಲ್ಲಿ ಇದನ್ನ ಏನ್ ಮಾಡ್ಯಾರಪ್ಪ ಅಂದ್ರೆ 2ನೇ ಪಾದದಲ್ಲಿ ಅಂದ್ರೆ 2ನೇ ಅಧ್ಯಾಯ ಅಂತ ಹೆಂಗತ್ತೆ ಅದರಲ್ಲಿ ನಿಷೇಧ ಕರ್ಯ ಹೈ. ನಿಷೇಧ ಕರ್ಯ ಅಂದ್ರೆ ನಿಷೇಧವನ್ನು ಮಾಡಿರ್ತಾರೆ. ಯಾತೆ ಪ್ರಪಂಚಕ್ಕೆ ಉಪಾದಾನ ಅಜ್ಞಾನಕ್ಕೂ ಪ್ರಪಂಚಕ್ಕ ಉಪಾದಾನ ಕಾರಣವಾದ ಅಜ್ಞಾನಕ್ಕೆ ನಿರವಯವತಾ ಸಂಭವನೆಹಿ. ನಿರವಯವತಾ ಅಂತ ಹೇಳಲಿಕ್ಕೂ ಬರುವುದಿಲ್ಲ. ನಿರವಯವ ಹೇಳಿದ್ರೆ ಏನಾಕತ್ತೆ ಅಂತ ಕೇಳಿದ್ರೆ ನಿರವಯವಾದದ್ದು ಏನಿರ್ತಾ ಇದೆ ಅಂದ್ರೆ ಸಂಯೋಗವಾಗುದಿಲ್ಲ. ಸಂಯೋಗವಾಗ್ಲಾರ್ದ ಕಾರ್ಯಸಿದ್ಧಿ ಆಗುದಿಲ್ಲ. ಕಾರ್ಯಸಿದ್ಧಿ ಆಗ್ಬೇಕಾದ್ರೆ ಸಂಯೋಗ ಆಗ್ಲೇಬೇಕು. ಅವಯವ ಉಳ್ಳದ್ದು ಇರಬೇಕು, ಇಲ್ಲದಿದ್ರೆ ಇಲ್ಲ. ಎರಡೂ ರೀತಿಯಿಂದ ಏನಾಯ್ತು? ಅವಯವ ಉಳ್ಳದ್ದು ಅಂತ ಹೇಳಿದ್ರು ಹಾನಿನ ಅದ. ಯಾಕ ದ್ರವ್ಯ ಅಜ್ಞಾನ ದ್ರವ್ಯ ಅಲ್ಲ, ಇನ್ ನಿರವಯವನೂ ಅಲ್ಲ. और अज्ञान को प्रपंच के उपादानता माया तो प्रकृति विद्या आದ್ರೆ ಅವಿದ್ಯಾ ಪ್ರಪಂಚಕ್ಕೆ ಉಪಾದಾನ ಕಾರಣ ಹೇಳ್ಯಾರ ಎಲ್ಲೋ? ಜಗತ್ತಿಗೆ ಉಪಾದಾನ ಕಾರಣ ಯಾವುದು? ಮಾಯ. ಯಾಕಂದ್ರೆ ಕಾರ್ಯದೊಡನೆ ಕೂಡಿಕೊಂಡು ಕಾರ್ಯದ ಉತ್ಪತ್ತಿಗೆ ಹೇತು ಆಗ್ಯದ ಇಲ್ಲೋ? ಕಾರ್ಯದೊಡನೆ ಕೂಡಿಕೊಂಡು ಕಾರ್ಯದ ಉತ್ಪತ್ತಿಗೆ ಹೇತು ಆಗ್ಯದ. ಈ ಮಾಯಾನ ಕಾರಣದಾಗಿದ್ರು ಕೂಡ ಮಾಯಾನಿಂದ ಯುಕ್ತವಾದಂತ ಚೇತನವೇ. ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಯಾರದಾರ? ಈಶ್ವರದ. ಯಾವ ಉಪಾಧಿ ಮಾಡ್ಕೊಂಡು ನಿಮಿತ್ತ ಕಾರಣನೂ ಆಗ್ಯಾನ, ಆಮೇಲೆ ಉಪಾದಾನ ಕಾರಣನೂ ಆಗ್ಯಾನ. ನಿಮಿತ್ತ ಕಾರಣ ಹೆಂಗಾದ ಈಶ್ವರ? ಉದಾಹರಣೆ ಆಯ್ತಲ್ಲ. ನಿಮಿತ್ತ ಕಾರಣ ಅಂದ್ರೆ ಎದಕ್ಕಂತ ನಮ್ಗೆ ಗೊತ್ತದ. ಮೊದಲು ನಿಮಿತ್ತ ಕಾರಣ ಎದಕ್ಕೆ ಅನ್ಬೇಕ್ರಿ? ಕಾರ್ಯ ತಟಸ್ಥಂ ಕಾರ್ಯಜನಕತ್ವಾತ್ ನಿಮಿತ್ತ ಕಾರಣ ಅಂದ್ರೆ ಕಾರ್ಯದಕ್ಕಿಂತಲೂ ಭಿನ್ನ ಇರಬೇಕು, ಕಾರ್ಯದ ಉತ್ಪತ್ತಿಗೆ ಹೇತುವಾಗಿರಬೇಕು. ಅದಕ್ಕೇನಂತ ಕರೀತಾರ? ನಿಮಿತ್ತ ಕಾರಣ ಅಂತ. ನೀವು ಹೇಳೋದು ಕಾರಣ ಲಕ್ಷಣ ಅದ. ಕಾರ್ಯದಕ್ಕಿಂತಲೂ ಪೂರ್ವ ಇರಬೇಕು, ಸಮೀಪ ಇರಬೇಕು, ಕಾರ್ಯಕ್ಕೆ ಕಾರಣ ಆಗಿರ್ಬೇಕು. ಅದಕ್ಕೇನಂತಾರ? ಕಾರಣ. ಕಾರ್ಯಸೆ ನಿಯಮಿತ ಅವ್ಯವಹಿತ ಪೂರ್ವ ವೃತ್ತಿ ಹೋವೇಸೋ ಕಾರಣಕ್ಕೆ ಅದು. ಆದ್ರೆ ಇದು ಕಾರ್ಯದಕ್ಕಿಂತಲೂ ಭಿನ್ನ ಇರಬೇಕು, ಕಾರ್ಯದೊಡನೆ ಕೂಡಿಕೊಂಡಿರಬಾರದು. ಭಿನ್ನ ಅಂದ್ರೆ ಕೂಡ್ಕೊಂಡಿರಬಾರದು. ಕಾರ್ಯದ ಉತ್ಪತ್ತಿ ಹೇತು ಆಗಿರ್ಬೇಕು, ನಿಮಿತ್ತ ಕಾರಣ. ಉಪಾದಾನ ಕಾರಣ ಕಾರ್ಯದೊಡನೆ ಕೂಡಿಕೊಂಡು ಕಾರ್ಯಕ್ಕೆ ಉತ್ಪತ್ತಿ ಆಗಿರ್ಬೇಕು, ಅದಕ್ಕೆ ಉಪಾದಾನ ಕಾರಣ. ಹಂಗ ಜಗತ್ತಿಗೆ ನಿಮಿತ್ತ ಕಾರಣನೂ ಬೇಕು, ಉಪಾದಾನ ಕಾರಣನೂ ಬೇಕು. ಜಗತ್ತಿಗೆ ನಿಮಿತ್ತ ಕಾರಣ ಆದವನು ಈಶ್ವರನೇ, ಉಪಾದಾನ ಕಾರಣ ಆದವ್ರು ಯಾರು? ಈಶ್ವರನೇ. ಎರಡು ಆದವ ಅವನೇ. ನಿಮಿತ್ತ ಕಾರಣ ಹೆಂಗಾದ, ಉಪಾದಾನ ಕಾರಣ ಹೆಂಗಾದ?
ಚಂದ್ರೋದಯ ನೋಡಿದ್ರೆ ಅದರ ಅನುಭವಕ್ಕೆ ಬರ್ತದ. ಚಂದ್ರೋದಯ ನೋಡ್ಲಾರ್ದ ಉಳಿದ ಗ್ರಂಥದಲ್ಲಿ ಯಾವ ವಿಚಾರ ಸಾಗರ ಪ್ರಭಾಕರ ಹಿಡ್ಕೊಂಡು ಯಾವನ್ನು ನೋಡಿದ್ರು ಅನುಭವಕ್ಕೆ ಬರೋದಿಲ್ಲ. ಏನ್ ಆದ್ರೆ ಶ್ರುತಿ ಪ್ರಮಾಣ ಕೇಳಿ ಹೂ ಅನ್ಬೋದು ಅಷ್ಟೇ ನಾವು. ತಸ್ಮಾತ್ ಏತಸ್ಮಾತ್ ಸಂಭೂತಃ ಒಂದು ಇದು ನಾಟಕ ದೀಪದೊಳಗ ಒಂದ್ ಮಾತು ಬರ್ತದ. ತಾನೇ ಸೃಷ್ಟಿಯನ್ನು ಮಾಡಿ ತಾನೇ ಅದರಲ್ಲಿ ಪ್ರವೇಶವಾಗಿರುವುದರಿಂದ ಈ ಜಗತ್ತಿಗೆ ಏನದನಂದ್ರೆ ಉಪಾದಾನ ಕಾರಣದನ ಅಂತ ಹೇಳ್ತೇವೆ. ಆದ್ರೆ ಚಂದ್ರೋದಯ ನೋಡಿದ್ರೆ ಸ್ಪಷ್ಟ ಅನುಭವಕ್ಕೆ ಬರ್ತಾ ಇದೆ. ಏನ್ ಯಾವ ಏನಪ್ಪಾ ಅಂದ್ರ ನಿಮಿತ್ತ ಕಾರಣ ಆಗ್ಬೇಕಾದ್ರೂ ಉಪಾಧಿ ಮಾಡ್ಕೊಂಡಾಗ್ಯಾನ, ಉಪಾದಾನ ಕಾರಣ ಆಗ್ಬೇಕಾದ್ರೂ ಉಪಾಧಿ ನಿಮಿತ್ತ ಮಾಡ್ಕೊಂಡಾಗ್ಯಾನ. ಯಾವ ಉಪಾಧಿ ಮಾಡ್ಕೊಂಡು ಜಗತ್ತಿಗೆ ನಿಮಿತ್ತ ಕಾರಣ ಆಗ್ಯಾನ್ರಿ? ಮಾಯಾ ಉಪಾಧಿ ಮಾಡ್ಕೊಂಡು ಜಗತ್ತಿಗೆ ನಿಮಿತ್ತ ಕಾರಣ ಆಗ್ಯಾನ. ಮತ್ ಜಗತ್ತಿಗೆ ಉಪಾದಾನ ಕಾರಣನು ಹೆಂಗಾಗ್ಯಾನ? ಪ್ರಕೃತಿಯನ್ನ. ಯಾವ ಪ್ರಕೃತಿ? ತಮ ಪ್ರಧಾನ ಪ್ರಕೃತಿ. ಯಾವ ಪ್ರಕೃತಿ? ತಮ ಪ್ರಧಾನ ಪ್ರಕೃತಿಯನ್ನ ನಿಮಿತ್ತ ಮಾಡ್ಕೊಂಡು ಅಂದ್ರೆ ಅದನ್ನ ಉಪಾಧಿ ಮಾಡ್ಕೊಂಡು ಜಗತ್ತಿಗೆ ಯಾರ ಮಣ್ಣಿನಂತೆ ಉಪಾದಾನ ಕಾರಣನಾಗಿರುತ್ತಾನೆ. ಈ ವಿಷಯ ವಿಚಾರ ಚಂದ್ರೋದಯದಲ್ಲಿ ಹೇಳಿದ್ದಾರೆ. 3 ಭಾಗ ಮಾಡಿದ್ರು. ಮಾಯಾ, ಅವಿದ್ಯಾ, ತಮ ಪ್ರಧಾನ. ಮಾಯಾದಿಂದ ಈಶ್ವರ ಸಿದ್ಧ ಅದ, ಅವಿದ್ಯೆ ಮೂಲಕವಾಗಿ ಜೀವ ಸಿದ್ಧ ಅದ. ಶಿಷ್ಯ ಕೇಳಿದ ಉಪಾಧಿಯರ 3 ಹೇಳಿರಿ, ಅಜ್ಞಾನರ 3 ಭಾಗ ಅಂತ ಹೇಳಿರಿ. ಆ 3 ಭಾಗವಾದ ಅಜ್ಞಾನ ಬ್ರಹ್ಮನಿಗೆ ಉಪಾಧಿ ಮತ್ತು ಬ್ರಹ್ಮನ ಬಿಟ್ಟು ಬೇರೆ ಯಾರಿಗಾರು 3 ಯಾರಿಗೆ ಉಪಾಧಿ ಅದಾವ್ರಿ? ಬ್ರಹ್ಮನಿಗೆ ಉಪಾಧಿ ಅದಾವ. ಮಾಯಾ ಉಪಾಧಿ ಮಾಡ್ಕೊಂಡು ಈಶ್ವರ ಅಂತ ತಿಳಿಸ್ಕೊಂಡ, ಅವಿದ್ಯೆ ಉಪಾಧಿ ಮಾಡ್ಕೊಂಡು ಜೀವ ಅಂತ ತಿಳಿಸ್ಕೊಂಡ, ತಮ್ಮ ಪ್ರಧಾನ ಪ್ರಕೃತಿ ಮಾಡ್ಕೊಂಡು ಏನಾತ ಹೇಳ್ರಿ ಅಂದ್ರು. ಇರುವ ಯಾರು? ಒಂದು ಜೀವ, ಒಂದು ಈಶ. ಇನ್ನೊಂದ್ ಏನಾರು ಹೇಳಕ್ ಹೋದ್ರೆ ಏನಪ್ಪಾ ಅಂತ ಕೇಳಿ ಹೇಳಕ್ ಬರೋಂಗಿಲ್ಲ. ಮತ್ತ ಆ ಉಪಾಧಿ ಗತಿ ಏನು ಅಂತ ಕೇಳಿದಾಗ ಅದು ಕೂಡ ಯಾರಿಗ ಉಪಾಧಿ ಅದ ಅಂತ ಕೇಳಿದಾದ್ರೆ ಬ್ರಹ್ಮನಿಗೆ ಉಪಾಧಿ. ಹೆಂಗ್ ಉಪಾಧಿ ಅದ ಅಂತ ಕೇಳಿದ್ರೆ ಜಗತ್ತಿಗೆ ಉಪಾದಾನ ಕಾರಣ ರೂಪದಿಂದ ಅದು ಉಪಾಧಿ ಆಗ್ಯದ. ಏನ್ ಅದು ಏನಾಗ್ಯದ ಅಂತ ಕೇಳಿದ್ರೆ ಜಗತ್ತಿಗೆ ಉಪಾದಾನ ಕಾರಣ ರೂಪದಿಂದ ಉಪಾಧಿ ಆಗ್ಯದ. ಅದಕ್ಕಾಗಿ ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಯಾರು ಅಂತ ಕೇಳಿದ್ರೆ ಈಶ್ವರ. ಅಂದ್ರೆ ಈ ಜಗತ್ತಿಗೆ ಉಪಾದಾನ ಕಾರಣ ಯಾರು? ಯಾರು? ಮಾಯ. ಈಗ ಪ್ರಕೃತಿ ಹೇಳೋದು ಎಂತ ಪ್ರಕೃತಿ ಅಂದ್ರೆ ಈಶ್ವರನಿಂದ ಒಡಗೂಡಿಕೊಂಡಿರ್ತಕ್ಕಂಥದ್ದು. ಏನ್ ಮಾಯ ಅಂತ ಪ್ರಕೃತಿ ವಿದ್ಯಾ ಉಪಾದಾನ ಕಾರಣ ಮಾಯೆಯಿಂದಲೇ ಜಗತ್ತೇನಾಗಿದೆ ಅಂದ್ರೆ ಉತ್ಪತ್ತಿ ಆಗಿರೋದು. ಈ ಸುಶ್ರುತಿ ಪ್ರಸಿದ್ಧ ಜಗತ್ತಿಗೆ ಉಪಾದಾನ ಕಾರಣ ಯಾವ್ದದ? ಮಾಯಾ ಅಂತ ಹೇಳೋದು ಶ್ರುತಿ ಸಿದ್ಧದನೋ ಏನಿಲ್ಲೋ? ಸದ್ಯ ಸಿದ್ಧದ. ಮಾಯಾ ಅವ್ರ ಅಜ್ಞಾನಕ ಭೇದನೈ. ಮಾಯಾ ಅಂದ್ರೆ ಏನು, ಅಜ್ಞಾನ ಅಂದ್ರೆ ಏನು ಒಂದೇ. ಲಕ್ಷಣ ಮಾಡುವಾಗ ಬೇರೆ ಬೇರೆ ಮಾಡಿದ್ರು ಕೂಡ ಏನು ಕರೆದ್ರು ಒಂದನೋ ಬೇರೆ ಬೇರೆ ಅದಾವ. ಮಾಯಾ ಅಂದ್ರೆ ಅದಕ್ಕಂತೀವಿ ಘಟಿತ ಘಟನಾ ಮಾಡಿದ್ರಿಂದ ಅಘಟಿತ ಘಟನಾ ಘಟಿಸಿ ಮಾಯ. ಘಟನ ಮಾಡಿ ತೋರಿಸ್ತದ ಕರೆ. ಯಾಮ ಸಾ ಮಾಯ. ಯಾ ಮಾ ಸಾ ಮಾಯ. ಯಾ ಅಂದ್ರೆ ಯಾವುದು, ಮಾ ಅಂದ್ರೆ ಇಲ್ಲವೋ, ಅದಕ್ಕೇನ್ ಅನ್ಬೇಕು? ಮಾಯ. ಅಜ್ಞಾನ ಅಂದ್ರೆ ಯಾವ್ದಕ್ಕೆ ಅನ್ಬೇಕು? ಅದು ಇರಬಹುದು, ಕೆಳಗಿನಿಂದ ಹೋಗೋದು ನೋಡ್ಕೊಂಡು. ಅಜ್ಞಾನ ಅಂದ್ರೆ ಅದಕ್ಕೆ ಅನ್ಬೇಕ್ರಿ? ಅನಾದಿ ಭಾವ ರೂಪ ಇನ್ನೊಮ್ಮೆ ಹೇಳಿ. ಅನಾದಿ ಆಗಿರ್ಬೇಕು, ಭಾವ ರೂಪ ಇರಬೇಕು. ಜ್ಞಾನದಿಂದ ಬಾಧಿಸಿಕೊಳ್ಳೋದಕ್ಕೆ ಅಜ್ಞಾನ. ಜ್ಞಾನದಿಂದ ಬಾಧಿಸಿಕೊಳ್ಳೋದ್ರಿಂದ ಅಜ್ಞಾನ. ಅಘಟಿತ ಘಟನಾ ಮಾಡೋದ್ರಿಂದ ಮಾಯ ಅಂತ ಹೆಸರು. ಮತ್ತು ಅನಾದಿಯಾಗಿರ್ಬೇಕು, ಭಾವರೂಪ ಆಗಿರ್ಬೇಕು, ವಿಕ್ಷೇಪ ಶಕ್ತಿ ಒಳ್ಳೆದು. ಏನನ್ಬೇಕು? ಅಜ್ಞಾನ. ನಹಿ ಜಾಂತನು, ತಿಳಿಯಲಾರದೆ ಇದ್ದೇನೆ. ಏನನ್ನ? ಬ್ರಹ್ಮ ಸ್ವರೂಪವನ್ನ ತಿಳಿಯಲಾರದೇನೆ ಇದ್ದೇನೆ ಎಂಬುವ ವ್ಯವಹಾರಕ್ಕೆ ಕಾರಣವಾದ ಆವರಣ, ವಿಕ್ಷೇಪ ಶಕ್ತಿಯುಳ್ಳ ಅನಾದಿ ಭಾವರೂಪ ಪದಾರ್ಥಕ್ಕೂ ಅಜ್ಞಾನ ಅಂತ ಕರೆದ್ರು.
ಏನು ತಿಳಿಯಲಾರ್ದೇನೆ ಇದ್ದೇನೆ ವ್ಯವಹಾರ ಕಾರಣ ಆಗ್ಯದ ಏನಿಲ್ಲ ಏನು ವ್ಯವಹಾರ ಕಾರಣ ಆಗ್ಯದ ಕಾರಣ ಆಗೋದು ಇರ್ಲಿ ಹೆಂಗದ ಅಂತ ಕೇಳಿದ್ರೆ ಆವರಣ ಉಳ್ಳದ್ದು ಅದ ವಿಕ್ಷೇಪ ಉಳ್ಳದ್ದು ಅದ ಅಂದ್ರೆ ಆವರಣವನ್ನು ಉಂಟು ಮಾಡ್ತಾ ಇದೆ ವಿಕ್ಷೇಪವನ್ನು ಉಂಟು ಮಾಡ್ತಾ ಇದೆ ಆವರಣ ಉಂಟು ಮಾಡ್ತಾ ಅಂದ್ರೆ ಆವರಣ ಮಾಡುತ್ತದೆ ಬ್ರಹ್ಮನನ್ನ ತಿಳಿಯಬಿಡಲಾರ್ದಂಗ ಮಾಡ್ತಾ ಇದೆ ವಿಕ್ಷೇಪ ಅಂದ್ರೆ ಇಲ್ಲದನ್ನ ತೋರಿಸ್ತಾ ಇದೆ ವಿಕ್ಷೇಪದ ಕರ್ತೇನು ಈ ಜಗತ್ತು ಆಮೇಲೆ ಅನಾದಿ ಅದ ಈಗ ಅದೇ ನಡೆದ ವಿಷಯ ಅನಾದಿ ಯಾಕಂದ್ರೆ ಕಾರಣ ಸಿಗ್ಲದಕ್ಕಾಗಿ ಮತ್ತ ಭಾವರೂಪದ ಅಭಾವದ ಭಾವರೂಪದ ಯಾಕಂದ್ರೆ ಅಭಾವದಿಂದ ಭಾವ ತಯಾರ ಆಗುವುದಿಲ್ಲ ನಮ್ಮ ಕಣ್ಣಿಗೆ ಕಾಣಿಸ್ತಿದ್ರು ಏನಂತ ಒಪ್ಪಬೇಕು ಅದಕ್ಕ ಭಾವರೂಪನೆ ಎಂತ ಭಾವರೂಪ ಯೋಗ್ಯ ಭಾವ ಅನಾದಿ ಭಾವ ಅನಾದಿ ಆಯ್ತು ಅನಾದಿ ಅದ ಅವ್ 4 ಶಬ್ದ ಆವರಣ ಶಕ್ತಿ ಉಳುದ್ದು ಅದ ವಿಕ್ಷೇಪ ಶಕ್ತಿ ಉಳುದ್ದು ಅದ ಅನಾದಿನೂ ಅದ ಭಾವರೂಪನೂ ಅದ ಅನಾದಿ ಅಂತ ಗೊತ್ತಾಯ್ತು ಕಾರಣ ಸಿಗ್ಲಿಲ್ಲ ಭಾವರೂಪ ಯಾಕಂತೀರಿ ಎಂತ ಭಾವ ಅಂತೀರಿ ಬರೇ ಭಾವ ಅಲ್ಲ ಎಂತ ಭಾವರೂಪ ಅಂತೀರಿ ಅದಕ್ಕ ರೂಪ ಉಳ್ಳಂತದ್ದು ಐತದ್ರಿ ರೂಪ ಉಳ್ಳಂತ ಭಾವ ಐತಿ ಜ್ಞಾನದಿಂದ ಅಭಾವ ಈಗ ಭಾವರೂಪ ಅಂತ ಅಂಗೀಕಾರ ಮಾಡಿದ್ರು ಅಂತ ತಿಳ್ಕೊ ಭಾವರೂಪ ಅಂದ ಮೇಲೆ ಬ್ರಹ್ಮ ಭಾವರೂಪ ಏನು ಅಭಾವರೂಪ ಒಂದು ಬ್ರಹ್ಮನೂ ಭಾವ ಒಂದು ಮಾಯಾನು ಭಾವ ಆಯ್ತು ಭಾವರೂಪ 2 ವಸ್ತು ದ್ವೈತಾಪತ್ಯ ಬರ್ತದೋ ಏನಿಲ್ಲೋ ಮತ್ತ ಭಾವರೂಪ ಅಂತ ಹೆಂಗಂತೀರಿ ಕಲ್ಪಿತ ಭಾವ ಹಾ ಎಂತ ಭಾವದ ಆದ್ರೆ ಇನ್ನೊಂದಿಷ್ಟು ಮುಂದಕ್ಕೆ ಹೆಜ್ಜೆ ಇಟ್ರೆ ಇವತ್ತು ಹೇಳಿದಂತ ವಿಷಯಕ್ಕೆ ಅನುಸರಿಸಿ ಅಸದ್ಭಾವ ಅನಿರ್ವಚನೀಯ ಭಾವದ ಅನಿರ್ವಚನೀಯ ಹಂಗದ ಈ ವಿಷಯವನ್ನ ವಿಚಾರ ಸಂಗ್ರಹದ 10ನೇ ಕಲದಲ್ಲಿ ಈ ಪದ ಬರ್ತದ ನೋಡ್ಕೋರಿ ಅನಿರ್ವಚನೀಯ ಭಾವರೂಪ ಅಂತ ಅಂಗೀಕಾರ ಅಂದ್ರ ಮಿಥ್ಯಾ ಭಾವರೂಪ ತೋರುದಲನು ತೋರ್ತದ ಕರೆಯದನು ಕರೆಯಿಲ್ಲ ಅದಕ್ಕಾಗಿ ಎಂತ ಭಾವ ಅನಿರ್ವಚನೀಯ ಭಾವ ಅಂತ ಕರೀತಾರೆ ಈ ರೀತಿಯಾಗಿ ಉಳ್ಳದ್ದೇ ಅಜ್ಞಾನ ಈ ಅಜ್ಞಾನ ಏನಪ್ಪಾ ಅಂತಂದ್ರೆ ಮಾಯಾ ಅಥವಾ ಅಜ್ಞಾನ ಅಂದ್ರೆ ಹೇಳ್ಕೊಂಡಲ್ಲ ಮಾಯಾ ಅನ್ನುವಾಗ ಏನಂತೇವೆ ಯಾವ್ದು ಇಲ್ಲವೋ ಅದಕ್ಕ ಮಾಯಾ ಅಂತೇವೆ ಹಿಂಗಿರುವುದಕ್ಕ ಅಜ್ಞಾನ ಅಂತೇವೆ ಹಂಗಾರ ಅದ ಬೇರೆ ಇದ ಬೇರೆ ಅಂದ್ರೆ ಇಲ್ಲ ಹಂಗಂದ್ರು ಅದ ಹಿಂಗಂದ್ರು ಅದೇ ಹೇಳಿದ್ನಲ್ಲ 14 ಹೆಸರು ಬಂದಾವ ಇದಕ್ಕೆ 15 ಹೆಸರಿಗೆ ಹೋಗಿ ಬೀಳ್ತದ ಅನಂತ ಅನ್ನುವಲ್ಲಿ ಹೋಗಿ ಮಾತ್ರ ಬೆದರ ಮುಂಡಿ ಹಸ್ತದ ಅಲ್ಲೇ ತನ ನೋಡ್ತಾ ನಡಿ ಅಂತ ಬೆಣ್ಣೈತದೆ ಯಾರಿಗೆ इस रीति से अज्ञान में सावಯವತಾ ಅಥವಾ ನಿರವಯವತಾ ಸಂಭವೇ नहीं ಸಾವಯವನ ಹೇಳಕ ಬರುವುದಿಲ್ಲ ನಿರವಯವನ ಹೇಳಕ ಬರುವುದಿಲ್ಲ ತೈಸೆ ಪರಸ್ಪರ ವಿರುದ್ಧ ಉಭಯ ರೂಪತಾ भी ಸಂಭವ नहीं ಇನ್ನು ಉಭಯ ರೂಪ ಒಂದೊಂದೇ ಹೇಳಕ ಬರಲ್ಲ ಅಂದ್ರೆ ಎರಡು ಕೂಡ ಹೇಳಕ ಬರ್ತದ ನಾವು ಸಾಧ್ಯನೇ ಇಲ್ಲ इस रीति से किसी धर्म से अज्ञान का निरूपण अशक्य होने से ಯಾವ ಧರ್ಮದಿಂದಲೂ ಅಜ್ಞಾನವನ್ನ ಹೇಳಲಿಕ್ಕೆ ಹಿಂಗದ ಅಂತ ಹೇಳಲಿಕ್ಕೆ ಅಂದ್ರೇನು ಹಿಂಗದ ಅಂತ ನಿರ್ಣಯ ಕೊಡಕ ಅಶಕ್ಯದ ಯಾಕ ಮೈಮಾಲ ಬರ್ತದ ಅನ್ನಕ್ ಹೋದ್ರ ಮುಂಚೆ ಹೇಳಿದ್ನಲ್ಲ ಯಾ ಬಾಬಾಲ ಹಸೆ ಮನು ನಹಿ ಹಂಗೂ ಅನ್ಬೇಡ ಹಿಂಗೂ ಅನ್ಬೇಡ ಯಾಕ ಹಂಗಂದ್ರು ಒಂದ್ ಅಪ್ಪತ್ತಿನದ ಹಿಂಗಂದ್ರು ಒಂದ್ ಅಪ್ಪತ್ತಿದ್ರೆ ಬೇಡ ಬೇಡ ಅಂತಂದು ಹೆಂಗ ಸುಮ್ಮನೆ ಬೆಳೆ ಕೈ ಬಿಡ್ಲು ಹಂಗ ಅನಿರ್ವಚನೆ ಅಂದ ಕೈ ಬಿಟ್ಟು ಬಿಡುದದ ಏನ್ ನಿರೂಪಣ ಅಶಕ್ಯ ಹೈ ಹೋನತೆ ತಾಕೋ ಅನಿರ್ವಚನೆ ಕೈ ಮತ್ತೆ ಏನು ಅಂತ ನಿರೂಪಣ ಮಾಡೋದ್ರಿ ಅದಕ್ಕ ಸತ್ ಅಂತೂ ನಿರೂಪಣ ಬೇಡ ಅಸತ್ ಅಂತೂ ಬೇಡ ಸತ್ಸದಂತೂ ಬೇಡ ಅಂತಂದ್ರ ನಿರೂಪಣ ಅವ್ರ ಏನ್ ಮಾಡೋದು ಅದನ್ನ ಏನ್ ಮಾಡಕ್ ಹೋಗ್ಬೇಡ ಬಾಳ ಕೆಲಸ ಅನಿರ್ವಚನೆ ಅಂದು ಏನ್ ಮಾಡು ಕೈ ಬಿಟ್ಟು ಬಿಡು इस प्रकार का लेख बहुत ग्रंथन में ಯಾತೆ ಬಹುತ ಗ್ರಂಥನ ಮೇ ಈ ರೀತಿ ಲೇಖ ನಾವು ಒಬ್ಬರ ಬರೆದಿರ್ತಲ್ಲ ಬಹು ಎಲ್ಲಾ ಅದ್ವೈತವನ್ನ ಪ್ರತಿಪಾದನೆ ಮಾಡೋ ಎಲ್ಲಾ ಗ್ರಂಥಗಳಲ್ಲಿ ಏನ್ ಮಾಡ್ಯಾರ ಮಾಯೆಗೆ ಅನಿರ್ವಚನೆ ಅಂತ ಹೇಳಿದಾರ ಯಾತೆ ಅನಿರ್ವಚನೆ ಅಜ್ಞಾನಕ್ಕೂ ಅನಾದಿ ಭಾವ ರೂಪತಾ ಕಥನ ಸಂಭವೇ ನಹಿ ನೀವು ಇಲ್ಲದಕ್ಕ ಅನಾದಿ ಅಂತ ಹೇಳುದು ಮತ್ತ ಭಾವರೂಪದ ಹೆಂಗ್ ಸಂಭವಿಸ್ತದೆ ಇಲ್ಲ ಇಲ್ಲ ಇದ್ರ ಅನಾದಿ ಅಲ್ಲ ಅಂತ ಹಿಂಗವ ಹೇಳಿದ್ರು ಕೂಡ ಭಾವ ರೂಪತಾ कहने सत्य रूप सिद्ध होवे है और सत्य रूपता का निषेध किया है ಆಮೇಲೆ ಏನಾಗ್ತಾ ಇದೆಪ್ಪ ಅಂದ್ರೆ ಭಾವ ರೂಪತಾ ಕಾಣತೆ ಅಜ್ಞಾನ ಭಾವ ರೂಪ ಅಂತ ಹೇಳುವುದರಿಂದ ಸತ್ಯ ರೂಪತಾ ಸಿದ್ಧ ಹೋವೆ ಅದಕ್ಕೆ ಭಾವ ರೂಪ ಅಂದ್ರೆ ಏನಾಗತ್ರಿ ಸತ್ಯ ಸಿದ್ಧ ಆಗ್ತಾ ಇದೆ ಸತ್ಯ ರೂಪತಾ का निषेध किया है
ಸತ್ ರೂಪ ಅಂತ ಇಲ್ಲ ಇಲ್ಲ. ಮತ್ತ ಅದಕ್ಕೆ ಹೆಂಗ ಅನಾದಿ ಭಾವ ರೂಪ ಅಂತೀರಿ ನೀವು, ಅನ್ಬ್ಯಾಡ್ರಿ ಅದಕ್ಕ ಅಂತ. ಇಲ್ಲ ಇಲ್ಲ ಅದು ಇದ್ರನ್ರಿ ಅಂತ. ಇಲ್ಲಪ್ಪ ಆದ್ರೂ ಜಗದ ಉತ್ಪತ್ತಿ ಹೇತು ಆಗ್ಯದ್ರಿಂದ ಹೇಳಾಕ್ ಬರ್ತದ ಅಂತ ಮುಂದಿನ ಇದ್ರಲ್ಲಿ ಹೇಳ್ತಾರ. ಇದ್ರಾಗ ಇನ್ನೊಂದ್ ಮಾತು ಏನ್ ಬರ್ತದ ಅಂದ್ರ ಆಯ್ತು ಮುಗೀತು. ಏನ್ರಿ ಅನಿರ್ವಚನೀಯ, ಅನಿರ್ವಾಚ್ಯ, ಅವಾಚ್ಯ. ಏನ್ ಅನಿರ್ವಚನೀಯ, ಅನಿರ್ವಾಚ್ಯ, ಅವಾಚ್ಯ ಅಂತ ಬರ್ತದ. ಈಗ ಹೇಳೋದೇನು ಮುಂದಿನ ಹೆಡ್ಡಿಂಗದಲ್ಲಿ ಆರಂಭಕ ಇದೇನಪ್ಪ ಅಂದ್ರೆ ಮುಂದಿನ ಪ್ಯಾರದ ಆರಂಭಕ ಅದ. ಸರ್ವತ ವಚನಕ್ಕೆ ಯಾವುದು ಗೋಚರವಲ್ಲವೋ ಅದು ಅನಿರ್ವಚನೀಯ ಅಲ್ಲ. ಸರ್ವತ ವಚನಕ್ಕೆ ಯಾವುದು ಗೋಚರವಲ್ಲವೋ ಅದು ಅನಿರ್ವಚನೀಯ ಅಲ್ಲ. ಮತ್ತೇನದ ಅದು ಅವಾಚ್ಯದ. ಅದೇನದ ಅವಾಚ್ಯದ. ಅದಕ್ಕೆ ಅವಾಚ್ಯ ಅಂದ್ರೆ ಬ್ರಹ್ಮ. ಅವಾಚ್ಯ ಅಂದ್ರೆ ಬ್ರಹ್ಮ. ಬ್ರಹ್ಮನು ಕೂಡ ಅನಿರ್ವಚನೀಯ ಅಂತ ಹೇಳ್ತಾರ. ಶುದ್ಧ ತಪ್ಪದ. ಬ್ರಹ್ಮನು ಕೂಡ ಏನದ ಅನಿರ್ವಚನೀಯ ಅಂತಾರ. ಅನಿರ್ವಚನೀಯ ಅಂದ್ಕೂಲೆ ಶಬ್ದಕ್ಕೆ ವಿಷಯ ಅಲ್ಲ ಅಂತ ಹಿಂಗ ಅರ್ಥ ಮಾಡಬಾರ್ದು. ಅದನ್ನ ಸತ್ ಅಂತೂ ಹೇಳಕ್ ಬರೋದಿಲ್ಲ, ಸತ್ ಅಂತೂ ಹೇಳಕ್ ಬರೋದಿಲ್ಲ, ಸತ್ ಅಂತೂ ಹೇಳಕ್ ಬರೋದಿಲ್ಲ. ಅದಕ್ಕೆ ಅನಿರ್ವಚನೀಯ ಅನ್ಬೇಕು. ಬ್ರಹ್ಮ ಕೈಸಾ ಹೈ, ಸತ್ ಸ್ವರೂಪ ಹೈ. ನಿರ್ಧಾರ ಕೊಡಾಕ್ ಬರೋದು, ನಿರ್ಣಯ ಕೊಡಾಕ್ ಬರ್ತಾ ಇದೆ. ಏನ್ ಇನ್ನ ಮುಂದ ಅಸತ್ ವ್ಯಾವರ್ತಕ ಆದ್ಮೇಲೆ ಮತ್ತೆ ಮುಂದೆ ವಾಣಿನ ನಿಂತು ಹೋಗ್ತಾ ಇದೆ. ಅದಕ್ಕಾಗಿ ಅದಕ್ಕೆ ಅನಿರ್ವಚನ ಅನ್ನಬಾರ್ದು. ಸರ್ವತಾ ವಚನಕ್ಕ ವಿಷಯದ ಅದು. ಇದು ಸರ್ವತಾ ವಚನಕ್ಕ ವಿಷಯ ಇಲ್ಲ. ಯಾಕ ಸರ್ವತಾ ವಚನಕ್ಕ ವಿಷಯ ಇಲ್ಲ ಅಂತ ಕೇಳಿದ್ರೆ ಹಂಗೂ ಅಲ್ಲ ಹಿಂಗೂ ಅಲ್ಲ ಹಿಂಗ ಅನ್ಬೇಕಂತ ಹೇಳ್ತೇವಲ್ಲ. ಅದಕ್ಕೆ ಇದು ಮಾಯಾ ಅನಿರ್ವಚನೆ ಅದ, ಬ್ರಹ್ಮ ಏನಲ್ಲ ಅಂತ ಕೇಳಿದ್ರೆ ಅನಿರ್ವಚನೆ ಅಲ್ಲ. ಹೆಂಗದನ ಅವಾಚ್ಯ. ಅವಾಚ್ಯಕ್ಕೆ ಅರ್ಥನ ಬೇರೆ, ಅನಿರ್ವಚನಕ್ಕ ಅರ್ಥನ ಬೇರೆ ಅದ. ಅದಕ್ಕಾಗಿ ಪ್ರಸಂಗಾನುಸಾರವಾಗಿ ಬ್ರಹ್ಮನು ಅನಿರ್ವಚನೆ ಅಂತ ಹೇಳೋದು ಏನದಂದ್ರೆ ತಪ್ಪದ. ಅದಕ್ಕಾಗಿ ಪ್ರಸಂಗ ಬಂದ್ರೆ ಅದನ್ನ ನಾವು 9ನೇ ಕಾಲ ನೋಡಬೇಕು. ಯಾವುದ್ರಲ್ಲಿ ಚಂದ್ರೋದದಲ್ಲಿ 9ನೇ ಕಾಲ ನೋಡಿದ್ವಿ ಅಂದ್ರೆ ನಾವು ಅವಾಚ್ಯನೋ ಏನ್ ಅನಿರ್ವಚನ ತಾನೇ ಗೊತ್ತಾಗ್ತಾ ಇದೆ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಗುರುರಾಜ ಸಿದ್ಧಾರು